अज्ञानातिमिरान्धस्य ज्ञानाञ्जनशलाकया चक्षुरुर्मिलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपगदा मह्यं ददाति स्वपदान्तिकं। वन्देऽहं श्रीगुरु श्रीयुतपदकमलं श्रीगुरुन् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं श्री चैतन्य देवं श्रीराधा कृष्णपादान् सहगण ललिता श्रीकान्वितांश्च। हे कृष्णा करुणा सिन्धु दीनबन्धु जगत्पते गोपेशा गोपिका कान्ता राधा कान्ता नमस्तुते। तप्त कांचना गौरंगी राधे वृंदावनेश्वरी वृषभानुस्तुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमः ॐ विष्णुपादाय कृष्णप्रेक्ष्णाय भूतले श्रीमते भक्तिवेदान्ता स्वामिन्नीति नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्या देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधारा श्रीवासादि गौरभक्तवृंद। हरे कृष्ण 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 हरे 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 राम 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 हरे 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 कृष्ಣ। ಈಗ ನಾನು ಹೇಳೋ ಮಾತು ನಿಮ್ಗೆಲ್ರಿಗೂ ಸ್ಪಷ್ಟವಾಗಿ ಅರ್ಥ ಆಗ್ಲಿ, ಮತ್ತೆ ನನ್ಗೆ ರೈಟ್ ಟೈಮ್ಗೆ ರೈಟ್ ನಾಲೆಜ್ ಅನ್ನೋದ ಕೊಡ್ಲಿ ಅಂತ ಒಂದ್ಸಲಿ ಗುರು ಕೃಷ್ಣ ಅವರಲ್ಲಿ ಪ್ರಾರ್ಥನೆ ಅನ್ನೋದನ್ನ ಮಾಡ್ಕೊಂತೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರು ದೀನಧಾರಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯ ಈಶ್ವರಂ ಶ್ರೀ ಶ್ರೀ गंधर्विक गिरिधारी लक्ष्मी नरसिंह भगवान की जय। श्री चैतन्य महाप्रभु की जय। श्री नित्यानंद महाप्रभु की जय। नामाचार्यराದ ಹರಿದಾಸ್ ಠಾಕೂರ್ की जय। ನಮ್ಮ ವಿಶ್ವ ಗುರುಗಳಾದ ಪ್ರಭು ಶ್ರೀಲ ಪ್ರಭುಪಾದ್ की जय। ನಮ್ಮ ಶಿಕ್ಷಾ ಗುರುಗಳಾದ ಸುರನಾಥ ಪ್ರಭುಗಳಿಗೆ ವಂದಿಸುತ್ತಾ ಇಲ್ಲಿ ನೆರೆದಿರುವ ಎಲ್ಲ ವೈಷ್ಣವರಿಗೂ ವಂದಿಸುತ್ತಾ ಇವತ್ತಿನ ಅಧಿವೇಶನವನ್ನ ಶುರು ಮಾಡೋಣ. ನಾನು ಸ್ಕಂದ 3 ಅಧ್ಯಾಯ 1 ಅದನ್ನ ಟಾಪಿಕ್ ತಗೊಂಡಿದ್ದೀನಿ. ಇದು ವಿದುರನ ಪ್ರಶ್ನೆಗಳು. ಇದು ಅಧ್ಯಾಯ. ವಿದುರ ಅವರು ಉದ್ಧವ ಅವ್ರನ್ನ ಯಮುನಾ ತೀರದಲ್ಲಿ ಸಿಕ್ಬಿಟ್ಟು ಪ್ರಶ್ನೆ ಅನ್ನೋದನ್ನ ಮಾಡ್ತಾರೆ. ಅದನ್ನೆಲ್ಲ ನಾವು ಮೊದಲನೇ ಅಧ್ಯಾಯದಲ್ಲಿ ನೋಡಿರ್ಬೋದು. ಹರೇ ಕೃಷ್ಣ ಪ್ರಭು ನಾನ್ ನಿಮಗೆ ಕಳ್ಸಿದೀನಿ, ಅದನ್ನ ಶೇರ್ ಮಾಡಿ ಪ್ರಭು. ನಾನ್ ನಿಮಗೆ ಕಳ್ಸಿದೀನಿ ಪ್ರಭು, ಮನಪ್ರಭು. ಸೊ ಇಲ್ಲಿ ವಿದುರ ಅವರು ಉದ್ಧವನನ್ನ ಯಾವ ರೀತಿ ಉದ್ಧವ ಮತ್ತೆ ವಿದುರ ಅವರ ಭೇಟಿ ಯಾವ ರೀತಿ ಆಯ್ತು ಅನ್ನೋದು ವರ್ಣನೆ ಇಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಮೊದಲನೇ ಅಧ್ಯಾಯದಲ್ಲಿ 5 ಪ್ರಶ್ನೆಗಳನ್ನ ನಾವು ಅದು 5 ಅಂಶಗಳನ್ನ ನಾವು ನೋಡಿರ್ಬೋದು. ಮೊದಲನೇದು ಏನು ಅಂದ್ರೆ ಪರೀಕ್ಷಿತ್ ಮಹಾರಾಜರು ಪ್ರಶ್ನೆ ಮಾಡ್ತಾರೆ, ಯಾಕೆ ವಿದುರ ಅವರು ಮನೆ ಬಿಟ್ಟು ಅಂತ ಪ್ರಶ್ನೆ ಮಾಡ್ತಾರೆ. ಮತ್ತೆ ವಿದುರ ಅವರು ಹಸ್ತಿನಾಪುರವನ್ನ ಬಿಟ್ಟು ಹೋಗುವಂತದ್ದು ಏನಾಗಿತ್ತು ಅವ್ರಿಗೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಮತ್ತೆ ಹಸ್ತಿನಾಪುರವನ್ನ ಬಿಟ್ಟು ಅವರು ಹಲವಾರು ತೀರ್ಥ ಕ್ಷೇತ್ರಗಳಿಗೆ ಹೋಗ್ತಾರೆ, ಮತ್ತೆ ಭಗವಂತನ ದರ್ಶನ ಮಾಡ್ತಾರೆ, ಭಕ್ತ ದರ್ಶನ ಅನ್ನೋದನ್ನ ಮಾಡ್ತಾರೆ, ಮತ್ತೆ ಅಲ್ಲಿ ತಪಸ್ಸನ್ನ ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ನಂತರ ಏನಾಗುತ್ತೆ, ವಿದುರ ಅವರು ಉದ್ಧವ ಅವ್ರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡ್ಬಿಟ್ಟು ಯದು ವಂಶದವ್ರನ್ನ ಮತ್ತೆ ಕುರು ವಂಶದವರು ಕ್ಷೇಮವಾಗಿದ್ದಾರ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಯಾಕಂದ್ರೆ ವಿದುರ ಅವರು ಮನೆ ಬಿಟ್ಟು ಹಲವಾರು ವರ್ಷಗಳಾಗಿರ್ತೈತೆ. ಆದ್ರಿಂದ ಅವರು ಯದು ವಂಶದವ್ರ ಬಗ್ಗೆ ಕುರು ವಂಶದ ಬಗ್ಗೆ ಕ್ಷೇಮನ ಅವರು ವಿಚಾರಿಸ್ತಾರೆ. ಮತ್ತೆ ಕೊನೆಯದಾಗಿ ಅವ್ರು ಏನ್ ಮಾಡ್ತಾರೆ, ಕೃಷ್ಣನ್ ಬಗ್ಗೆ ಕೇಳ್ತಾರೆ. ವಿದುರ ಅವರು
ಕೃಷ್ಣ ಚೆನ್ನಾಗಿದ್ದಾರ, ಅವ್ರು ಹೇಗಿದ್ದಾರೆ, ಮತ್ತೆ ಅವರ ಲೀಲೆಗಳು ಈಗ ಏನ್ ನಡೀತಾ ಇದೆ ಅನ್ನೋ ಈ 5 ಅಂಶಗಳು ಈ ಭಾಗವತ 3ನೇ ಸ್ಕಂದದ 1ನೇ ಅಧ್ಯಾಯದಲ್ಲಿ ಬರ್ತೈತೆ. ನಾವು ಈ 3ನೇ ಸ್ಕಂದನ ನೋಡಕ್ಕಿಂತ ಮುಂಚೆ ನಾವ್ 2ನೇ ಸ್ಕಂದದಲ್ಲಿ ನಾವು ನೋಡಿರ್ಬೋದು. ಅಂದ್ರೆ ಇಲ್ಲಿ 2ನೇ ಸ್ಕಂದದಲ್ಲಿ ಪರೀಕ್ಷಿತ್ ಮಹಾರಾಜರು ಶುಕ ಮುನಿಗಳಿಗೆ ಪ್ರಶ್ನೆ ಅನ್ನೋದನ್ನ ಮಾಡಿರ್ತಾರೆ. ಏನಂದ್ರೆ ಅವ್ರಿಗೆ ಈ ಸೃಷ್ಟಿ ಬಗ್ಗೆ ತಿಳ್ಕೊಳ್ಳೋದ್ರ ಬಗ್ಗೆ ತುಂಬಾ ಆಸಕ್ತಿ ಇದೆ. ಈ ಸೃಷ್ಟಿ ಬಗ್ಗೆ, ವಿಸರ್ಗ ಬಗ್ಗೆ, ಮತ್ತೆ ಈ ಭಾಗವತಮದ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ಕೇಳಿರ್ತಾರೆ ಇವ್ರು ಪರೀಕ್ಷಿತ್ ಮಹಾರಾಜರು 2ನೇ ಸ್ಕಂದದಲ್ಲಿ. ಮತ್ತೆ 2ನೇ ಸ್ಕಂದದ ಕೊನೆಯ ಶ್ಲೋಕದಲ್ಲಿ ಶೌನಕ ಋಷಿಗಳು ಕೇಳ್ತಾರೆ, ವಿದುರ ಅವರು ಮನೆ ಬಿಟ್ಟು ಯಾಕೆ ಹೋದ್ರು ಅಂತ ಪ್ರಶ್ನೆಯನ್ನ ಮಾಡಿರ್ತಾರೆ ಶೌನಕ ಋಷಿಗಳು. ಅವ್ರಿಗೆ ಏನು ಅಂದ್ರೆ ಕೃಷ್ಣನ ಬಗ್ಗೆ ಕೇಳ್ಬೇಕು ಅಂತ ತುಂಬಾ ಆಸಕ್ತಿ, ಇಚ್ಛೆ ಅನ್ನೋದು ಇರ್ತೈತೆ. ಮತ್ತೆ ಏನು ಅಂದ್ರೆ ಕೃಷ್ಣ ಅವರ ಲೀಲೆಗಳ ಬಗ್ಗೆ ಕೇಳ್ಬೇಕು ಅನ್ನೋ ಆಸೆ ಇರುತ್ತೆ. ಮತ್ತೆ ಕೃಷ್ಣ ಅವರ ಜೊತೆಗೆ ಭಕ್ತರ ಕತೆ ಸಹ ಇರ್ತೈತಲ್ಲ, ಅದರಿಂದ ಅವರು ಪ್ರಶ್ನೆ ಅನ್ನೋದನ್ನ ಮಾಡಿರ್ತಾರೆ. ಮತ್ತೆ ನಾವು 1ನೇ ಸ್ಕಂದದ ಅದಲ್ಲಿ ವಿದುರ ಅವರ ಬಗ್ಗೆ ವಿವರಣೆ ಅನ್ನೋದು ಮಾತ್ರ ಕೊಟ್ಟಿರ್ತಾರೆ 1ನೇ ಸ್ಕಂದದಲ್ಲಿ. ಆದ್ರೆ ವಿದುರ ಅವರು ಮನೆ ಬಿಟ್ಟು ಯಾಕೆ ಹೋದ್ರು, ಮತ್ತೆ ಅವರ ಗತಿ ಏನು, ಅವರ ಚಟುವಟಿಕೆ ಏನು ಅನ್ನೋದು ನಾವು 3ನೇ ಸ್ಕಂದದಲ್ಲಿ ನೋಡಿರ್ಬೋದು. 3ನೇ ಸ್ಕಂದದಲ್ಲಿ ನಾವು ವಿದುರ ಅವರು ಉದ್ಧವ ಅವ್ರನ್ನ ಹೇಗ್ ಭೇಟಿ ಆಗ್ತಾರೆ, ಮತ್ತೆ ವಿದುರ ಅವರು ಮೈತ್ರಿಯರ ಜೊತೆಗೆ ಯಾವ ರೀತಿ ಚರ್ಚೆ ಆಗುತ್ತೆ ಅನ್ನೋದನ್ನ ನಾವು 3ನೇ ಸ್ಕಂದ ಮತ್ತೆ 4ನೇ ಸ್ಕಂದದಲ್ಲಿ ನಾವು ತಿಳ್ಕೊಳ್ಬೋದು. ಮತ್ತೆ ಈ ಸಂದರ್ಭದಲ್ಲಿ ಹಲವಾರು ಕೃಷ್ಣನ ಲೀಲೆಗಳನ್ನ ನಾವು ಚರ್ಚೆ ಆಗುತ್ತೆ, ಅದನ್ನು ಸಹ ನಾವು ನೋಡಿರ್ಬೋದು. ಈ 1ನೇ ಅಧ್ಯಾಯದಲ್ಲಿ ನಾವು ಕೃಷ್ಣ ಇವ್ರು ವಿದುರ ಅವರು ಯಾಕೆ ಮನೆ ಬಿಟ್ಟು ಹೋದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಅನ್ನೋದು ಆಗುತ್ತೆ. ಈಗ ವಿದುರನ ಪ್ರಶ್ನೆಗಳು. ಪ್ರಭು ನೆಕ್ಸ್ಟ್ ಸ್ಲೈಡ್ ಪ್ರಭು. ಶುಕ ಮುನಿಗಳು, ಪ್ರಭು ನಾನ್ ನಿಮಗ್ ಕಳ್ಸಿದೀನಿ ಪ್ರಭು, ಅದಿಲ್ವಾ ಪ್ರಭು? ನಿಮ್ಗೆ ಡೈರೆಕ್ಟ್ ಆಗಿ ಕಳ್ಸಿದೀನಿ ಪ್ರಭು. ಓಕೆ, ಮತ್ತೆ ಜಸ್ಟ್ ಇನ್ನು ಪ್ರಶ್ನೆ ಬರುತ್ತೆ ಪ್ರಭು, ಋಷಮುನಿಗಳ ಪ್ರಶ್ನೆ ಬರುತ್ತೆ. ಓಕೆ ಮತ್ತೆ ಒಂದ್ ನಿಮಿಷ. ಇದು ಪ್ರಭುಗಳು ಶೇರ್ ಮಾಡ್ತಿದ್ದಾರೆ, ನಾನು ಶೇರ್ ಮಾಡ್ತಿದ್ದೆ, ಹಂಗಾಗಿ ಎರಡ್ರ ಹತ್ರನೂ ಒಂದೇ ಸ್ಲೈಡ್ ಇದೆ. ನೀವು ಕಂಟಿನ್ಯೂ ಮಾಡ್ತಾರೆ, ನಾನು ಅದು ಡೌನ್ಲೋಡ್ ಮಾಡ್ಕೊಂಡು ಶೇರ್ ಮಾಡ್ತೀನಿ. ಈಗ 1ನೇ ಪ್ರಶ್ನೆ ಶುಕ ಮುನಿಗಳು ಹೇಳ್ತಾ ಇದ್ದಾರೆ. ವಿದುರನ ಪ್ರಶ್ನೆಯಲ್ಲಿ 1ನೇದು ಶ್ಲೋಕದಲ್ಲಿ ಶುಕ ಮುನಿಗಳು ಹೇಳ್ತಾರೆ, ಏವಂ ಏತಾತ್ ಪುರಾ ಪೃಷ್ಟ್ವಾ ಮೈತ್ರೇಯ ಭಗವಾನ್ ಕಿಲ ಶುತ್ರಾವನಂ ಪರವಿಷ್ಟೇನ ತೆಕ್ವಾ ಸ್ವಗೃಹಂ ವೃದ್ಧಿಮತ್. ಇಲ್ಲಿ ಶುಕಮುನಿಗಳು ಹೇಳ್ತಾವ್ರೆ, ಮೈತ್ರೇಯ ಏತಾತ್ ಪುರಾ ಪೃಷ್ಟ್ವಾ ಮೈತ್ರೇಯ ಭಗವಾನ್ ಕಿಲ ಅಂತಂದ್ರೆ ಇಲ್ಲಿ ಅವ್ರು ಹೇಳ್ತಾವ್ರೆ ಪರೀಕ್ಷಿತ್ ಮಹಾರಾಜರಿಗೆ ಅಂದ್ರು ವಿದುರ ಅವರು ಮೈತ್ರೇಯರ್ನ ಭೇಟಿ ಆದ್ರು ಅಂತ. ಮತ್ತೆ ಅವರು ಹಸ್ತಿನಾಪುರವನ್ನ ಯಾಕೆ ಬಿಟ್ರು, ಇಲ್ಲಿ ವೃದ್ಧಿಮತ್ ಅಂತ ಇದೆ. ವೃದ್ಧಿಮತ್ ಅಂದ್ರೆ ಸಮೃದ್ಧವಾದ ಹಸ್ತಿನಾಪುರವನ್ನ ಅವರು ಬಿಟ್ಟು ಹೋಗ್ತಾರೆ ಅಂತ ಪರೀಕ್ಷಿತ್ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ. ಮತ್ತೆ 2ನೇ ಶ್ಲೋಕದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ಶುಕ ಮುನಿಗಳು. ಯದ್ವಾ ಅಯಂ ಮಂತ್ರ ಕೃದ್ವೋ ಭಗವಾನ್ ಅಖಿಲೇಶ್ವರ ಪೌರವೇಂದ್ರ ಗೃಹಂ ಇತ್ವಾ ಪ್ರವಿವೇಶಾತ್ಮ ಸಾತ್ಕೃತಂ. ಇಲ್ಲಿ ಮಂತ್ರ ಕೃದ್ವೋ ಭಗವಾನ್ ಅಖಿಲೇಶ್ವರ ಅಂತಂದ್ರೆ ಕೃಷ್ಣನೇ ಅವ್ರೇನೆ. ಅವರು ಪೌರವೇಂದ್ರ ಗೃಹಂ ಇತ್ವಾ ಪ್ರವಿವೇಶಾತ್ಮ ಸಾತ್ಕೃತಂ ಅಂದ್ರೆ ಇಲ್ಲಿ ಪೌರವೇಂದ್ರ ಅಂತ ಅಂದ್ರೆ ದುರ್ಯೋಧನನ ಅರಮನೆಗೆ ಹೋಗೋದನ್ನು ಬಿಟ್ಟು ವಿದುರನ್ ಮನೆಗೆ ಅವರು ಹೋಗ್ತಾರೆ. ಅಂದ್ರೆ ತನ್ನ ಭಕ್ತರ ಮನೆಗೆ ಇಲ್ಲಿ ಕೃಷ್ಣ ಅವರು ಹೋಗ್ತಾ ಇದ್ದಾರೆ. ಈ ಘಟನೆ ಇಲ್ಲಿ ನಾವು ನೋಡಿರ್ಬೋದು, ನಾವು ನೆನ್ಪಿಸ್ಕೊಳ್ಬೋದು. ಅಂದ್ರೆ ಕೃಷ್ಣನ್ಗೆ ವಿದುರನ್ ಮನೆ ಅಂದ್ರೆ ಅಷ್ಟು ಇಷ್ಟ ಆಗಿರ್ತೈತೆ. ವಿದುರ ಅವರು ಕರ್ದಿರಲ್ಲ ಕೃಷ್ಣನ್ನ ಮನೆಗೆ, ಆದ್ರೂನು ಕೃಷ್ಣ ವಿದುರನ್ ಮನೆಗೆ ತನ್ನ ಮನೆ ಅನ್ಕೊಂಡು ಹೋಗಿರ್ತಾರೆ. ಈ ರೀತಿ ಯಾವಾಗ ಆಗುತ್ತೆ ಅಂದ್ರೆ ನಾವು ಯಾರ ಜೊತೆ ನಿಕಟ ಸಂಬಂಧ ಅನ್ನೋದು ಇಟ್ಕೊಂಡಿರ್ತೀವಿ, ನಮ್ಗೆ ಯಾರು ತುಂಬಾ ಪ್ರೀತಿಯಿಂದ ಇರ್ತೈತೆ, ಅವಾಗ ನಾವು ಅವ್ರು ಇನ್ಫಾರ್ಮ್ ಮಾಡೋದೇ ಬೇಡ, ಅವಾಗ ನಾವು ಅವ್ರ ಮನೆಗೆ ಹೋಗ್ತೀವಿ. ಅಂದ್ರೆ ಈಗಿನ ಕಾಲದಲ್ಲಿ ನೋಡಿರ್ಬೋದು, ನಾವು ಯಾರಿಗಾರು ಮನೆಗ್ ಹೋಗ್ತೀವಿ ಅಂದ್ರೆ ನಾವು ಅವ್ರಿಗೆ ಹೇಳ್ಬಿಟ್ಟು ಹೋಗ್ತೀವಿ. ಇದು ಯಾಕಂದ್ರೆ ನಮ್ಗೆ ಅವ್ರಿಗೆ ಒಂದು ನಿಕಟವಾದ ಒಂದು ಸಂಬಂಧ ಅನ್ನೋದಿರೋದಿಲ್ಲ. ಅದರಿಂದ ನಾವು ಇಲ್ಲಿ
ವಿದುರ ಅವರು ಇನ್ಫಾರ್ಮ್ ಮಾಡಿರಲ್ಲ ಕೃಷ್ಣನ್, ಆದ್ರೂನು ಕೃಷ್ಣ ವಿದುರನ್ ಮನೆನ ತನ್ ಮನೆ ಅನ್ಕೊಂಡು ಹೋಗ್ತಾರೆ. ಅಂದ್ರೆ ಅಷ್ಟು ಇಷ್ಟ ಆಗಿರುತ್ತೆ ವಿದುರ ಅವ್ರ ಮನೆ. ಇಲ್ಲಿ ಪ್ರಭುಪಾದರು ಅವ್ರ ಭಾವಾರ್ಥದಲ್ಲಿ ಹೇಳ್ತಾವ್ರೆ, ಯಾಕೆ ವಿದುರ ಅವರು ಮನೆ ಬಿಟ್ಟು ಕಾಡ್ಗ್ ಹೋದ್ರು, ಕೃಷ್ಣ ಇದ್ದ ದ್ವಾರಕೆಗೆ ಯಾಕೆ ಹೋಗ್ಲಿಲ್ಲ ಅಂತ. ಮತ್ತೆ ಅಂದ್ರೆ ಕೃಷ್ಣನ್ಗೆ ವಿದುರನ್ ಮನೆ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಅವ್ರನ್ನ ವಿದುರನ್ ಮನೆನ ಅವ್ರ ಮನೆ ಅನ್ಕೊಂಡು ಅವರು ಹೋಗ್ತಾರೆ. ಆದ್ರೆ ವಿದುರ ಅವರು ಅವ್ರ ಮನೆ ಬಿಟ್ಟು ಕೃಷ್ಣನ್ ಮನೆಗೆ, ಕೃಷ್ಣ ಇರೋ ದ್ವಾರಕೆಗೆ ಹೋಗಲ್ಲ, ಅವ್ರು ಕಾಡ್ಗ್ ಹೋಗ್ತಾರೆ. ಯಾಕೆ ಅಂತಂದ್ರೆ ಅವ್ರು ಅನ್ಕೊಂತಾರೆ, ನಾನು ಧೃತರಾಷ್ಟ್ರನ ಸಂಘ ಮಾಡಿದ್ದೀನಿ, ಅದರಿಂದ ನಾನು ಪಾಪಿ, ನಾನು ಮೊದ್ಲು ನನ್ನ ಪಾಪಗಳನ್ನೆಲ್ಲ ತೊಳ್ಕೊಂಡ್ಬಿಟ್ಟು ಆಮೇಲೆ ಏನ್ ನನ್ನ ಕಲ್ಮಶ ಇದೆಯಲ್ಲ ಅದನ್ನೆಲ್ಲ ನಾನು ತೊಳ್ಕೊಂಡು ಕೃಷ್ಣನ ಸಂಘ ಮಾಡ್ತೀನಿ. ಅಂದ್ರೆ ಫಸ್ಟ್ ಭಕ್ತರನ್ನ ನಾನು ಅವರ ಜೊತೆಗೆ ಹೋಗಿ, ಮತ್ತೆ ವಿದುರ ಅವರು ಮೈತ್ರಿಯರಿಂದ ಭಾಗವತನ್ನ ಕೇಳ್ಕೊಂಡು ತೀರ್ಥಯಾತ್ರೆ ಎಲ್ಲ ಆದ್ಮೇಲೆ ಭಗವಂತನನ್ನ ನಾನು ಭೇಟಿ ಮಾಡ್ಬೋದು ಅಂತ ವಿದುರ ಅವರು ಅನ್ಕೊಂತಾರೆ. ಸೊ ಈ ಒಂದು ಜಗಳದಿಂದ ಇಲ್ಲಿ ವಿದುರ ಅವರು ಮನೆ ಬಿಟ್ಟು ಹೋಗುವಂತ ಸನ್ನಿವೇಶ ಬರುತ್ತೆ. ಅದ್ ಏನ್ ಜಗಳ ಅಂತಂದ್ರೆ ಅದು ಮುಂದೆ ಗೊತ್ತಾಗುತ್ತೆ. ಇದು ವಿದುರ ಮತ್ತೆ ಧೃತರಾಷ್ಟ್ರ ಮತ್ತೆ ದುರ್ಯೋಧನ ಇವರ ನಡುವೆ ನಡೆದ ಜಗಳದಿಂದ ವಿದುರ ಅವರು ಮನೆ ಬಿಟ್ಟು ಹೋಗ್ತಾರೆ. ಇದರಿಂದ ನಮ್ಗೆ ಏನ್ ಅರ್ಥ ಆಗ್ತೈತೆ ಅಂತಂದ್ರೆ, ಏನೇ ಜಗಳ ಬಂದ್ರುನು, ಅಂದ್ರೆ ನಮ್ಮ ಸಂಬಂಧದಲ್ಲಾಗಿರ್ಬೋದು ಅಥವಾ ನಮ್ ಭಕ್ತರ ಮಧ್ಯೆ ಆಗಿರ್ಬೋದು, ಏನೇ ತೊಂದರೆ ಬಂದ್ರುನು ಸಹ ನಾವ್ ಯಾವ ರೀತಿ ಕಷ್ಟ ಬಂದಾಗ ಇರ್ಬೋದು ಅನ್ನೋದು ಗೊತ್ತಾಗೈತೆ. ಮತ್ತೆ ಇಲ್ಲಿ ನಾವು ಕೃಷ್ಣನಿಗೆ ಯಾವ ರೀತಿ ಶರಣಾಗತಿ ಆಗ್ಬೋದು ಅನ್ನೋದು ತುಂಬಾ ಮುಖ್ಯ ಆಗ್ತೈತೆ. ವಿದುರನು ಸಹ ಅವ್ರು ಬಂದಿದ್ ಕಷ್ಟನ ಅವ್ರು ಏನ್ ಅನ್ಕೊಂತಾರೆ ಅಂದ್ರೆ, ಈ ಅವಕಾಶನ ಅವರು ಇದು ನನ್ಗೆ ಕೃಷ್ಣನ್ನ ಭೇಟಿಯಾಗೋ ಅವಕಾಶ ಅಂತ ಅವರು ತಿಳ್ಕೊಂತಾರೆ. ಮತ್ತೆ ಅವರು ಭಕ್ತರ ಜೊತೆಗೆ ಹೋಗಿ ತೀರ್ಥಯಾತ್ರೆ ಮಾಡ್ಬೇಕು, ಕೃಷ್ಣನಿಗೆ ಶರಣಾಗತ ಆಗ್ಬೇಕು ಅಂತ ಅವರು ವಿದುರ ಅನ್ಕೊಂತಾರೆ. ಮತ್ತೆ ಇಲ್ಲಿ ಇವಾಗ ಈ ಫೋಟೋದಲ್ಲಿ ನೋಡಿರ್ಬೋದು, ಆ ವಿದುರ ಅವರ ಹೆಂಡತಿ ವಿದುರಾಣಿ ಕೃಷ್ಣನಿಗೆ ಬಾಳೆಹಣ್ಣಿನ ಸಿಪ್ಪೆನ ಕೊಡ್ತಾ ಇದ್ದಾರೆ, ಬಾಳೆಹಣ್ಣೆಲ್ಲ ಕೆಳಗಡೆ ಹಾಕ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಭಕ್ತರು ಪ್ರೀತಿಯಿಂದ ಏನೇ ಕೊಟ್ರುನು ಭಗವಂತ ಸ್ವೀಕರಿಸ್ತಾರೆ. ವಿದುರಾಣಿನೂ ಸಹ ಏನು ಕೃಷ್ಣನಿಗೆ ಆ ಬಾಳೆಹಣ್ಣು ಸಿಪ್ಪೆನ ಕೊಡ್ಬೇಕು ಅನ್ಕೊಂಡಿರ, ಅಂದ್ರೆ ಆಕೆ ಕೃಷ್ಣನ್ ನೋಡಿದ ತಕ್ಷಣ ತುಂಬಾ ಭಾವುಕಳಾಗ್ಬಿಟ್ಟು ಆಕೆ ಏನ್ ಮಾಡ್ತಾಳೆ, ಕೃಷ್ಣನಿಗೆ ಬಾಳೆಹಣ್ಣಿನ ಸಿಪ್ಪೆನ ಇಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿರ್ಬೋದು, ಒಂದ್ ಹಾಡಿದೆ, ದುರ್ಯೋಧನಕ್ಕೆ ಬೋಗುದಕ್ಕೆ ಕಾಯೋ, ರೂಪು ಸಾಗರಕ್ಕೆ ದುರ್ಗದು ಕಾಯೋ ಅಂತ. ಅಂದ್ರೆ ದುರ್ಯೋಧನನ ಎಷ್ಟೊಂದು ವೆರೈಟೀಸ್ ಚಪ್ಪನ್ ಭೋಗ ಇದ್ರುನು ಕೃಷ್ಣ ಅವರು ದುರ್ಯೋಧನ ಮನೆಗೆ ಹೋಗಲ್ಲ, ವಿದುರನ್ ಮನೆಗೆ ಹೋಗ್ಬಿಟ್ಟು ಬಾಳೆಹಣ್ಣನ್ನ ಸ್ವೀಕರಿಸ್ತಾರೆ. ಅಂತ ಮಹಾನ್ ಭಕ್ತರಾಗಿರ್ತಾರೆ ವಿದುರ. ಅವರು ಮನೆ ಬಿಟ್ಟು ಕಾಡಿಗೆ ಹೋದ್ರು ಅಂತ ಶುಕಮುನಿಗಳು ಹೇಳ್ದಾಗ, ಅವಾಗ ಪರೀಕ್ಷಿತ್ ಮಹಾರಾಜಿಗೆ ಅವ್ರಿಗೆ ಪ್ರಶ್ನೆ ಬರ್ತೈತೆ. ಅವ್ರಿಗೆ 3ನೇ ಇದ್ರಲ್ಲಿ ಶ್ಲೋಕದಲ್ಲಿ ನೋಡಿರ್ಬೋದು, ಪರೀಕ್ಷಿತ್ ಮಹಾರಾಜರು ಹೇಳ್ತಾರೆ, ರಾಜೋವಾಚ ಕ್ಷುತ್ರ ಕ್ಷತ್ರು ಭಗವತ ಮೈತ್ರೇಣ ಸಾ ಸಂಗಮಃ ಕಥಾವಾಸಃ ಸಂವಾದ ಏತಾತ್ ವರ್ಣಯನ ಪ್ರಭೋ. ಈ ಎಲ್ಲ ಸಂವಾದ ಎಲ್ಲಿ ನಡೀತು? ಕ್ಷತ್ರು ಅಂತಂದ್ರೆ, ಅಂದ್ರೆ ವಿದುರ ಅವರ ಇನ್ನೊಂದು ಹೆಸರಾಗಿರುತ್ತೆ. ಮತ್ತೆ ಕಥಾ ಅಂದ್ರೆ ಇದೆಲ್ಲ ಎಲ್ಲಿ ನಡೀತು ಇದ್ರ ಬಗ್ಗೆ ಅಂತ ಹೇಳ್ತಾರೆ. ಮತ್ತೆ ಇದ್ರ ಬಗ್ಗೆ ನಮ್ಗೆ ಹೇಳಿ ಅಂತ ಇಲ್ಲಿ ಪರೀಕ್ಷಿತ್ ಮಹಾರಾಜರು ಶುಕಮುನಿಗಳನ್ನ ಕೇಳ್ತಾ ಇದಾರೆ. ಯಾಕೆಂದ್ರೆ ಇಬ್ರು ಉತ್ತಮವಾದ ಏನು ಇರ್ತಾರಲ್ಲ ಭಕ್ತರು, ಅಲ್ಲಿ ಇದ್ದಾಗ ಅಲ್ಲಿ ಉತ್ತಮವಾದ ಚರ್ಚೆನೆ ಆಗ್ತಿರುತ್ತೆ. ಅಂದ್ರೆ ನಾವಿಲ್ಲಿ ಸೆಕೆಂಡ್ ಸ್ಯಾಟರ್ಡೆ ಅಲ್ಲಿ ನೋಡಿರ್ಬೋದು, ಎಲ್ಲಾ ಮುಗಿದ್ಮೇಲೆ ಗುರುಗಳ ಜೊತೆ ಭಕ್ತರು ಮಾತಾಡ್ತಾ ಇರ್ತಾರೆ. ಅವಾಗ ನಾವ್ ಜಸ್ಟ್ ಅವ್ರಿಗೆ ಕೇಳಿದ್ರೆ ಸಾಕು, ನಮ್ಗೆ ನಾವ್ ಭಕ್ತಿಲಿ ಎಷ್ಟೋ ಅಂದ್ರೆ ನಾವ್ ಭಕ್ತಿ ಮಾಡೋದಕ್ಕೆ ಅನುಕೂಲ ಆಗ್ತೈತೆ. ಇಲ್ಲಿಯ ಪರೀಕ್ಷಿತ್ ಮಹಾರಾಜರಿಗೂ ಅಷ್ಟೇನೆ, ಇಲ್ಲಿ ಮಹಾನ್ ಉತ್ತಮವಾದ ಒಂದು ಚರ್ಚೆ ನಡೀತಾ ಐತೆ. ಆದ್ರೆ ಈ ವಿದ್ವಾಂಸರು ಏನಿರ್ತಾರಲ್ಲ, ಆ ಚರ್ಚೆ ಬಗ್ಗೆ ದಯವಿಟ್ಟು ತಿಳಿಸಿ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ನೋಡಿರ್ಬೋದು, ಯಾರಾದ್ರೂ ಇಬ್ರು ಜಡ್ಜ್ಗಳು ಮಾತಾಡ್ತಾ ಇದ್ರೆ ಅಲ್ಲಿ ಉತ್ತಮವಾದ ವಿಷಯನೇ ಇರ್ತೈತೆ. ಮತ್ತೇನಾದ್ರೂ ಇವಾಗ ಇಬ್ರು ಪ್ರಧಾನಿಗಳು ಏನಾದ್ರೂ ಅವ್ರು ಮಾತಾಡ್ತಾ ಇದ್ರೆ ಅದು ಒಂದು ಇಡೀ ದೇಶ ದಿಕ್ಕನ್ನೇ ಬದಲಾಯಿಸ್ತೈತೆ. ಆ ಸಂವಾದ ಅವ್ರದ್ದು ಆತರ ಇರುತ್ತೆ. ಯಾಕಂದ್ರೆ ಇಲ್ಲಿ ನೋಡಿರ್ಬೋದು, ವಿದುರ ಮತ್ತೆ ಮೈತ್ರಿಯರು ಮಹಾನ್ ಭಕ್ತರಾಗಿರ್ತಾರೆ. ವಿದುರ ಅವರು ಸಾಕ್ಷಾತ್ ಯಮನೇ ಆಗಿರ್ತಾರೆ. ಯಮ ಅವರು ವಿದುರನಾಗಿ ಬಂದಿರ್ತಾರೆ. 12 ಮಹಾಜನಗಳು ಇರ್ತಾರಲ್ಲ, ಅದ್ರಲ್ಲಿ
ವಿದುರ ಯಮ ಅವರೇ ಸಾಕ್ಷಾತ್ ವಿದುರನಾಗಿ ಬಂದಿರ್ತಾರೆ. ಅಂದ್ರೆ ಇಲ್ಲಿ ನಾವು ನೋಡಿರ್ಬೋದು ಯಾರ 12 ಮಹಾಜನರು ಅಂದ್ರೆ ಬ್ರಹ್ಮ ಅವರು, ಶಿವ, ನಾರದ, ಮನುಕುಮಾರರು, ಮತ್ತೆ ಕಪಿಲ, ಪ್ರಹ್ಲಾದ, ಭೀಷ್ಮ ಅವರು, ಭೀಷ್ಮ ಪಿತಾಮಹ, ಶುಕಮುನಿಗಳು, ಮತ್ತೆ ಜನಕ ಮಹಾರಾಜರು, ಮತ್ತೆ ಬಲಿ ಮಹಾರಾಜರು, ಮತ್ತೆ ಯಮರಾಜ ಅವರು. ಮತ್ತೆ ಇಲ್ಲಿ ಯಮ ಅವರೇ ಸಾಕ್ಷಾತ್ ವಿದುರನಾಗಿ ಇಲ್ಲಿ ಬಂದಿರ್ತಾರೆ. ಮತ್ತೆ ಮೈತ್ರಿಯರೇನು ಸಾಮಾನ್ಯವಾಗಿರೋರಲ್ಲ. ಮೈತ್ರಿ ಅವರು ಭಗವಂತ ದೇವೋತ್ತಮ ಪರಮ ಪುರುಷ ಕೃಷ್ಣ ಅವರಿಂದ ಭಾಗವತಮ್ಮನ್ನ ಹೇಳಿರ್ತಾರೆ. ಅದ್ರಿಂದ ಇವ್ರಿಬ್ರು ಏನಿರ್ತಾರಲ್ಲ ಮಹಾನ್ ಭಕ್ತರು ಸೇರಿ ಅದು ಭಕ್ತಿ ಬಗ್ಗೆನೆ ಚರ್ಚೆ ಇರ್ತೈತಲ್ಲ. ಆದ್ರಿಂದ ಇವ್ರಿಗೆ ಏನ್ ಪರೀಕ್ಷಿತ್ ಮಹಾರಾಜರಿಗೆ ಕುತೂಹಲ ಅನ್ನೋದು ಹೆಚ್ಚಾಗ್ತೈತೆ. ಆದ್ರಿಂದ ಈ ಘಟನೆ ಬಗ್ಗೆ ದಯವಿಟ್ಟು ಹೇಳಿ ಅಂತ ಪ್ರಶ್ನೆ ಅನ್ನೋದನ್ನ ಮಾಡ್ತಾರೆ. ಇಲ್ಲಿ ನಾವು ನೆಕ್ಸ್ಟ್ ಏನು ಅಂದ್ರೆ ನಾವು ಭಾಗವತಂನ ಮಹಾಭಾರತದ ಕೆಲವೊಂದು ಘಟನೆಗಳನ್ನ ನಾವಿಲ್ಲಿ ನೆನಪಿಸ್ಕೊಳ್ಬೋದು. ಇಲ್ಲಿ ಶುಕಮುನಿಗಳು ಹೇಳ್ತಾರೆ ಇದು ತುಂಬಾ ಶ್ರೇಷ್ಠವಾದ ಸಂವಾದ. ಇದು ಇಬ್ರು ಮಹಾನ್ ವ್ಯಕ್ತಿಗಳ ಬಗ್ಗೆ ನಡೀತಾ ಇದೆ, ಇಬ್ರು ಚರ್ಚೆ ಅನ್ನೋದ್ ಮಾಡ್ತಾರೆ. ಆದ್ರಿಂದ ನೀನು ದಯವಿಟ್ಟು ಶ್ರದ್ಧೆಯಿಂದ ಕೇಳು ಅಂತ ಹೇಳ್ತಾರೆ. ಮತ್ತೆ ಮುಂದಿನ 6ನೇ ಶ್ಲೋಕದಲ್ಲಿ ಶುಕಮುನಿಗಳು ಹೇಳ್ತಾರೆ ರಾಜ ಧೃತರಾಷ್ಟ್ರ ಇದಾರಲ್ಲ ಅವರು ಧೃತರಾಷ್ಟ್ರ ಮತ್ತೆ ಅವನ ಮಕ್ಕಳು ಇಬ್ರು ಅಧರ್ಮಿಗಳಾಗಿರ್ತಾರೆ. ಅದ್ರಲ್ಲಿ ಮೊದಲನೇವರು ದುರ್ಯೋಧನ ಇರ್ತಾರಲ್ಲ ಅವರು ದುಷ್ಟ ಆಗಿರ್ತಾರೆ. ಧೃತರಾಷ್ಟ್ರ ಧರ್ಮವನ್ನೇನು ಆಚರಣೆ ಅನ್ನೋದ್ ಮಾಡ್ತಾ ಇರಲ್ಲ. ಅವ್ರು ಯಾವಾಗ್ಲೂ ಅಧರ್ಮ ಅನ್ನೋದ್ನೇ ಮಾಡ್ತಾ ಇರ್ತಾರೆ. ಮತ್ತೆ ಧೃತರಾಷ್ಟ್ರನ್ ಕೈಲಿ ಏನು ಆಗಲ್ಲ, ಯಾಕಂದ್ರೆ ಅವ್ರಿಗೆ ಕಾಣಿಸಲ್ವಲ್ಲ. ಹಂಗಾಗಿ ಅವ್ರ ಕೈಲಿ ಏನು ಆಗಲ್ಲ. ಪ್ರಭು ನೆಕ್ಸ್ಟ್ ಸ್ಲೈಡ್. ಅವ್ರ ಕೈಲಿ ಏನು ಆಗಲ್ಲ. ಅದ್ರಿಂದ ಅವರು ಮಗ ದುರ್ಯೋಧನ ಮತ್ತೆ ದುಶ್ಯಾಸನ ಮತ್ತೆ ಏನ್ ಇವ್ರಿರ್ತಾರಲ್ಲ ಅವ್ರ ಮಕ್ಳು 100 ಜನ ಮಕ್ಳು ಅವ್ರ ಕೈಲಿ ಮಾಡಿಸ್ತಾ ಇರ್ತಾರೆ. ಅಂದ್ರೆ ಇಲ್ಲಿ ಅವ್ರು ಏನಂತ ದುಷ್ಟ ಕೆಲ್ಸ ಮಾಡ್ಸಿದ್ರು ಅಂದ್ರೆ ಧೃತರಾಷ್ಟ್ರ ಅವರ ತಮ್ಮ ಪಾಂಡು ಇರ್ತಾರಲ್ಲ ಆ ಪಾಂಡು ಅವರು ಮಕ್ಳು ಚಿಕ್ಕ ವಯಸ್ಸಿನಲ್ಲೇ ಅವರು ತೀರ್ಕೊಂಡಿರ್ತಾರೆ. ಆಗ ಇವರು ಏನು ಧೃತರಾಷ್ಟ್ರ ಅವರು ಪಾಂಡುವಿನ ಮಕ್ಳನ್ನ ತನ್ನ ಮಕ್ಳು ಅಂತ ಅವರು ನೋಡ್ಕೊಳ್ಬೇಕಿತ್ತು. ಆದ್ರೆ ಅವ್ರು ಆ ರೀತಿ ನೋಡ್ಕೊಳೋದಿಲ್ಲ. ಆದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಮಕ್ಳನ್ನ ಆ ರಾಜ್ಯ ಕೊಡ್ಬೇಕಾಗ್ತೈತಲ್ಲ ಅಂತ ಅನ್ಬಿಟ್ಟು ಅವ್ರ ಏನ್ ಮಾಡ್ತಾರೆ ಒಂದು ಅಂದ್ರೆ ಲಕ್ಷಗೃಹ ಅಂದ್ರೆ ಮೇಣದ ಗೃಹ ಇರ್ತೈತಲ್ಲ ಆ ಮೇಣದ ಮುಂದ ಅದು ಅರಮನೆಗೆ ಅವ್ರನ್ನ ಕಳಿಸ್ತಾರೆ. ಇಲ್ಲಿ ನೋಡಿರ್ಬೋದು ವಿದುರ ಅವರು ಮೇಣದ ಅರಮನೆಗೆ ಹೋಗಕ್ಕಿಂತ ಮುಂಚೆ ಒಂದು ಗುಟ್ಟನ್ನೋದು ಹೇಳಿರ್ತಾರೆ. ಏನಾದ್ರೂ ಕಾಡಿಗೆ ಬೆಂಕಿ ಹಚ್ಚೋಕ್ಕಿಂತ ಮೊದ್ಲು ನಾವು ಅಲ್ಲೊಂದು ಸುರಂಗ ಮಾರ್ಗ ಅನ್ನೋದನ್ನ ಮಾಡ್ಕೊಂಡಿರ್ಬೇಕು ಅಂತ ಅವರು ಒಂದು ಒಗಟು ಅನ್ನೋದು ಹೇಳಿರ್ತಾರೆ. ಆವಾಗ ಇದು ಏನಾಗುತ್ತೆ ಇವ್ರಿಗೆ ಯುಧಿಷ್ಠಿರ ಮಹಾರಾಜರಿಗೆ ಅರ್ಥ ಆಗುತ್ತೆ. ಅರ್ಥ ಆಗಿ ಅವ್ರೇನ್ ಮಾಡ್ತಾರೆ ಆ ಮೇಣದ ಅರಮನೆಗೆ ಹೋದಾಗ ಅಲ್ಲೊಂದು ಸುರಂಗ ಮಾರ್ಗ ಅನ್ನೋದವ್ರು ಮಾಡ್ಕೊಂಡಿರ್ತಾರೆ. ಭೂಮಿ ಒಳಗೆ ಒಂದು ಸುರಂಗ ಮಾರ್ಗ ಅನ್ನೋದು ಮಾಡ್ಕೊಂಡಿರ್ತಾರೆ. ಆಗ ಈ ದುರ್ಯೋಧನ ಇರ್ತಾನಲ್ಲ ದುರ್ಯೋಧನ ಬೆಂಕಿ ಏನ್ ಲಕ್ಷಗೃಹ ಮೇಣದ ಅರಮನೆಗೆ ಬೆಂಕಿಯನ್ನ ಹಚ್ಚಿದಾಗ ಅವ್ರ ಏನ್ ಮಾಡ್ತಾರೆ ಈ ಸುರಂಗ ಮಾರ್ಗವನ್ನ ಮಾಡ್ಕೊಂಡು ನದಿ ತೀರಕ್ಕೆ ಹೋಗಿ ಅಲ್ಲಿಂದ 1 ವರ್ಷ ವನವಾಸ ಅನ್ನೋದನ್ನ ಮಾಡ್ತಾರೆ. ಮಾಡ್ಬಿಟ್ಟು ಅಲ್ಲಿ ಮತ್ತೆ ಅವರು ರಕ್ಷಣೆ ಅನ್ನೋದಾಗುತ್ತೆ. ಅಂದ್ರೆ ವಿದುರ ಅವರ ಒಂದು ಸಹಾಯದಿಂದ ಪಾಂಡುವಿನ ಮಕ್ಕಳು ಅನ್ನೋ ರಕ್ಷಣೆ ಅನ್ನೋದಾಗ್ತೈತೆ. ನೆಕ್ಸ್ಟ್ ಶ್ಲೋಕ 3 ಶುಕಮುನಿಗಳು ಹೇಳ್ತಾರೆ. ಪ್ರಭು ನೆಕ್ಸ್ಟ್ ಸ್ಲೈಡ್ ಪ್ರಭು. ಮತ್ತೆ ಇಲ್ಲಿ ನೋಡಿರ್ಬೋದು ಕುರುವಂಶದ ದೇವಿ ದ್ರೌಪದಿನ ಯಾವ ರೀತಿ ಅವರು ಜೂಜಿನಲ್ಲಿ ಅದೇ ಮೋಸದ ಜೂಜಿನಲ್ಲಿ ಅವ್ರನ್ನ ಸೋಲಿಸ್ಬಿಟ್ಟು ಆಕೆನ ಯಾವ ರೀತಿ ಅವಮಾನ ಅನ್ನೋದ್ ಮಾಡ್ತಾರೆ ಅನ್ನೋದನ್ನ ನಾವ್ ಇಲ್ಲಿ ನೋಡಿರ್ಬೋದು. ಅಂದ್ರೆ ಧೃತರಾಷ್ಟ್ರನ ಮಗ ದುಶ್ಯಾಸನ ದ್ರೌಪದಿಯ ಮುಡಿಯನ್ನ ಆಕೆಯ ಕೂದಲನ್ನ ಎಳ್ಕೊಂಡ್ ಬರ್ತಾ ಇರ್ತೈತೆ. ಆಕೆ ತುಂಬಾ ಕೇಳ್ಕೊಂತಾಳೆ. ಆಕೆ ಹತ್ತು ಆಕೆ ಕುಂಕುಮ ಎಲ್ಲಾ ಆಡ್ಸಿರ್ತೈತೆ. ಆಕೆ ದುಶ್ಯಾಸನ ಎಳ್ಕೊಂಡ್ ಬರುವಾಗ ಅನ್ಕೊಂತೈತೆ ನನ್ಗೆ 5 ಜನ ಗಂಡ ಇದಾರಲ್ಲ ಅವರು ನನ್ನ ರಕ್ಷಣೆ ಮಾಡ್ತಾರೆ. ಮತ್ತೆ ಅದ್ರಲ್ಲೂ ಭೀಮ ಇದಾರಲ್ಲ ಭೀಮ ಅವ್ರು ನನ್ನನ್ನ ಕಾಪಾಡ್ತಾನೆ ಅಂತ ಅನ್ಕೊಂಡು ಆಕೆ ಬರ್ತೈತೆ. ಬಂದಾಗ ಆ ಸಭೆಯಲ್ಲಿ ಅಲ್ಲಿ ನೋಡ್ರಿ ಅಲ್ಲಿ ಪಾಂಡವರ್ನೆಲ್ಲಾ ಕೇಳ್ಕೊಂತಾಳ ದ್ರೌಪದಿ ತಾಯಿ ರಕ್ಷಣೆ ಮಾಡ್ಲಿ ಅಂತ. ಯಾರು ರಕ್ಷಣೆ ಮಾಡಲ್ಲ. ಮತ್ತೆ ನೋಡಿರ್ಬೋದು ಭೀಷ್ಮ ಪಿತಾಮಹ ಅವ್ರನ್ನ ಕೇಳ್ತಾರೆ. ಮತ್ತೆ ದ್ರೋಣಾಚಾರ್ಯನ ಅವ್ರನ್ನ ಕೇಳ್ತಾರೆ. ಆದ್ರೆ ಯಾರು ರಕ್ಷಣೆ
ಬಿಡಲ್ಲ. ಇಲ್ಲಿ ನೋಡಿರ್ಬೋದು ಧೃತರಾಷ್ಟ್ರ ಅವರು ರಾಜ್ಯ ಆಗಿರ್ತಾರೆ, ಅವರು ಅದನ್ನ ನಿಲ್ಲಿಸ್ಬೋದಿತ್ತು. ಆದ್ರೆ ಇಲ್ಲಿ ನೋಡಿ ಫೋಟೋದಲ್ಲಿ ಕಾಣಿಸ್ತಾ ಇರ್ತೈತೆ, ಅವ್ರ ಕಣ್ ಮುಂದೆನೆ ನಡೀತಾ ಇರುತ್ತೆ ಇದೇನಿದು ದುಷ್ಟ ಕೆಲ್ಸ. ಇವ್ರಿಗೆ ದ್ರೌಪದಿ ತಾಯಿಗೆ ಅವಮಾನ ಮಾಡೋದು, ಆಕೆ ಸೀರೆನ ಎಳಿಯೋದು ದುಶ್ಯಾಸನ. ಆದ್ರೂನು ಈ ಧೃತರಾಷ್ಟ್ರ ಅದನ್ನ ನಿಲ್ಸೋದೇ ಇಲ್ಲ, ಅಷ್ಟು ದುಷ್ಟ ಆಗಿರ್ತಾನೆ. ಆ ದ್ರೌಪದಿ ತಾಯಿ ಎಲ್ರೂನು ಪರಿಪರಿಯಾಗಿ ಕೇಳ್ಕೊಂತಾರೆ. ಹಾಗೆ ಕೊನೆಗೆ ಕೃಷ್ಣನಿಗೆ ಆಕೆ ಪ್ರಾರ್ಥನೆ ಅನ್ನೋದನ್ನ ಮಾಡ್ಕೊಂತೈತೆ. ತಾಯಿಗೆ ಪ್ರಾರ್ಥನೆ, ಅಗ್ರೇ ಕುರುಣಾಂ ಅತ ಪಾಂಡವಾನಾಂ ದುಶ್ಯಾಸನೇನ ಋತವಸ್ತ್ರಕೇಶ ಕೃಷ್ಣ ತದಾತೋ ಅನನ್ಯನಾಥ ಗೋವಿಂದ ದಾಮೋದರ ಮಾಧವೇತಿ ಶ್ರೀಕೃಷ್ಣ ವಿಷ್ಣು ಮಧುಕೈಟವಾರೆ ಭಕ್ತಾನುಭಕ್ತೆ ಭಗವನ್ ಮುರಾರೆ ತ್ರಾಯಸ್ತ್ರಮಾ ಕೇಶವಲೋಕನಾಥ ಗೋವಿಂದ ದಾಮೋದರ ಮಾಧವೇತಿ. ದ್ರೌಪದಿಯವರು ತಾಯಿ ಗೋವಿಂದ ದಾಮೋದರ ಮಾಧವ ಅಂತ ಭಗವಂತನಿಗೆ ಎರಡೂ ಕೈನ ಎತ್ತಿ ಶರಣಾಗತಿ ಆಗ್ತಾರೆ. ಅವಾಗ ಭಗವಂತನ ಬೇಡ್ಕೊಂಡಾಗ ಆಕೆ ಭಗವಂತ ಕೃಷ್ಣ ಅವರು ಸೀರೆಯ ರೂಪದಲ್ಲಿ ಬಂದು ದ್ರೌಪದಿಯ ರಕ್ಷಣೆ ಅನ್ನೋದನ್ನ ಮಾಡ್ತಾರೆ. ಸೊ ಇಲ್ಲಿ ನಾವು ನೋಡಿರ್ಬೋದು, ಅನಾಥ ಬಂದು ಯಾರು ನಮ್ಮನ್ನ ರಕ್ಷಣೆ ಯಾರು ನಮ್ಮನ್ನ ರಕ್ಷಣೆ ಮಾಡೋದಿರಲ್ವಲ್ಲ, ಯಾರು ಇರಲ್ಲ ನಮ್ಮನ್ನ ರಕ್ಷಣೆ ಮಾಡೋದಿಕ್ಕೆ. ಆವಾಗ ಭಗವಂತನೇ ಬಂದು ನಮ್ಮನ್ನ ರಕ್ಷಣೆ ಅನ್ನೋದನ್ನ ಮಾಡ್ತಾರೆ. ಇಲ್ಲಿ ನಮ್ಮ ನಿಜವಾದ ನಾಥ ಕೃಷ್ಣ ಅವರೇ ಆಗಿರ್ತಾರೆ. ಯಾರು ಕೃಷ್ಣನ್ನ ಮರ್ತಿರ್ತಾರಲ್ಲ ಅವರು ಅನಾಥರಾಗಿರ್ತಾರೆ. ಯಾರು ಕೃಷ್ಣನ ಸೇವೆ ಮಾಡ್ತಿರ್ತಾರಲ್ಲ ಅವರು ಸನಾತರಾಗಿರ್ತಾರೆ. ಯಾಕಂದ್ರೆ ಕೃಷ್ಣ ಅವರೇ ನಮ್ಮ ನಿಜವಾದ ನಾಥ, ನಮ್ಮ ಪ್ರಭು ಅವರೇ ಆಗಿರ್ತಾರೆ. ಇಲ್ಲಿ ದ್ರೌಪದಿ ತಾಯಿನೂ ಸಹ ಕೃಷ್ಣನಿಗೆ ಶರಣಾಗತಿ ಆದಾಗ ಭಗವಂತ ಅವರಿಗೆ ರಕ್ಷಣೆ ಅನ್ನೋದನ್ನ ಮಾಡ್ತಾರೆ. ಮತ್ತೆ ನಾವು ಮುಂದೆ ಶ್ಲೋಕ 8 ನೋಡಿರ್ಬೋದು, ಅಜಾತ ಶತ್ರುವಾದ ಯುಧಿಷ್ಠಿರ ಮಹಾರಾಜರ ಅವ್ರನ್ನ ಅನ್ಯಾಯವಾಗಿ ಜೂಜಿನಲ್ಲಿ ಸೋಲಿಸ್ಬಿಟ್ಟು ಅವ್ರನ್ನ ಪಾಂಡವರನ್ನ ಕಾಡಿಗೆ ಅನ್ನೋದನ್ನ ಕಳಿಸ್ಬಿಡ್ತಾರೆ. ಮತ್ತೆ ಅವರು ವನವಾಸದಿಂದ ವಾಪಸ್ ಬರ್ತಾರೆ. ಬಂದ್ರುನು ಅವ್ರಿಗೆ ರಾಜ್ಯ ಅನ್ನೋದು ಕೊಡೋದಿಲ್ಲ. ಇವ್ರು ಯಾರು ಧೃತರಾಷ್ಟ್ರ ರಾಜ್ಯವನ್ನ ಕೊಡೋದಿಲ್ಲ. ಯುಧಿಷ್ಠಿರ ಮಹಾರಾಜರು ಯಾರನ್ನ ಅವರು ಶತ್ರು ಅಂತ ಅವರು ನೋಡಿರಲ್ಲ, ಆದ್ರೆ ಅವ್ರನ್ನ ಶತ್ರುವಾಗಿ ನೋಡಿರ್ತಾರೆ. ಇಲ್ಲಿ ನೋಡಿದ್ರು ದುರ್ಯೋಧನನು ಸಹ ಅವರು ಶತ್ರುವಾಗಿ ಅವರು ನೋಡಿರಲ್ಲ. ದುರ್ಯೋಧನ ಯುಧಿಷ್ಠಿರ ಅವ್ರನ್ನ ಯುಧಿಷ್ಠಿರ ಮಹಾರಾಜನ ಶತ್ರು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ದುರ್ಯೋಧನನ್ನ ಯುಧಿಷ್ಠಿರ ಮಹಾರಾಜರು ಯಾವತ್ತೂ ಶತ್ರು ಅನ್ನಂತ ಅನ್ಕೊಂಡಿರಲ್ಲ. ಆದ್ರೆ ದುರ್ಯೋಧನ ಮೇಲೆ ಯಾವಾಗ್ಲೂ ಅವರು ಅನುಕಂಪ ಅನ್ನೋದನ್ನೇ ತೋರಿಸ್ತಾ ಇರ್ತಾರೆ. ಅಂದ್ರೆ ನಾವು ಗುರುಗಳು ಒಂದು ಕಥೆನ ಹೇಳಿರ್ತಾರಲ್ಲ, ಒಂದ್ ಸಾರಿ ಪಾಂಡವರು ವನವಾಸದಲ್ಲಿ ಹೋಗಿರ್ತಾರಲ್ಲ, ಇದ್ರಲ್ಲಿ ಜೂಜಿನಲ್ಲಿ ಸೋಲ್ಬಿಟ್ಟು ವನವಾಸಕ್ಕೆ ಹೋಗಿರ್ತಾರಲ್ಲ. ಆ ವನವಾಸದಲ್ಲಿ ದುರ್ಯೋಧನ ಏನ್ ಮಾಡ್ತಾರೆ, ಅವ್ರಿಗೆ ಹೊಟ್ಟೆ ಕಿರ್ಚು ಪಡಿಸ್ಬೇಕು. ಯಾಕಂದ್ರೆ ಇವರು ಕಾಡ್ನಲ್ಲಿ ಗುಡ್ಸ್ನಲ್ಲಿ ಇದಾರೆ, ಭಿಕ್ಷುಕರ ತರ ಇದಾರೆ. ನಾನು ಅವ್ರಿಗೆ ಹೋಗ್ಬಿಟ್ಟು ನನ್ನ ಐಶ್ವರ್ಯ ಇದೆಲ್ಲ ಇದನ್ನೆಲ್ಲ ನಾನು ಅವ್ರಿಗೆ ಪ್ರದಕ್ಷಿಣ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವ್ರಿಗೆಲ್ಲ ಹೊಟ್ಟೆ ಉರಿ ಪಡಿಸ್ಬೇಕು ಅಂದ್ಬಿಟ್ಟು ಒಂದು ಭವ್ಯವಾದ ಒಂದು ಕ್ಯಾಂಪ್ ಅನ್ನೋದನ್ನ ಹಾಕೊಂತಾರೆ. ಯಾರು ದುರ್ಯೋಧನ ಅವರು ಹಾಕೊಂಡು ಅವರ ಐಶ್ವರ್ಯನ ಪ್ರದಕ್ಷಿಣೆ ಅನ್ನೋದನ್ನ ಮಾಡ್ತಿರ್ತಾರೆ. ಅಲ್ಲಿ ಒಂದು ಕೊಳದಲ್ಲಿ ಅವರು ಆಡ್ತಾ ಇರ್ತಾರೆ. ಯಾರು ದುರ್ಯೋಧನ ಆಡ್ತಾ ಇರ್ಬೇಕಂದ್ರೆ ಆ ಸಮಯ ಏನಾಗಿರುತ್ತೆ, ಗಂಧರ್ವರ ಸಮಯ ಆಗಿರ್ತೈತೆ. ಆಗ ಗಂಧರ್ವರು ಬಂದು ಹೇಳ್ತಾರೆ, ಇದು ನಮ್ ಸಮಯ, ನೀನಿನ್ನ ಹೋಗು ಅಂತ ದುರ್ಯೋಧನ ಅವ್ರಿಗೆ ಕೇಳ್ದಾಗ ದುರ್ಯೋಧನ ಅವರು ಹೋಗಲ್ಲ. ಯಾಕಂದ್ರೆ ಪಾಂಡವ್ರ ಮುಂದೆ ಅವಮಾನ ಆಗುತ್ತಲ್ಲ, ಹಂಗಾಗಿ ಅವರು ಹೋಗಲ್ಲ. ಅವಾಗ ಏನ್ ಮಾಡ್ತಾರೆ, ಗಂಧರ್ವರು ಅವ್ರನ್ನ ಇದ್ ಮಾಡ್ತಾರೆ, ಅಂದ್ರೆ ಬಂಧಿಸ್ಬಿಡ್ತಾರೆ. ಬಂಧಿಸಿದಾಗ ದುರ್ಯೋಧನ ಅವರು ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿದ್ರು ಗಂಧರ್ವರ ವಿರುದ್ಧ ಅವರು ಗೆಲ್ಲೋದಿಕ್ಕಾಗಲ್ಲ. ಹಾಗಾಗಿ ಅವ್ರನ್ನ ಬಂಧಿಸ್ಬಿಡ್ತಾರೆ. ಈ ವಿಷಯ ಏನಾಗುತ್ತೆ, ಯುಧಿಷ್ಠಿರ ಮಹಾರಾಜರು ಗೊತ್ತಾದಾಗ ಯುಧಿಷ್ಠಿರ ಮಹಾರಾಜರು ಅರ್ಜುನ ಅವ್ರಿಗೆ ಹೇಳ್ತಾರೆ, ಈ ರೀತಿ ಗಂಧರ್ವರು ಇವ್ರನ್ನ ದುರ್ಯೋಧನನ ಬಂಧಿಸಿದರೆ, ಹೋಗಿ ಅವ್ರನ್ನ ರಕ್ಷಣೆ ಮಾಡು, ಕರ್ಕೊಂಡ್ ಬಾ ಅಂತ ಹೇಳ್ದಾಗ ಈ ಭೀಮ ಅವರು ಕೇಳಿಸ್ಕೊಂತಾರೆ. ಕೇಳಿಸ್ಕೊಂಡ್ಬಿಟ್ಟು
ನಾವ್ ಯಾಕೆ ಕಾಪಾಡ್ಬೇಕು, ಅಲ್ಲೇ ಇರ್ಲಿ ಬಿಡು ಅಂತ ಭೀಮ ಅವ್ರು ಹೇಳ್ತಾರೆ. ಆವಾಗ ಆ ಯುಧಿಷ್ಠಿರ ಮಹಾರಾಜರು ಹೇಳ್ತಾರೆ, ಇಲ್ಲ ಇಲ್ಲ, ಆ ದುರ್ಯೋಧನ ನಮ್ಮ ವಂಶದವರು, ಅವರು ನಮ್ಮವ, ನಾವು ಕುರು ವಂಶದವರು, ನಾವು 105 ಜನ ಅಣ್ಣ ತಮ್ಮಂದಿರು, ಆದ್ರಿಂದ ನೀನು ಅವನ ರಕ್ಷಣೆ ನೀನ್ ಮಾಡ್ಬೇಕು ಅಂತ ಯುಧಿಷ್ಠಿರ ಮಹಾರಾಜರು ಅರ್ಜುನನಿಗೆ ಅವ್ರಿಗೆ ಹೇಳ್ತಾರೆ. ಅವಾಗ ಅರ್ಜುನ ಅವ್ರು ಏನ್ ಮಾಡ್ತಾರೆ, ಗಂಧರ್ವರ ವಿರುದ್ಧ ಯುದ್ಧ ಅನ್ನೋದನ್ನ ಮಾಡ್ತಾರೆ. ಮಾಡ್ಬಿಟ್ಟು ದುರ್ಯೋಧನನ ರಕ್ಷಣೆ ಮಾಡ್ತಾರೆ. ಅವನ ಕರ್ಕೊಂಡ್ ಬಂದಾಗ ದುರ್ಯೋಧನ, ನಿಮ್ಗೆ ಏನಾದ್ರೂ ವರ ಬೇಕಾದ್ರೆ ಕೇಳು ಅಂತ ಕೇಳ್ತಾರೆ. ಅವಾಗ ಅರ್ಜುನ ಅವರು ಸಮಯ ಬಂದಾಗ ಕೇಳ್ತೀನಿ ಅಂತ ಅದನ್ನ ಇಟ್ಕೊಂಡಿರ್ತಾರೆ. ಆ ವರನ ಹಾಗೆ ಇಟ್ಕೊಂಡಿರ್ತಾರೆ. ಈ ರೀತಿ ಯುಧಿಷ್ಠಿರ ಮಹಾರಾಜರು ಯಾರ ಮೇಲೂ ಸಹ ಅವರು ದ್ವೇಷ ಭಾವನೆ ಅನ್ನೋದು ಇರೋದೇ ಇಲ್ಲ. ಅವ್ರು ಯಾರನ್ನು ಸಹ ಶತ್ರು ಅಂತ ಅವರು ಅನ್ಕೊಂಡಿರಲ್ಲ. ಎಲ್ರುನು ಅಷ್ಟೇ ಅವರು ಅಣ್ಣ ತಮ್ಮ ತರ ಅವರು ನೋಡ್ಕೊಂತಾ ಇರ್ತಾರೆ. ಅಂದ್ರೆ ಅವ್ರ ಸ್ವಭಾವನೆ ಹಂಗಿರ್ತೈತೆ ಯುಧಿಷ್ಠಿರ ಮಹಾರಾಜರದು. ಅದಕ್ಕೆ ಅವ್ರನ್ನ ಇಲ್ಲಿ ಅಜಾತ ಶತ್ರು ಅಂತ ಅವ್ರನ್ನ ಯುಧಿಷ್ಠಿರ ಮಹಾರಾಜರನ್ನ ಹೇಳ್ತಾರೆ. ಮತ್ತೆ ಶ್ಲೋಕ 8 ಮತ್ತೆ 9 ನೋಡಿರ್ಬೋದು, ಯುಧಿಷ್ಠಿರ ಇವರು ಅರ್ಜುನ ಅವರು ಕೃಷ್ಣನ್ನ ಶಾಂತಿ ದೂತನಾಗಿ ಕಳಿಸ್ತಾರೆ. ಅಂದ್ರೆ ಅವರು ಸೋತೋಗಿರ್ತಾರಲ್ಲ, ಅವಾಗ ಅವರು ಕಾಡಿಗೆ ಹೋಗಿ ಬಂದ ಮೇಲೆ ರಾಜನ ಕೊಡ್ಸೋದಿಕ್ಕೆ ಕೊಡ್ಸು ಅಂತ ಕೇಳೋದಕ್ಕೆ ಕೃಷ್ಣ ಅವ್ರನ್ನ ಶಾಂತಿ ದೂತನಾಗಿ ಕಳ್ಸಿರ್ತಾರೆ. ಅವಾಗ ಕೃಷ್ಣ ಅವರು ಶಾಂತಿ ದೂತನಾಗಿ ಧೃತರಾಷ್ಟ್ರನ ಹತ್ತಿರ ಹೋಗಿ ಮಾತಾಡ್ತಾರೆ. ಅಂದ್ರೆ ಅವರು ರಾಜರು ಕ್ಷತ್ರಿಯರಲ್ವಾ, ಹಾಗಾಗಿ ಅವರಿಗೆ 5 ರಾಜ್ಯನಾದ್ರೂ ಕೊಡು ಅಂತ ಕೃಷ್ಣ ಅವರು ಧೃತರಾಷ್ಟ್ರ ಅವ್ರನ್ನ ಕೇಳಿದಾಗ, ಅಲ್ಲಿ ಕೃಷ್ಣ ಅವ್ರು ಮಾತಾಡ್ತಾ ಇದ್ರೆ ಭೀಷ್ಮ ಪಿತಾ ಅವ್ರಿಗೆ ಮತ್ತೆ ದ್ರೋಣಾಚಾರ್ಯರಿಗೆ ಕೃಷ್ಣನ್ ಮಾತು ಕೇಳಿದ ತಕ್ಷಣ ಅದು ಅಮೃತದ ತರ ಕೇಳಿಸ್ತಿರ್ತೈತೆ. ಆದ್ರೆ ಧೃತರಾಷ್ಟ್ರನ್ಗೆ, ದುರ್ಯೋಧನನ್ಗೆ, ಆ ಸಭೆಯಲ್ಲಿದ್ದ ಧೃತರಾಷ್ಟ್ರ, ದುರ್ಯೋಧನ ಮತ್ತೆ ಕರ್ಣ, ಶಕುನಿ ಅವ್ರಿಗೆಲ್ಲ ಅದು ಒಂಥರ ಕಹಿ ಸುದ್ದಿ ತರ ಕೇಳಿಸ್ತಾ ಇರ್ತೈತೆ. ನಾವ್ಯಾಕ ರಾಜ್ಯ ಅವ್ರಿಗೆ ಕೊಡ್ಬೇಕು ಅಂತ ಅಂದ್ಬಿಟ್ಟು ಅವರು ಕೃಷ್ಣನ್ ಮಾತು ಅವ್ರು ಕೇಳ್ತಾ ಇರಲ್ಲ. ಅವ್ರು ಕೃಷ್ಣನ್ ಮಾತನ್ನ ಒಪ್ಕೊಳೋದೇ ಇಲ್ಲ. ಇಲ್ಲಿ ನೋಡ್ಬೋದು ಧೃತರಾಷ್ಟ್ರ ಅವರು ಯಾಕೆ ಅವರು ಕೇಳಲ್ಲ ಅಂತಂದ್ರೆ, ಅವರಲ್ಲಿ ಯಾವುದೇ ರೀತಿಯ ಪುಣ್ಯ ಲೇಪ ಅನ್ನೋದಿರ್ಲಿಲ್ಲ, ಅವ್ರು ಪುಣ್ಯ ಕರ್ಮ ಅನ್ನೋದ್ ಮಾಡಿರ್ಲಿಲ್ಲ, ಅವರಲ್ಲಿ ಯಾವ ತರ ಪುಣ್ಯ ಅನ್ನೋದಿರ್ಲಿಲ್ಲ, ಅವ್ರು ಭಕ್ತಿ ಮಾಡ್ತಿರ್ಲಿಲ್ಲ, ಅವ್ರು ಭಕ್ತರೇ ಆಗಿರ್ಲಿಲ್ಲ. ಮತ್ತೆ ಇಲ್ಲಿ ದುರ್ಯೋಧನ ಅವ್ರ ಪಾಪಿ ಆಗಿದ್ದ ದುರ್ಯೋಧನ ಅವರು ಕೃಷ್ಣನ್ ಮಾತನ್ನ ಅವ್ರು ಕೇಳ್ತಾನೆ ಇರಲ್ಲ. ಅದನ್ನ ಬಿಟ್ಬಿಟ್ಟು ಕೃಷ್ಣನನ್ನ ಅವರು ದುರ್ಯೋಧನ ಅವರು ಆಗ ಭಗವಂತ ಕೃಷ್ಣ ಅವ್ರ ಏನ್ ಮಾಡ್ತಾರೆ, ವಿಶ್ವರೂಪ ದರ್ಶನ ಅನ್ನೋದನ್ನ ತೋರಿಸ್ತಾರೆ. ನಾವಿಲ್ಲಿ ನೋಡಿರ್ಬೋದು, ಕೃಷ್ಣ ಅವರು ಅನೇಕ ಬಾರಿ ವಿಶ್ವರೂಪ ದರ್ಶನ ಅನ್ನೋದನ್ನ ತೋರಿಸಿದ್ದಾರೆ. ಇಲ್ಲಿ ಮೊದಲನೇ ಬಾರಿ ಅವರು ವಿಶ್ವರೂಪ ದರ್ಶನನ ಕೃಷ್ಣ ಅವರು ತೋರಿಸ್ತಾರೆ. ಅಂದ್ರೆ ಯಶೋಧ ಮಾತೆ ಇರ್ತಾರಲ್ಲ, ಯಶೋಧ ಮಾತೆಗೆ ಮಣ್ಣು ಕೃಷ್ಣ ಅವರು ಮಣ್ಣು ತಿಂತಾ ಇರ್ತಾರೆ. ಮಣ್ಣು ತಿಂದಾಗ ಬಲರಾಮರು ಇರ್ತಾರಲ್ಲ, ಬಲರಾಮ ಅವರು ಹೋಗಿ ಯಶೋಧ ಮಾತೆಗೆ ದೂರ ಅನ್ನೋದು ಹೇಳ್ತಾರೆ. ಕೃಷ್ಣ ಅವರು ಮಣ್ಣು ತಿಂತಾ ಇದ್ದಾರೆ ಅಂತ ಹೇಳಿದಾಗ ಯಶೋಧ ಮಾತ ಬಂದು ಕೃಷ್ಣನನ್ನ ಕೃಷ್ಣ ನೀನ್ ಮಣ್ಣು ತಿಂತಾ ಇದೀಯ ಅಂದ್ರೆ, ಇಲ್ಲ ಅಮ್ಮ ಅಂತ ಹೇಳ್ತಾರೆ. ಅವಾಗ ಬಾಯಿ ತೋರ್ಸು ಅಂತಂದಾಗ ಅವಾಗ ಕೃಷ್ಣ ಬಾಯಿ ತೆಗ್ದಾಗ ಇಡೀ ಬ್ರಹ್ಮಾಂಡನೇ ಕಾಣಿಸ್ತಾ ಇರ್ತೈತೆ. ಮತ್ತೆ ಇಲ್ಲಿ ನೋಡಿರ್ಬೋದು, 2ನೇ ಬಾರಿ ಕೃಷ್ಣನಿಗೆ ಅಲ್ಲಿ ಬಂದಿದೆ ಅಂತ ಯಶೋಧ ಮಾತೆ ಚೆಕ್ ಮಾಡಕ್ಕೆ ಬಾಯಿನ ಬಲವಂತವಾಗಿ ತೆಗ್ದಾಗ, ಆಗ ಬಾಯಿ ತೆಗ್ದಾಗ ಅಲ್ಲಿ ಬ್ರಹ್ಮಾಂಡನೇ ಕೃಷ್ಣನ ಬಾಯಲ್ಲಿ ಕಾಣಿಸ್ತಾ ಇರ್ತೈತೆ. ಮತ್ತೆ 3ನೇ ಬಾರಿ ಇಲ್ಲಿ ಏನಿದೆಯಲ್ಲ ಸಭೆಯಲ್ಲಿ, ಅಲ್ಲಿ ಭಗವಂತ ವಿಶ್ವರೂಪ ದರ್ಶನ ಅನ್ನೋದನ್ನ ತೋರಿಸ್ತಾ ಇದೆ. ಪ್ರಭು 1 ನಿಮಿಷ ಕರೆಂಟ್ ಆಯ್ತು, ನನ್ಗೆ ಕಾಣಿಸ್ತಾ ಇಲ್ಲ. ಮತ್ತೆ ಇಲ್ಲಿ ಈಗ ಅಂದ್ರೆ ನಾವು ಮತ್ತೆ ಕುರುಕ್ಷೇತ್ರ ಯುದ್ಧ ಆರಂಭಕ್ಕಿಂತ ಮೊದ್ಲು ಕುರುಕ್ಷೇತ್ರ ಯುದ್ಧ ಆರಂಭಕ್ಕಿಂತ ಮೊದ್ಲು ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ನೋಡಿರ್ಬೋದು, ಭಗವಂತ ವಿಶ್ವರೂಪ ದರ್ಶನ ಅನ್ನೋದನ್ನ ತೋರಿಸುತ್ತಾ ಇದೆ. ಮತ್ತೆ ಇಲ್ಲಿ ಭಗವಂತ ಅವರು ಕೃಷ್ಣ ವಿಶ್ವರೂಪ ದರ್ಶನ ಅನ್ನೋದನ್ನ ತೋರಿಸಿದ್ರುನು ದುರ್ಯೋಧನ ಅದನ್ನ ಅಂದ್ರೆ ತಗೊಳಲ್ಲ. ಭಗವಂತ ವಿಶ್ವರೂಪ ತೋರಿಸಿದ್ರು. ಮತ್ತೆ ಇಲ್ಲಿ ಅವರ ತಂದೆ ಧೃತರಾಷ್ಟ್ರ ಅವರು ಕೃಷ್ಣನ್ ಮಾತನ್ನ ಕೇಳೋದೇ ಇಲ್ಲ. ಇಲ್ಲಿ ಕೃಷ್ಣನ್ ಮಾತನ್ನ ಕೇಳ್ತಾರೆ. ಏನು ಅಂತಂದ್ರೆ, ಕೃಷ್ಣ ನನಗೆ ದೃಷ್ಟಿ ಕೊಡು ಅಂತ ಕೇಳ್ತಾರೆ. ಪ್ರಭು, ನಾನು ಹೇಳೋದ್ ಕೇಳಿಸ್ತಾ ಇದ್ಯಾ?
ಕೃಷ್ಣ. ಕೇಳಿಸ್ತಾ ಇದೆ ಮಾತಾಜಿ, ಆರಾಮಾಗಿ ಮಾಡಿ ಮಾತಾಜಿ. ಇಲ್ಲ ಕೇಳಿಸ್ತಾ ಇದೆ ಸ್ಪಷ್ಟವಾಗಿ, ನೀವು ಹೌದು. ಬೆಳಕನ್ಕೊಡಿ. ಸಾರಿ. ಧೃತರಾಷ್ಟ್ರ ಅವರು ಕೇಳ್ತಾರೆ ಕೃಷ್ಣನ್ ಮಾತ್ನ. ಅವಾಗ ಏನಂದ್ರೆ ಕೃಷ್ಣ ನಂಗೆ ದೃಷ್ಟಿ ಕೊಡು ಅಂತ. ಅವಾಗ ಕೃಷ್ಣ ದೃಷ್ಟಿ ಕೊಡ್ತಾರೆ. ಕೊಟ್ಬಿಟ್ಟು ಮತ್ತೆ ತಗೊಂಡ್ಬಿಡ್ತಾರೆ. ಇಲ್ಲಿ ಶ್ಲೋಕ 10ರಲ್ಲಿ ನೋಡಿರ್ಬೋದು. ಧೃತರಾಷ್ಟ್ರ ಅವರು ಯುದ್ಧಕ್ಕೆ ಹೋಗಕ್ಕಿಂತ ಮೊದ್ಲು ಇಲ್ಲಿ ವಿದುರ ಅವ್ರ ಹತ್ರ ಸಲಹೆಯನ್ನ ಕೇಳ್ತಾರೆ. ಆಗ ವಿದುರ ಅವರು ಒಳ್ಳೆಯ ಸಲಹೆಯನ್ನೇ ಕೊಡ್ತಾರೆ. ಇದನ್ನ ಏನಂತಾರೆ ಅಂದ್ರೆ ವಿದುರ ನೀತಿ ಅಂತ ಹೇಳ್ತಾರೆ. ಮತ್ತೆ ಹೇಗೆ ಚಾಣಕ್ಯ ನೀತಿ ಇರ್ತೈತಲ್ಲ, ಅದೇ ರೀತಿ ವಿದುರ ನೀತಿನೂ ಅನ್ನೋದು ಇದೆ. ಇಲ್ಲಿ ನೋಡಿರ್ಬೋದು ಶ್ಲೋಕ 11, 12, 13 ಈ ಮೂರಲ್ಲೂ ವಿದುರ ಅವರು ಸಲಹೆ ಅನ್ನೋದನ್ನ ಕೊಡ್ತಾ ಇದ್ದಾರೆ. ಅದು ಅಂದ್ರೆ ವಿದುರ ಅವರ ಸಲಹೆ ಧೃತರಾಷ್ಟ್ರರಿಗೆ ತುಂಬಾ ಕಠೋರವಾಗಿರ್ತೈತೆ. ಇದು ದುರ್ಯೋಧನ್ಗೆ ವಿರುದ್ಧ, ಅಂದ್ರೆ ದುರ್ಯೋಧನ್ ಮೇಲೆ ಅವ್ರು ಹೇಳ್ತಾ ಇದ್ರೆ ದುರ್ಯೋಧನಿಗೆ ತುಂಬಾ ಕೋಪ ಅನ್ನೋದು ಬರ್ತಿರ್ತೈತೆ. ಆಗ ವಿದುರನ್ನ ಅವಮಾನ ಅನ್ನೋದ್ ಮಾಡ್ತಾರೆ. ದುರ್ಯೋಧನ ವಿದುರನ್ಗೆ ಅವಮಾನ ಮಾಡಿದಾಗ ಆಗ ಮನೆ ಬಿಟ್ಟು ಹೋಗ್ತಾರೆ. ಇಲ್ಲಿ ವಿದುರ ಅವರು ನೋಡಿರ್ಬೋದು, ಇಡೀ ಜೀವನ ಅನ್ನೋದನ್ನೇ ಧೃತರಾಷ್ಟ್ರ ಅವರ ಸಲಹೆ ಅನ್ನೋದನ್ನ ಕೊಡ್ತಾ ಇರ್ತಾರೆ. ಧೃತರಾಷ್ಟ್ರ ವಿರುದ್ಧ ಅಂದ್ರೆ ಧೃತರಾಷ್ಟ್ರ ಅವರು ವಿದುರನ್ ಮಾತನ್ನ ಕೇಳ್ತಾ ಇದ್ರು, ಆದ್ರೆ ಅದನ್ನ ಅಳವಡಿಸ್ಕೊಡ್ತಿರ್ಲಿಲ್ಲ. ಅದನ್ನ ಆಚರಣೆ ಅನ್ನೋದು ಕಾರ್ಯಕ್ಕೆ ಅವರು ತರ್ತಿರ್ಲಿಲ್ಲ. ವಿದುರ ಅವರು ಹೇಳಿರ್ತಾರೆ, ದುರ್ಯೋಧನ ಹುಟ್ಟಿದಾಗೆ ಅವ್ರು ಹೇಳಿರ್ತಾರೆ, ಮತ್ತೆ ಹಿರಿಯರು ಸಹ ಹೇಳಿರ್ತಾರೆ, ಮತ್ತೆ ವ್ಯಾಸರು ಸಹ ಹೇಳಿರ್ತಾರೆ. ದುರ್ಯೋಧನ ಹುಟ್ಟಾಗ ಈ ಮಗುನ ಬಿಟ್ಬಿಡು, ಯಾಕಂದ್ರೆ ಈ ಮಗುವಿಂದ ನಮ್ಮ ಕುಲಕ್ಕೆ ವಿನಾಶ ಆಗ್ತೈತೆ, ಅದ್ರಿಂದ ಈ ಮಗನ್ ಬಿಟ್ಬಿಡು ಅಂತ ತುಂಬಾ ಸರಿ ಹೇಳಿರ್ತಾರೆ. ಯಾರು ವಿದುರ ಅವರು ಹೇಳಿರ್ತಾರೆ. ಆದ್ರೆ ಧೃತರಾಷ್ಟ್ರ ಅವರು ಕೇಳೋದಿಲ್ಲ, ಯಾಕಂದ್ರೆ ದುರ್ಯೋಧನ ಮೇಲೆ ಅಷ್ಟು ಪ್ರೀತಿ ಇರ್ತೈತೆ. ಆದ್ರಿಂದ ಧೃತರಾಷ್ಟ್ರನ ನಾಶಕ್ಕೆ ಕಾರಣ ಆಗೋದಲ್ದಿರ 100 ಜನ ಮಕ್ಳಿರ್ತಾರಲ್ಲ, ಅವರು ಸಹ ತೀರ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ವಿದುರ ಅವರು ತುಂಬಾ ಅನೇಕ ಬಾರಿ ತುಂಬಾ ಸಲಿ ಹೇಳಿರ್ತಾರೆ. ಈ ಸರಿ ಏನ್ ಮಾಡ್ಬಿಡ್ತಾರೆ, ನೇರವಾಗಿ ದುರ್ಯೋಧನ ಮುಂದೆನೆ ಹೇಳ್ತಾರೆ, ಅಜಾತ ಶತ್ರು ಯುಧಿಷ್ಠಿರ ಮಹಾರಾಜರು ಇರ್ತಾರಲ್ಲ, ಅವ್ರನ್ನ ನೀವು ಕಾಡಿಗೆ ಕಳ್ಸ್ಬಿಟ್ರಿ. ಕಾಡಿನಿಂದ ಬಂದ ಮೇಲೂ ಸಹ ನೀವು ಅವ್ರಿಗೆ ರಾಜ್ಯ ಅನ್ನೋದನ್ನ ನೀವು ಕೊಡ್ಲಿಲ್ಲ. ಇದನ್ನೆಲ್ಲ ಯುಧಿಷ್ಠಿರ ಮಹಾರಾಜರು ಸಹಿಸ್ಕೊಂಡಿದ್ರು. ಆದ್ರೆ ಅವರ ತಮ್ಮ ಇದಾರಲ್ಲ ಭೀಮ, ಅವರು ಸುಮ್ನೆ ಇಲ್ಲ. ಅಂದ್ರೆ ಇವಾಗ ನಾವೇನಾದ್ರೂ ಅವ್ಗೆ ಹೊಡೆದ್ರೆ ಅದ್ ಯಾವ ತರ ಬುಸು ಕುಡ್ತಿರ್ತೈತಲ್ಲ, ಸೇಡ್ ತೀರ್ಸ್ಕೊಬೇಕು ಅಂತ, ಆ ರೀತಿ ಭೀಮ ಸೇಡ್ ತೀರ್ಸ್ಕೊಳೋದಿಕ್ಕೆ ರೆಡಿ ಆಗಿದ್ದಾರೆ. ಮತ್ತೆ ಅವರೊಂದು ರಥ ಅನ್ನೋದು ತಗೊಂಡಿರ್ತಾರೆ. ಏನು ಅಂತಂದ್ರೆ ಏನ್ ಕೌರವರು ಇರ್ತಾರಲ್ಲ, ಅವ್ರನ್ನೆಲ್ಲ ನಾನು ಸಂಹಾರ ಮಾಡ್ತೀನಿ, ಕೊಲ್ತೀನಿ ಅಂತ ಒಂದು ರಥನ ತಗೊಂಡಿರ್ತಾರೆ. ಆದ್ರಿಂದ ನೀನು ರಾಜನ ಕೊಟ್ಬಿಡು ಅಂತ ವಿದುರ ಅವರು ಸಲಹೆ ಅನ್ನೋದನ್ನ ಕೊಡ್ತಾರೆ. ಆದ್ರೆ ವಿದುರ ಅವ್ರ ಮಾತನ್ನ ಕೇಳೋದಿಲ್ಲ. ಮುಂದೆ ವಿದುರ ಅವ್ರು ಹೇಳ್ತಾರೆ, ಪಾಂಡು ಮತ್ತೆ ಕುಂತಿ ಇರ್ತಾರಲ್ಲ, ಅವ್ರನ್ನ ಕೃಷ್ಣ ತನ್ನ ಸಂಬಂಧಿ ಅಂತ ಅನ್ಕೊಂಡಿರ್ತಾರೆ. ಅವ್ರನ್ನ ರಕ್ಷಣೆ ಕೃಷ್ಣ ನಾನ್ ಮಾಡ್ತೀನಿ ಅಂತ ಅನ್ಕೊಂಡವ್ರೆ. ಮತ್ತೆ ಅಷ್ಟೇ ಅಲ್ಲ, ಎಲ್ಲಾ ಬ್ರಾಹ್ಮಣರಿದಾರಲ್ಲ, ಅವರು ಮತ್ತೆ ಎಲ್ಲಾ ದೇವತೆಗಳು, ಇಂದ್ರಾಗಿ, ಚಂದ್ರ, ಮತ್ತೆ ವರುಣ, ಅಗ್ನಿ, ವಾಯು, ಎಲ್ಲರೂ ಕೃಷ್ಣನ ರಕ್ಷಣೆಯಲ್ಲಿದ್ದಾರೆ, ಕೃಷ್ಣನ ಪರವಾಗಿದ್ದಾರೆ. ಅವ್ರೆಲ್ಲರೂ ಕೃಷ್ಣನ ಜೊತೆಲೇ ಇದ್ದಾರೆ. ಅಂದ್ರೆ ಭಗವಂತ ಕೃಷ್ಣ ದೇವ ಕೃಷ್ಣ ಅವರು ದ್ವಾರಕದಲ್ಲಿದ್ದಾರೆ. ಅಂದ್ರೆ ಇಲ್ಲಿ ನೋಡಿರ್ಬೋದು, ಎಲ್ಲ ರಾಜರು ಇರ್ತಾರಲ್ಲ, ಕೃಷ್ಣನ್ ಮನ್ಸನ್ ಗೆದ್ದಿರ್ತಾರೆ. ಅಂದ್ರೆ ಇವಾಗ ನೋಡಿರ್ಬೋದು, ಒಂದು ರಾಜ್ಯದಲ್ಲಿಂದ ರಾಣಿನ ಇನ್ನೊಂದು ರಾಜನಿಗೆ ಕೊಟ್ಟು ಸಂಬಂಧ ಅನ್ನೋದನ್ನ ಮಾಡ್ಕೊಂತಾರೆ. ಅದೇ ತರ ಎಲ್ಲಾ ರಾಜರುಗಳು ಕೃಷ್ಣನ ಸಂಬಂಧ ಅನ್ನೋದನ್ನ ಮಾಡಿದ್ದಾರೆ. ಅವ್ರೆಲ್ಲಾ ರಾಜರು ಕೃಷ್ಣನ ಪಕ್ಷದಲ್ಲಿದ್ದಾರೆ. ಮತ್ತೆ ಅಂತ ಕೃಷ್ಣ ಪಾಂಡವರ ಪಕ್ಷದಲ್ಲಿ ಇರೋದ್ರಿಂದ ಪಾಂಡವರ ಶಕ್ತಿ ಏನಿದೆಯಲ್ಲ, ಅದು ಅಸಂಖ್ಯವಾಗೈತೆ. ಮತ್ತೆ ನೀನ್ ಯುದ್ಧಕ್ಕೆ ಹೋಗ್ಬೇಡ, ಸೋತೋಗ್ತೀಯ ಅಂತ ಅವ್ರು ಹೇಳ್ತಾರೆ. ಮತ್ತೆ ಇಲ್ಲಿ ಪ್ರಭುಪಾದರು ಸಹ ಹೇಳ್ತಾವ್ರೆ, ಇಡೀ ಬ್ರಹ್ಮಾಂಡದ ಶಕ್ತಿ ಪಾಂಡವರ ಕಡೆ ಇದೆ ಅಂತ. ಇಲ್ಲಿ ಮತ್ತೆ ವಿದುರ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಕೃಷ್ಣನೇನ್ ಸಾಮಾನ್ಯ ವ್ಯಕ್ತಿ ಅಂತ ಅನ್ಕೊಂಡ್ಬೇಡ ನೀನು. ಕೃಷ್ಣ ಅವರು ಚಿಕ್ಕ ವಯಸ್ಸಿನಲ್ಲೇ ಏನು ರಾಕ್ಷಸರನ್ನ
ಕಂಸನ್ನ ಎಲ್ಲ ಕೊಂದಿದ್ರು ಅವರು. ಮತ್ತೆ ಈಗ ಅಂತ ಆ ಚಿಕ್ಕ ವಯಸ್ಸಿನಲ್ಲೇ ರಾಕ್ಷಸ, ಭೂತನಿ, ಕಂಸ ಮತ್ತೆ ಎಲ್ರನ್ನು ಕೊಂದಿರೋ ಅಂತ ಕೃಷ್ಣ ಈಗ ದೊಡ್ಡವರಾಗಿದ್ದಾರೆ. ಮತ್ತೆ ಅವ್ರ ಶಕ್ತಿ ಸಾಮರ್ಥ್ಯ ಇದೆಯಲ್ಲ ಅದಿನ್ನೂ ದೊಡ್ಡದಾಗೆ ಇದೆ ಅಂತ ಇಲ್ಲಿ ಹೇಳ್ತಾರೆ. ಮತ್ತೆ ಇಲ್ಲಿ ವಿದುರ ಅವರು ವಿದುರ ಅವರು ಧೃತರಾಷ್ಟ್ರನಿಗೆ ಒಂದು ಕಹಿ ವಿಷಯ ಅನ್ನೋದನ್ನ ಹೇಳ್ತಾರೆ. ಎಲ್ಲಿ ನೋಡಿರ್ಬೋದು ದುರ್ಯೋಧನ ಅವ್ರನ್ನ ಅವರು ದೋಷ ಮಾಡ್ತಾ ಇದ್ದಾರೆ, ಕೃಷ್ಣನನ್ನ ದ್ವೇಷ ಅನ್ನೋದನ್ನ ಮಾಡ್ತಿದ್ರೆ. ಇವ್ರು ಮಗ ಅಲ್ಲ, ಇವನು ದುರ್ಯೋಧನ, ಇವನು ನಿನ್ನ ವಿನಾಶಕ್ಕೆ ಕಾರಣ ಆಗ್ತಾನೆ. ಅಂದ್ರೆ ಇಲ್ಲಿ ಮಗ ಯಾವ ತರ ಇರ್ಬೇಕು ಅಂತಂದ್ರೆ ಒಬ್ಬ ಮಗ ಜ್ಞಾನಿ ಆಗಿರ್ಬೇಕು, ಅಥವಾ ಇಲ್ಲಿ ಬುದ್ಧಿವಂತ ಆಗಿರ್ಬೇಕು, ಇಲ್ಲ ಭಗವಂತನ ಭಕ್ತನಾಗಿರ್ಬೇಕು. ಇಲ್ಲ ಅಂದ್ರೆ ಅಂತ ಮಗ ಯಾವ್ದಕ್ಕೂ ಲೆಕ್ಕ ಇಲ್ಲ ಅಂತ ಇವ್ರು ವಿದುರ ಅವರು ಹೇಳ್ದಾಗ ಈ ಏನಿರ್ತದಲ್ಲ ಈ ಮಾತ್ನೆಲ್ಲ ದುರ್ಯೋಧನಿಗೆ ಕೇಳಿಸ್ಕೊಂಡು ತುಂಬಾ ಕೋಪ ಬರ್ತೈತೆ. ಕೋಪ ಬಂದ್ಬಿಟ್ಟು ಯಾವ ತರ ತುಟಿನ ಹಿಂಗೆ ಕಂಪಿಸ್ತಾ ಇರ್ತಾರೆ ವಿದುರನ್ ಮೇಲೆ, ಅಷ್ಟು ಕೋಪ ಬಂದಿರ್ತೈತೆ. ಆಗ ವಿದುರನ್ಗೆ ಆಗ ಶಕುನಿ ಮತ್ತೆ ಕರ್ಣ ಅವ್ರ ಮುಂದೆ ದುರ್ಯೋಧನ ವಿದುರನ್ಗೆ ಅವಮಾನ ಅನ್ನೋದನ್ನ ಮಾಡ್ತಾರೆ. ಮತ್ ಇಲ್ಲಿ ನೋಡಿರ್ಬೋದು ವಿದುರನ್ನ ದುರ್ಯೋಧನ ತಂದೆ ರೀತಿ ನೋಡ್ಬೇಕಿತ್ತು, ಅದ್ ಆತರ ನೋಡಲ್ಲ, ಅವರು ಅವಮಾನ ಅನ್ನೋದನ್ನ ಮಾಡ್ತಾರೆ. ಅಂದ್ರೆ ತುಂಬಾ ಕಟುವಾಗಿರೋ ಮಾತನ್ನ ಬೈತಾರೆ. ಇಲ್ಲಿ ದುರ್ಯೋಧನ ಏನ್ ಹೇಳ್ತಾರೆ, ವಿದುರ ಅವರಿಗೆ ನೀನು ದಾಸಿ ಪುತ್ರ ನೀನು ಅಂತ ಹೇಳ್ತಾರೆ. ಇಲ್ಲಿ ನೋಡಿರ್ಬೋದು ರಾಣಿಯರ್ ಏನಿರ್ತಾರಲ್ಲ, ಆ ರಾಣಿಯರಿಗೆ ಅನೇಕ ಜನ ದಾಸಿಯರಿರ್ತಾರೆ. ಆ ದಾಸಿಯರಿಗೆ ರಾಜರಿಂದ ಮಕ್ಕಳಾದಾಗ ಅವ್ರನ್ನ ದಾಸಿ ಪುತ್ರು ಅಂತ ಕರೀತಾರೆ. ಅಂದ್ರೆ ಅವ್ರಿಗೆ ಎಲ್ಲಾ ತರ ರಾಜರುಗಳು ಏನಿರ್ತಾರಲ್ಲ ಆತರ ಎಲ್ಲಾ ತರ ಸೌಕರ್ಯ ಅನ್ನೋದು ಇರ್ತೈತೆ. ಆದ್ರೆ ಅವರಿಗೆ ಕ್ಷತ್ರಿಯರು ಅಂತ ಕರಿಯಲ್ಲ ಅವ್ರನ್ನ. ಮತ್ತೆ ಅವ್ರಿಗೆ ಇದು ಏನಿರ್ತೈತಲ್ಲ ರಾಜರು ಅಂತ ಅವ್ರನ್ನ ಕರೆಯೋದಿಲ್ಲ. ಇಲ್ಲಿ ದುರ್ಯೋಧನ ವಿದುರ ಅವ್ರನ್ನ ನೀನು ದಾಸಿ ಪುತ್ರ, ಈ ದಾಸಿ ಪುತ್ರನ ಇಲ್ಲಿಗೆ ಯಾರು ಬರಕ್ ಹೇಳಿತ್ತು? ಮತ್ತೆ ಇವ್ನು ನಮ್ಮ ಪೋಷಣೆಯಲ್ಲೇ ಬೆಳೆದು ನಮ್ಮ ಶತ್ರುಗಳಾದ ಯಾರಿರ್ತಾರಲ್ಲ ಪಾಂಡವರು, ಅವ್ರ ಪರವಾಗಿ ಗೂಢಾಚಾರ್ಯ ಅನ್ನೋದನ್ನ ಮಾಡ್ತಾ ಇದಾರೆ, ಕೆಲ್ಸನ ಮಾಡ್ತಾರ ಅಂತ ನೀಚ ಇವ್ರು. ಮೊದ್ಲು ಇವ್ನನ್ನ ಮನೆ ಬಿಟ್ಟು ಹೊರದಬ್ಬಿ ಬರೀ ಉಸಿರಾಡ್ಕೊಂಡಿರ್ಲಿ ಅಂತ ಬೈದ್ ಬಿಡ್ತಾರೆ. ಅಂದ್ರೆ ದುರ್ಯೋಧನ್ಗೆ ಎಷ್ಟು ಕೋಪ ಬಂದಿರ್ತೈತೆ ಅಂತಂದ್ರೆ ವಿದುರನ್ನ ಚೆನ್ನಾಗ್ ಹೊಡೆದ್ಬಿಟ್ಟು ಬರೀ ಉಸಿರು ಬಿಟ್ಟು ಕಳಿಸ್ಲಿ ಆತರ ಅವರು ಹೇಳ್ತಾರೆ. ಆವಾಗ ಇಲ್ಲಿ ಶ್ಲೋಕ 16 ನೋಡಿರು ಇದನ್ನ ವಿದುರ ಅವ್ರು ಏನ್ ಅನ್ಕೊಂತಾರೆ ಅಂದ್ರೆ ವಿದುರಂಗೆ ನೋವೇನು ಆಗೋದಿಲ್ಲ. ಇದನ್ನ ಏನ್ ಅನ್ಕೊಂತಾರೆ ಅಂದ್ರೆ, ಓ ಇದು ಭಗವಂತನ ಕರೆ ಆಗೈತೆ, ನಾನಿನ್ನು ಭಕ್ತಿ ಮಾಡ್ಬೇಕು ಅಂತ ಅನ್ಕೊಂತಾರೆ. ಶ್ಲೋಕ 16 ಸ್ವಯಂ ಧನುಧಾರಿ ನಿಧಾಯ ಅಂತಿದೆ. ಅಂದ್ರೆ ದಾಸಿ ಪುತ್ರ ಅಂದಾಗ ವಿದುರನ್ ಕಿವಿಗೆ ಬಾಣ ಬಿಟ್ಟಷ್ಟು ಹೃದಯಕ್ಕೆ ನೋವಾಗ್ತೈತೆ. ಧನುಧಾರಿಯಾದ ವಿದುರ ಅವರು ತನ್ನ ಬಾಣವನ್ನ ಇಲ್ಲಿ ನೋಡಿರ್ಬೋದು ಹಸ್ತಿನಾಪುರದ ಬಾಗ್ಲಲ್ಲೇ ಇಟ್ಬಿಟ್ಟು ಅವರು ಬಂದ್ಬಿಡ್ತಾರೆ. ಇಲ್ಲಿ ಪ್ರಭುಪಾದವ್ರು ಏನ್ ಹೇಳ್ತಾರೆ ಅಂದ್ರೆ ಮಾಯಾದೇವಿ ಕೆಲ್ಸ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಅಂದ್ರೆ ವಿದುರ ಇಲ್ಲೇ ಇದ್ದಿದ್ರೆ ಅವರು ಯುದ್ಧಮಾನ ಕೃಷ್ಣನ ವಿರುದ್ಧವಾಗಿ ಮಾಡ್ಬೇಕಿತ್ತು. ಅದು ವಿದುರ ಅವರಿಗೆ ಇಷ್ಟ ಇರಲ್ಲ. ಅವ್ರಿಗೆ ಸಜ್ಜನರ ಸಂಘ ಬೇಕಿತ್ತು, ಮತ್ತೆ ಭಾಗವತನ ಕೇಳ್ಬೇಕಿತ್ತು. ಮತ್ತೆ ಅವರು ಅದರಿಂದ ವಿದುರ ಅವರು ಹಸ್ತಿನಾಪುರವನ್ನ ಬಿಟ್ಟು ತೀರ್ಥಯಾತ್ರೆಗೆ ಹೋಗ್ತಾರೆ. ಅಂದ್ರೆ ಕೆಲವೊಂದ್ ಬಾರಿ ಇದು ಬರೋದು ಈ ತರ ಕಷ್ಟ ಬರೋದು ನಮ್ಗೆ ಅನುಕೂಲ ಅನ್ನೋದೇ ಆಗ್ತೈತೆ. ಅದ್ರಿಂದ ವಿದುರ ಅವ್ರಿಗೆ ತುಂಬಾ ಖುಷಿನೇ ಆಗ್ತೈತೆ. ಅವ್ರ ಖುಷಿಯಿಂದ ಅವ್ರ ಏನ್ ಅನ್ಕೊಂತಾರೆ, ಅಪ್ಪ ನನ್ ಕೃಷ್ಣನ ಲೀಲೆಗಳನ್ನ ಕೇಳ್ಕೊಳ್ಬೋದು ಅಂತ ಅವ್ರು ಅನ್ಕೊಂತಾರೆ. ಇಲ್ಲಿ ಯೋಗ ಮಾಯಾದೇವಿ ಏನಿದೆಯಲ್ಲ ಆಕೆ ಕೆಲಸ ಅನ್ನೋದನ್ನ ಇಲ್ಲಿ ಪ್ರಭುಪಾದರು ಹೇಳ್ತಾರೆ. ಯೋಗ ಮಾಯಾದೇವಿ ಕೆಲಸ ಮಾಡ್ತೈತೆ. ವಿದುರ ಅವ್ರಿಗೆ ಸಜ್ಜನರ ಸಂಘ ಮಾಡಿ ಕೃಷ್ಣನ ಲೀಲೆಗಳನ್ನ ಕೇಳೋ ಅಂತ ಅನುಕೂಲ ಮಾಡ್ಕೊಡ್ತೈತೆ. ಆದ್ರೆ ಇಲ್ಲಿ ಮಾಯಾದೇವಿ ಏನ್ ಮಾಡ್ತಾ ಇದೆ ಅಂದ್ರೆ ದುರ್ಯೋಧನನ ವಿನಾಶಕ್ಕೆ ಕಾರಣ ಆಗ್ತಾ ಇದೆ ಅಂತ ಇಲ್ಲಿ ಪ್ರಭುಪಾದವರು ಹೇಳ್ತಾರೆ. ಮತ್ತೆ ವಿದುರ ಅವರು ರಾಜ್ಯವನ್ನ ಬಿಟ್ಟು ತೀರ್ಥಯಾತ್ರೆಗೆ ಹೋಗ್ತಾರೆ. ಅಂದ್ರೆ ಅವರು ಎಲ್ಲೆಲ್ಲಿ ಕೃಷ್ಣನ ವಿಗ್ರಹಗಳು ಇರ್ತೈತಲ್ಲ ಅಲ್ಲೆಲ್ಲಿಗೆಲ್ಲ ಹೋಗ್ತಾರೆ. ಯಾಕೆಂದ್ರೆ ವಿದುರ ಅವ್ರು ಅನ್ಕೊಂತಾರೆ, ನಾನು ಪಾಪಿ, ನಾನು ದುರ್ಜನರ ಸವಾಸ ಮಾಡಿದ್ದೀನಿ, ಆದ್ರಿಂದ ನಾನು ದುಷ್ಟರ ಸಂಘ ಮಾಡಿದ್ಕೆ ನಾನು ದುಷ್ಟ ಆಗೋಗ್ಬಿಟ್ಟಿದೀನಿ. ನನ್ನ ಕಲ್ಮಶ ಏನಿದೆಯಲ್ಲ ಅದನ್ನೆಲ್ಲ ನಾನು ಪುಣ್ಯ ಕ್ಷೇತ್ರಗಳಿಗೆ ಹೋಗ್ಬಿಟ್ಟು ಮತ್ತೆ ಕೃಷ್ಣನ ವಿಗ್ರಹಗಳು ಎಲ್ಲೆಲ್ಲಿ ಇರ್ತೈತಲ್ಲ ಅಲ್ಲೆಲ್ಲ ಹೋಗಿ ನನ್ನ ಪಾಪನೆಲ್ಲ ಕಳ್ಕೊಳ್ಬೇಕು ಅಂತ ಅವರು ಅಂದ್ರೆ ತೀರ್ಥಯಾತ್ರೆ ಮಾಡ್ತಾರೆ. ಅವ್ರು ಎಲ್ಲೆಲ್ಲಿ ತೀರ್ಥಯಾತ್ರೆ ಮಾಡ್ತಾರೆ ಅಂದ್ರೆ
ಬದ್ರಿಕಾಶ್ರಮದಿಂದ ಕನ್ಯಾಕುಮಾರಿವರೆಗೂ ಹೋಗ್ತಾರೆ, ಮತ್ತೆ ದ್ವಾರಕಾದಿಂದ ಜಗನ್ನಾಥ್ ಪುರಿವರೆಗೂ ಅವರು ಹೋಗ್ತಾರೆ. ಅಂದ್ರೆ ಕೃಷ್ಣನ ವಿಗ್ರಹ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ವಿಗ್ರಹ ಅವರು ಅಂದ್ರೆ ಕೃಷ್ಣನ ವಿಗ್ರಹ ನೋಡಿಬಿಟ್ಟು ನೂರಾರು ಸಾವಿರಾರು ಕ್ಷೇತ್ರಗಳಿಗೆ ಹೋಗ್ತಾರೆ. ಮತ್ತೆ ಭಕ್ತರಿಂದ ಭಾಗವತನಾದವರು ವಿಗ್ರಹ ಅವರು ಕೇಳ್ತಾರೆ. ಇಲ್ಲಿ ಪ್ರಭುಪಾದವರು ನೋಡಿ ಹೇಳ್ತಾರೆ, ಪ್ರಭುಪಾದರು ನಾವೇನಾದ್ರೂ ತೀರ್ಥಯಾತ್ರೆಗೆ ಹೋದಾಗ ಆ ಭಗವಂತನ ದರ್ಶನ ಮಾಡ್ಬೇಕಂತೆ, ಸಾಧುಗಳ ದರ್ಶನ ಮಾಡ್ಬೇಕು, ಮತ್ತೆ ಭಕ್ತರ ದರ್ಶನ ಮಾಡಿ ಆ ಕ್ಷೇತ್ರದಲ್ಲಿ ಕೃಷ್ಣನ ಲೀಲೆಗಳನ್ನ ನಾವು ಕೇಳ್ಬೇಕಂತೆ. ಅದನ್ನ ಬಿಟ್ಬಿಟ್ಟು ಬರೀ ನಾವು ಫೋಟೋ ತೆಗಿಸ್ಕೊಂಡ್ ಬರೋದು, ವಿಡಿಯೋನ ಮಾಡ್ಕೊಂಡ್ ಬರೋದ್ ಬಂದ್ರೆ ಅದು ತೀರ್ಥಯಾತ್ರೆ ಅನ್ನೋದು ಪೂರ್ಣ ಆಗಲ್ಲ ಅಂತ ಹೇಳಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಮತ್ತೆ ವಿದುರ ಅವರು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಅನಂತ ರೂಪ ಇರೋ ಭಗವಂತನ ಕ್ಷೇತ್ರಗಳನ್ನ ದರ್ಶನ ಅನ್ನೋದನ್ನ ವಿದುರ ಅವರು ಮಾಡ್ತಾರೆ. ಅವರು ಒಂಟಿಯಾಗೆ ಹೋಗ್ತಾರೆ. ಮತ್ತೆ ಇಲ್ಲಿ ಹೋಗಿ ನೋಡಿರ್ಬೋದು, ಎಲ್ಲೆಲ್ಲಿ ತೀರ್ಥ ಕ್ಷೇತ್ರದಲ್ಲಿ ನದಿ ಇರುತ್ತಲ್ಲ ಅಲ್ಲೆಲ್ಲ ಅವರು ತೀರ್ಥ ಸ್ಥಾನ ಅನ್ನೋದನ್ನ ಮಾಡಿ ಮಾಡಿ ಅವ್ರ ತಲೆ ಯಾವಾಗ್ಲೂ ಒದ್ದೆ ಆಗಿ ಇರ್ತೈತೆ ವಿದುರ ಅವ್ರದ್ದು. ಮತ್ತೆ ವಿದುರ ಅವರು ಹೋಗಿದ್ ಕಡೆ ಎಲ್ಲ ಅಂದ್ರೆ ಅವರು ಒಂಥರ ಅವ್ರು ಯಾವ ತರ ಇರ್ತಾರೆ ಅಂದ್ರೆ ಅವಧೂತನ್ ತರ ಇರ್ತಾರೆ. ಯಾಕಂದ್ರೆ ವಿದುರ ಅವರು ಪ್ರಸಿದ್ಧವಾದ ವ್ಯಕ್ತಿ ಆಗಿರ್ತಾರೆ. ಯಾರು ಅವ್ರನ್ನ ಗುರ್ತಿಡಿಬಾರ್ದು ಅಂದ್ಬಿಟ್ಟು ಅವರು ತಿರುಕನ ವೇಷದಲ್ಲಿ ಅವರು ಅವಧೂತನ್ ತರ ಇರ್ತಾರೆ. ವಿದುರ ಅವರು ಮತ್ತೆ ಇದೇ ತರ 5,000 ವರ್ಷದ ಭೂಮಿಲೆಲ್ಲ ಅವರು ಸುತ್ತುತ್ತಾ ಇರ್ತಾರೆ. ಆಗ ಹೆಂಗಿರುತ್ತೆ ಅಂದ್ರೆ ಭಾರತ ಒಂದು ಭರತ ವರ್ಷ ಆಗಿರ್ತೈತೆ. ಮತ್ತೆ ಇಲ್ಲಿ ಇಡೀ ಜಗತ್ತು ಏನಿರ್ತೈತಲ್ಲ ಅದು ಯುಧಿಷ್ಠಿರ ಮಹಾರಾಜರ ಅವರೇ ಚಕ್ರವರ್ತಿ ಆಗಿರ್ತಾರೆ. ಏನ್ ಈ ವಿಶ್ವ ಇರ್ತೈತಲ್ಲ ಈ ವಿಶ್ವ ಪೂರ್ತಿ ಒಂದು ರಾಷ್ಟ್ರ ಆಗಿರ್ತೈತೆ. ಅದು ಒಂದೇ ಒಂದು ಧ್ವಜ ಇರ್ತೈತಲ್ಲಿ, ಅದೆಲ್ಲ ವಿಶ್ವ ವ್ಯಾಪ್ತಿ ಆಗಿರ್ತೈತೆ. ಅಂದ್ರೆ ಅದೆಲ್ಲ ಏಕ ರಾಷ್ಟ್ರ ಆಗಿರ್ತೈತೆ. ಇದೆಲ್ಲ ಕೃಷ್ಣನ ಕರುಣೆಯಿಂದ ಯುಧಿಷ್ಠಿರ ಮಹಾರಾಜರು ರಾಜರಾಗಿ ಆಗಿರ್ತಾರೆ. ಈಗ ನೋಡಿರ್ಬೋದು ಬೇರೆ ಬೇರೆ ರಾಜ್ಯರು ಇರುತ್ತೆ, ಬೇರೆ ಬೇರೆ ಧ್ವಜ ಇರ್ತೈತೆ, ಆದ್ರೆ ಇಲ್ಲಿ ಯಾರು ರಾಜರುಗಳೇ ಇರೋದೇ ಇಲ್ಲ. ಇಲ್ಲಿ ವಿದುರ ಅವರು ಪ್ರವಾಸ ಕ್ಷೇತ್ರಕ್ಕೆ ಬರ್ತಾರೆ. ಆ ಪ್ರಭಾವ ಕ್ಷೇತ್ರಕ್ಕೆ ಬಂದಾಗ ಅವರಿಗೆ ಗೊತ್ತಾಗುತ್ತೆ ಅವ್ರ ಸಂಬಂಧಿಕರುಗಳು ಏನಿರ್ತಾರಲ್ಲ ಅವರೆಲ್ಲ ವಿನಾಶ ಆದ್ರು ಅಂತ ವಿದುರ ಅವರಿಗೆ ಗೊತ್ತಾಗುತ್ತೆ. ಇವಾಗ ನೋಡಿರ್ಬೋದು ಹೇಗೆ ಕಾಡ್ನಲ್ಲಿ ಬೆಂಕಿ ಏನೋ ಯಾರು ಹೋಗ್ ಹಚ್ಚಲ್ಲ. ಅಂದ್ರೆ 2 ಬಿದಿರು ಇರ್ತೈತಲ್ಲ, 2 ಬಿದಿರುಗಳು ಉಜ್ಜಿ ಏನಾಗುತ್ತೆ ಬಿಸಿ ಆಗುತ್ತೆ. ಬಿಸಿ ಆದಾಗ ಆ ಶಾಖದಿಂದ ಇಡೀ ಕಾಡೇನೆ ಬೆಂಕಿ ಹಚ್ಕೊಂಡು ನಾಶ ಆಗುತ್ತೆ. ಅದೇ ರೀತಿ ಒಂದು ಕುಟುಂಬದಲ್ಲಿ ನಡೀತಲ್ಲ ಸಂಘರ್ಷ, ಆ ಸಂಘರ್ಷಣದಿಂದ ಇಡೀ ಕುಟುಂಬನೇ ನಾಶ ಆಗ್ತೈತೆ. ಇಲ್ಲಿ ವಿದುರ ಅವರು ಈ ವಿಷಯನ ಸರಸ್ವತಿ ತೀರದಲ್ಲಿ ತಟದಲ್ಲಿ ಕೇಳ್ಬಿಟ್ಟು ಅವ್ರಿಗೆ ಬೇಜಾರಾಗುತ್ತೆ. ಯಾಕಂದ್ರೆ ಅವ್ರ ವಂಶದವ್ರು ಇರ್ತಾರಲ್ಲ ಅವರೆಲ್ಲರೂ ನಾಶ ಆದ ಅಂತ ಕೇಳ್ಬಿಟ್ಟು ಅವ್ರಿಗೆ ತುಂಬಾನೇ ನೋವಾಗ್ತೈತೆ. ನೋಡಿರ್ಬೋದು ಇಡೀ ಕಾಡ್ನಲ್ಲಿ ಬೆಂಕಿ ಬಿದ್ದಾಗ ಬೆಂಕಿ ಹತ್ಕೊಂಡು ಉರಿತಾ ಇರುವಾಗ ಮಳೆ ಬಂದಾಗ ಯಾವ ರೀತಿ ತಣ್ಣಗಾಗುತ್ತೆ, ಅದೇ ರೀತಿ ನಮ್ಮ ಸಂಸಾರದಲ್ಲಿ ಏನಾದ್ರು ಜಗಳ ಆದ್ರೆ, ಕಷ್ಟ ಬಂದ್ರೆ, ತೊಂದ್ರೆ ಆದಾಗ ನಾವು ಕೃಷ್ಣನಿಗೆ ಶರಣಾಗತಿ ಆಗ್ಬೇಕು. ಯಾವ್ತರ ಅಂದ್ರೆ ನಾವು ಚಾಂಟಿಂಗ್ ಅನ್ನ ಮಾಡಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ನಾವು ಭಗವಂತನಲ್ಲಿ ಬೇಡ್ಕೊಂಡಾಗ, ಭಗವಂತನಿಗೆ ಶರಣಾಗತಿ ಆದಾಗ ಭಗವಂತ ನಮ್ಮನ್ನ ಕಾಪಾಡ್ತಾರೆ. ಆದ್ರೆ ಇಲ್ಲಿ ಮತ್ತೆ ವಿದುರ ಅವರು ಸರಸ್ವತಿ ತೀರದಲ್ಲಿ ಬಂದ್ಬಿಟ್ಟು 10 ತೀರ್ಥ ಕ್ಷೇತ್ರಗಳನ್ನ ಅವರು ಅಲ್ಲೆಲ್ಲ ಹೋಗಿ ಪೂಜೆ ಅನ್ನೋದನ್ನ ಮಾಡ್ಬಿಟ್ಟು ಈಗ ಮುಂದೆ ಅವರು ಎಲ್ಲೆಲ್ಲಿ ವಿಷ್ಣು ದೇವಸ್ಥಾನ ಇರ್ತೈತಲ್ಲ ಅಲ್ಲೆಲ್ಲ ಹೋಗ್ತಾರೆ. ಅಂದ್ರೆ ಆಗಿನ ಕಾಲದಲ್ಲಿ ಗೋಪುರ ಇರ್ತೈತಲ್ಲ ಅದು ತುಂಬಾ ದೊಡ್ಡದಾಗಿರ್ತೈತೆ. ಅಲ್ಲಿ ಎಲ್ಲಾ ವಿಷ್ಣು ದೇವಸ್ಥಾನದಲ್ಲೂ ಚಕ್ರ ಅನ್ನೋದು ಇರ್ತೈತೆ. ಅಂದ್ರೆ ನಾವು ದೂರದಿಂದಾನೇ ನೋಡಿದ ಗೋಪುರದಲ್ಲಿ ಚಕ್ರ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಓ ಇದು ವಿಷ್ಣು ದೇವಾಲಯ ಅನ್ನೋದನ್ನ ಅದನ್ನ ಗುರ್ತಿಟ್ಕೊಂಡು ಹೋಗ್ತಾರೆ. ಇಲ್ಲಿ ನಾವು ನೋಡಿರ್ಬೋದು ಸಾಕ್ಷಾತ್ ಅಂದ್ರೆ ಪೂರಿ ಜಗನ್ನಾಥದಲ್ಲಿ ನೋಡಿರ್ಬೋದು. ಇವಾಗ ಫಾರಿನರ್ಸ್ನೆಲ್ಲ ಅಲ್ಲಿ ಬಿಡೋದಿಲ್ವಲ್ಲ, ಅವ್ರೇನ್ ಮಾಡ್ತಾರೆ ಚಕ್ರದ ದರ್ಶನ ಅನ್ನೋದನ್ನ ಮಾಡ್ಕೊಂತಾರೆ. ಇಲ್ಲಿ ಅಂದ್ರೆ ಭಗವಂತನ ಕೃಷ್ಣ ಅವ್ರನ್ನ ಚಕ್ರಿ ಅಂತಾನು ಇಲ್ಲಿ ಕರೀತಾರೆ. ಮತ್ತೆ ವಿದುರ ಅವರು ಮುಂದೆ ಅವರು
ಮಥುರಾಕ್ಕೆ ಬರ್ತಾರೆ. ಮಥುರಾಕ್ಕೆ ಬಂದಾಗ ಶ್ರೀಲ ರೂಪ ಗೋಸ್ವಾಮಿಗಳು ಅವ್ರು ಹೇಳ್ತಾರೆ, ಅವರ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ವೈಕುಂಠ ಧಾಮಕ್ಕಿಂತ ವೈಕುಂಠಕ್ಕಿಂತ ಶ್ರೇಷ್ಠವಾದದ್ದು ಮಥುರಾ ಅಂತೆ. ಮಥುರಾ ಮಂಡಲಕ್ಕಿಂತ ಶ್ರೇಷ್ಠವಾದದ್ದು ಬೃಂದಾವನ ಅಂತೆ. ಯಾಕಂದ್ರೆ ವೃಂದಾವನದಲ್ಲಿ ಕೃಷ್ಣ ಅವರು ಲೀಲೆಗಳನ್ನ ಮಾಡಿದ್ದಾರೆ. ಅವ್ರು ಭಗವಂತನೇ ಸ್ವತಃ ನಡೆದಾಡಿದ್ದಾರೆ. ಮತ್ತೆ ಅವರು ಏನು ಗೋವರ್ಧನ ಪರ್ವತನ ಎತ್ತಿದ್ದಾರೆ. ಮತ್ತೆ ಅಲ್ಲಿ ರಾಧಾರಾಣಿ ಇದ್ದಾರೆ. ರಾಧಾ ಕುಂಡವಾಗಿ ರಾಧಾರಾಣಿ ದ್ರವ ರೂಪದಲ್ಲಿ ಇದ್ದಾರೆ. ಅಲ್ಲಿ ರಾಧಾರಾಣಿ ರಾಧಾ ಪ್ರೇಮ ಇದೆ. ಆದ್ರಿಂದ ಈ ವೃಂದಾವನ ತುಂಬಾ ಮುಖ್ಯವಾದ ಸ್ಥಳ ಆಗಿರ್ತೈತೆ. ಅಂತ ಸ್ಥಳಕ್ಕೆ ಅವರು ಬರ್ತಾರೆ. ಇಲ್ಲಿ ಬಂದ್ಮೇಲೆ ಉದ್ಧವ ಅವರು ಭೇಟಿ ಆಗ್ತಾರೆ. ಯಾರು ವಿದುರ ಅವರು ಉದ್ಧವನ್ನ ಭೇಟಿ ಆಗ್ತಾರೆ. ಮಹಾಭಾಗವತ ಆಗಿರ್ತಾರೆ ಉದ್ಧವ ಅವರು. ಕೃಷ್ಣನ ಮಹಾಭಕ್ತರಾಗಿರ್ತಾರೆ. ಅವರು ಬೃಹಸ್ಪತಿಯ ಶಿಷ್ಯರಾಗಿರ್ತಾರೆ. ಉದ್ಧವನ್ನ ವಿದುರ ಅವರು ನೋಡಿದ ತಕ್ಷಣ ಆಲಿಂಗನ ಅನ್ನೋದನ್ನ ಮಾಡ್ಕೊಂತಾರೆ, ಒಪ್ಕೊಂತಾರೆ. ವಿದುರ ಅವರು ದೊಡ್ಡವರಾಗಿರ್ತಾರೆ. ಮತ್ತೆ ಉದ್ಧವ ಅವರು ಚಿಕ್ಕವರಾಗಿರ್ತಾರೆ. ಆದ್ರಿಂದ ಉದ್ಧವ ಅವರು ಪ್ರಣಾಮ ಮಾಡ್ಕೊಂಡಾಗ ಉದ್ಧವ ಅವರು ಅವ್ರನ್ನ ಒಪ್ಕೊಂತಾರೆ. ಅವಾಗ ಒಪ್ಕೊಂಡ್ಬಿಟ್ಟು ವಿದುರ ಅವರು ಉದ್ಧವನಿಗೆ ಪ್ರಶ್ನೆ ಅನ್ನೋದನ್ನ ಮಾಡ್ತಾರೆ. ಕೃಷ್ಣ ಮತ್ತೆ ಕೃಷ್ಣನ ಭಕ್ತರ ಬಗ್ಗೆ ತಿಳ್ಕೊಳಕ್ಕೋಸ್ಕರ. ಮತ್ತೆ ಅವರು ಉದ್ಧವನನ್ನ ಕೇಳ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಮೊದ್ಲೇನೆ ವಿದುರ ಅವ್ರಿಗೆ. ಅಂದ್ರೆ ಪ್ರಭಾಸ ಕ್ಷೇತ್ರಕ್ಕೆ ಬಂದಾಗ ಕುರುವಂಶದವ್ರು ನಾಶ ಆಗಿರ್ತಾರಲ್ಲ, ಕುರುವಂಶದವರು ಮತ್ತೆ ಯದುವಂಶದವ್ರು ನಾಶ ಆಗಿರ್ತೈತಲ್ಲ, ಆ ವಿಷಯ ಕೇಳ್ಬಿಟ್ಟು ಅವ್ರಿಗೆ ತುಂಬಾನೇ ಶಾಕ್ ಆಗಿರುತ್ತೆ, ನೋವಾಗಿರುತ್ತೆ. ಇದು ಗೊತ್ತಾಗಿರುತ್ತೆ. ಇನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು ಅಂತ ಅವರು ಉದ್ಧವ ಅವ್ರನ್ನ ಕೇಳ್ತಾರೆ. ಉದ್ಧವರವ್ರನ್ನ ಕೇಳ್ತಾರೆ, ಪುರಾಣ ಪುರುಷ ಕೃಷ್ಣ ಬಲರಾಮ ಅವರು ಹೇಗಿದ್ದಾರೆ, ಚೆನ್ನಾಗಿದ್ದಾರ? ಮತ್ತೆ ಅವರು ಸೂರಸೇನ ಅವ್ರ ಮನೆಯಲ್ಲಿ ಈಗ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ. ಆಮೇಲೆ ನೋಡಿರ್ಬೋದು ಯದುಕುಲದವ್ರನ್ನ ಕೇಳ್ತಾರೆ, ಪಾಂಡವರನ್ನ ಕೇಳ್ತಾರೆ, ಮತ್ತೆ ಕೃಷ್ಣನ್ ಬಗ್ಗೆ ಕೇಳ್ತಾರೆ. ಈ 26ನೇ ಶ್ಲೋಕದಿಂದ 45ನೇ ಶ್ಲೋಕದವರೆಗೂ ಯದುಕುಲ ಮತ್ತೆ ಕೃಷ್ಣ ಅವ್ರ ಬಗ್ಗೆ ವಿದುರ ಅವರು ಉದ್ಧವರನ್ನ ಪ್ರಶ್ನೆ ಅನ್ನೋದನ್ನ ಕೇಳ್ತಾರೆ. ಮೊದ್ಲು ಅವರು ಬಲರಾಮ ವಿಸ್ತರಣೆ ಗರ್ಭೋದಯಕದಿಂದ ವಿಷ್ಣುವಿನ ನಾಭಿಯಲ್ಲಿ ಬ್ರಹ್ಮ ಬರ್ತಾರೆ. ಬ್ರಹ್ಮ ಅವ್ರು ಕೇಳ್ಕೊಂಡಿರ್ತಾರೆ ಭಗವಂತನ, ಈ ಪಾಪವನ್ನೆಲ್ಲ ನಾಶ ಮಾಡು ಬಾ ಅಂತ ಭಗವಂತನ ಬೇಡ್ಕೊಂಡಾಗ ಅವಾಗ ಭಗವಂತ ಅವತಾರ ಅನ್ನೋದ್ ಮಾಡ್ತಿದ್ದಾರೆ. ಅಂತ ಕೃಷ್ಣ ಹೇಗಿದ್ದಾರೆ ಅಂತ ಕೇಳ್ತಾರೆ. ಮತ್ತೆ ವಸುದೇವನ್ ಬಗ್ಗೆ ಕೇಳ್ತಾರೆ. ಈ ವಸುದೇವ ಅವ್ರು ನೋಡಿರ್ಬೋದು ಕೃಷ್ಣನ ತಂದೆ. ಅವರು ಅಂದ್ರೆ ಕುರುವಂಶಕ್ಕೆ ಅವರು ಹತ್ತಿರವಾದ ಸಂಬಂಧಿಯಾಗಿರ್ತಾರೆ. ಇಲ್ಲಿ ವಿದುರ ಅವರ ಭಾವ ಆಗಿರ್ತಾರೆ. ಅಂದ್ರೆ ರೋಹಿಣಿ ಮಾತಾ ಇರ್ತೈತಲ್ಲ, ರೋಹಿಣಿ ಮಾತಾ ಬಂದ್ಬಿಟ್ಟು ವಿದುರನ ತಂಗಿ ಆಗಿರ್ತಾರೆ. ಈ ರೋಹಿಣಿ ಮಾತಾ ಬಲರಾಮನ ತಾಯಿ ಆಗಿರ್ತಾರೆ. ಅದರಿಂದ ಭಾವ ಆಗಿರ್ತಾರೆ ವಿದುರನ್ಗೆ ವಸುದೇವ. ಅವ್ರಿಗೆ 16 ಜನ ಹೆಂಡತಿಯರು ಇರ್ತಾರಲ್ಲ, ಅದ್ರಲ್ಲಿ ರೋಹಿಣಿ ಮಾತನು ಒಬ್ರಾಗಿರ್ತಾರೆ. ಅದ್ರಿಂದ ರೋಹಿಣಿ ಮಾತಾ ಹೇಗಿದ್ದಾರೆ ಅಂತ ಕೇಳ್ತಾರೆ. ಮತ್ತೆ ಅವರು ವಸುದೇವನ್ಗೆ ಕುಂತಿ ಅವರು ತಂಗಿ ಸಹ ಆಗಿರ್ತಾರೆ. ಅದ್ರಿಂದ ವಸುದೇವ ಅವರು ಚೆನ್ನಾಗಿದ್ದಾರಾ ಅಂತ ಕೇಳ್ತಾರೆ. ಆಮೇಲೆ ಪ್ರದ್ಯುಮ್ನ ಬಗ್ಗೆ ಕೇಳ್ತಾರೆ. ಪ್ರದ್ಯುಮ್ನ ಅವರು ಕೃಷ್ಣ ಅವರ ಮಗ ಆಗಿರ್ತಾರೆ. ಪ್ರದ್ಯುಮ್ನ ಅವರು ಯದುಕುಲದ ಸೇನಾಧಿಪತಿ ಆಗಿರ್ತಾರೆ. ಅವರು ರುಕ್ಮಿಣಿ ಇರ್ತಾರಲ್ಲ, ರುಕ್ಮಿಣಿ ಅವರು ಬ್ರಾಹ್ಮಣ ಅವ್ರನ್ನ ಪೂಜೆ ಅನ್ನೋದನ್ನ ಮಾಡ್ಬಿಟ್ಟು ಕೃಷ್ಣರಿಂದ ಪ್ರದ್ಯುಮ್ನನ್ನ ಪಡೆದಿರ್ತಾರೆ. ಇಲ್ಲಿ ಪ್ರದ್ಯುಮ್ನ ನೋಡಿರ್ಬೋದು ಆದಿ ಕಾಲದಲ್ಲಿ ಅಂದ್ರೆ ಹಿಂದಿನ ಕಾಲದಲ್ಲಿ ಅವರು ಮನ್ಮಥ ಕಾಮದೇವ ಆಗಿರ್ತಾರೆ. ಮತ್ತೆ ಇಲ್ಲಿ ಭಗವಂತ ಕೃಷ್ಣ ಇರ್ತಾರಲ್ಲ, ಅವರು ಬೃಂದಾವನದಲ್ಲಿ ಲೀಲೆ ಮಾಡ್ಬೇಕಂದ್ರೆ ಎಲ್ಲಾ ದೇವತೆಗಳು ಅಲ್ಲಿಗೆ ಬರ್ತಾರೆ. ಅದರಲ್ಲಿ ಪ್ರದ್ಯುಮ್ನನು ಸಹ ಅಂದ್ರೆ ಕಾಮದೇವ ಮನ್ಮಥರು ಸಹ ಪ್ರದ್ಯುಮ್ನಾಗಿ ಬಂದಿರ್ತಾರೆ. ಇಲ್ಲಿ ಯದುವಂಶದಲ್ಲಿ ಕೃಷ್ಣನ ಭಕ್ತರು, ಅವರು ದೇವತೆಗಳ ಎಲ್ಲಾ ಅಂಶಗಳು ಅವ್ರಲ್ಲಿ ಇರ್ತೈತೆ. ಅಂದ್ರೆ ಇಲ್ಲಿ ನೋಡಿರ್ಬೋದು ಪ್ರದ್ಯುಮ್ನಲ್ಲಿ ಮನ್ಮಥನ ಅಂಶ ಇರ್ತೈತೆ. ಮತ್ತೆ ಅರ್ಜುನ ಇರ್ತೈತಲ್ಲ, ಅರ್ಜುನ ಕೃಷ್ಣನ್ ಭಕ್ತ ಆಗಿರ್ತಾರೆ. ಆದ್ರೆ ಭಕ್ತ ಆಗಿದ್ರುನು ಅವ್ರಿಗೆ ಏನಿರುತ್ತೆ, ಇಂದ್ರನ ಅಂಶ ಇರ್ತೈತೆ.
ಮತ್ತೆ ವಾಯು ವಾಯುವಿನ ಅಂಶ ಅನ್ನೋದು ಇರ್ತೈತೆ. ಮತ್ತೆ ಯುಧಿಷ್ಠಿರನಲ್ಲಿ ಯಮನ ಅಂಶ ಇರ್ತೈತೆ. ಮತ್ತೆ ನಕುಲ ಸಹದೇವ ಅವರಲ್ಲಿ ಅಶ್ವಿನಿ ಕುಮಾರರ ಅಂಶ ಇರ್ತೈತೆ. ಮತ್ತೆ ನೋಡಿರ್ಬೋದು ಈ ತರ ಎಲ್ಲಾ ದೇವತೆಗಳು ಜನ್ಮ ವೃಂದಾವನದಲ್ಲಿ ಜನ್ಮ ಅನ್ನೋದನ್ನ ತಗೊಂಡಿರ್ತಾರೆ. ಆಮೇಲೆ ಅವರು ವಿದುರ ಅವ್ರ ಪ್ರಶ್ನೆ ಅನ್ನೋದನ್ನ ಕೇಳ್ತಾರೆ. ಋಷಿಗಳು, ಭೋಜರಾಜರು, ಉಗ್ರಸೇನ ಅವರು ಕ್ಷೇಮವಾಗಿದ್ದಾರ ಅಂತ ಕೇಳ್ತಾರೆ. ಮತ್ತೆ ಕೃಷ್ಣನ ಐಶ್ವರ್ಯ ಪತ್ನಿಯಾದ ಜಾಂಬವತಿ ಮಗ ಸಾಂಬ ಅವ್ರು ಹೇಗಿದ್ದಾರೆ ಅಂದ್ರೆ, ಸಾಂಬ ಅವರು ಶಿವನ ಮಗ ಕಾರ್ತಿಕೇಯನ ಅಂಶ ಆಗಿರ್ತಾರೆ. ಅವ್ರು ಚೆನ್ನಾಗಿದ್ದಾರ ಅಂತ ಕೇಳ್ತಾರೆ. ಇಲ್ಲಿ ಉದ್ಧವ ಅವ್ರನ್ನು ನೋಡಿರ್ಬೋದು, ವಸು ಅವ್ರದ ಅಂಶ, ಆ ದೇವತೆಯ ಅಂಶ ಆಗಿರ್ತಾರೆ. ಮುಂದೆ ಅವರು ಇವ್ರನ್ನ ಕೇಳ್ತಾರೆ, ಯುಯುಧನ ಅರ್ಜುನನಿಗೆ ಸಮರ ಕಲೆಯನ್ನ ಕಲ್ಸಿರ್ತಾರೆ. ಅವ್ರು ಚೆನ್ನಾಗಿದ್ದಾರ ಅಂತ ಕೇಳ್ತಾರೆ. ಮತ್ತೆ ಅಂದ್ರೆ ಅವರು ಅಕ್ರೂರನ ತಂದ್ರೆ ಆಗಿರ್ತಾರೆ. ಒಂದ್ಸಲಿ ಅಕ್ರೂರ ನೋಡಿರ್ಬೋದು, ಕಂಸ ಅವ್ರನ್ನ ವೃಂದಾವನಕ್ಕೆ ಹೋಗಿ ಕೃಷ್ಣನ ಕರ್ಕೊಂಡ್ ಬಾ ಅಂತ ಹೇಳ್ತಾರೆ. ಕರ್ಕೊಂಡ್ ಬಾ ಅಂತ ಹೇಳಿದಾಗ ಅವಾಗ ಏನ್ ಮಾಡ್ತಾರೆ, ಅಕ್ರೂರ ಅವರು ಕೃಷ್ಣನ್ನ ಕರ್ಕೊಂಡ್ ಬರಕ್ಕೆ ಮಥುರಾಯಿಂದ ವೃಂದಾವನಕ್ಕೆ ಬರ್ತಾರೆ. ವೃಂದಾವನಕ್ಕೆ ಬಂದಿದ ತಕ್ಷಣ ಪ್ರಭು ನೆಕ್ಸ್ಟ್ ಸ್ಲೈಡ್ ಪ್ರಭು. ಅವರು ವೃಂದಾವನಕ್ಕೆ ಬಂದಿದ ತಕ್ಷಣ ವೃಂದಾವನದಲ್ಲೆಲ್ಲ ಏನು ಭಗವಂತನ ಪಾದದ ಚಿಹ್ನೆಗಳೇ ಇರ್ತೈತೆ. ಇದನ್ನ ನೋಡ್ಬಿಟ್ಟು ಭಗವಂತ ಪಾದದ ಚಿಹ್ನೆನ ನೋಡ್ಬಿಟ್ಟು ಅಕ್ರೂರನ್ಗೆ ತುಂಬಾ ಭಾವಕ ಆಗ್ಬಿಟ್ಟು ಭಗವಂತನ ಪಾದದ ಗುರ್ತ್ ನೋಡ್ಬಿಟ್ಟು ಪ್ರಣಾಮ ಮಾಡಿ ಸ್ಮರಣೆ ಅನ್ನೋದನ್ನ ಮಾಡ್ಕೊಂಡ್ಬಿಟ್ಟು ಅಂದ್ರೆ ನೋಡಿರ್ಬೋದು, ಮಥುರಾಯಿಂದ ವೃಂದಾವನಕ್ಕೆ ಬರೋದಕ್ಕೆ ಬರೀ ಅರ್ಧ ಗಂಟೆ ಅಷ್ಟೇ ಆಗುತ್ತೆ. ಆದ್ರೆ ಏನ್ ಮಾಡ್ತಾರ ಅಕ್ರೂರ, ಭಗವಂತನ ಸ್ಮರಣೆ ಮಾಡ್ತಾ 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 ಬೆಳಗ್ಗೆ ಮನೆ ಬಿಟ್ಟಿ ಅವರು ಏನಿರ್ತಾರಲ್ಲ ಮಥುರಾ ಬಿಟ್ಟಿ ಸಂಜೆವರೆಗೂ ಬರ್ತಾರೆ ಅಂತ. ಅಕ್ರೂರ ಚೆನ್ನಾಗಿದ್ದಾರಾ ಅಂತ ಕೇಳ್ತಾರೆ. ಮತ್ತೆ ಇಲ್ಲಿ ವೇದಗಳ ಸಾರ ದೇವಕಿಗೆ ಹೋಲಿಸ್ತಿದ್ದಾರೆ. ವೇದಗಳ ಸಾರ ದೇವಕಿ ಚೆನ್ನಾಗಿದ್ದಾರೆ ಅಂದ್ರೆ ವೇದಗಳು ಇವಾಗ ನಮ್ಗೆ ತಂದೆ ಯಾರು ಅಂತ ಗೊತ್ತಾಗ್ಬೇಕಂದ್ರೆ ತಾಯಿನ ಕೇಳ್ಬೇಕು ಅಲ್ವಾ. ಅದ್ರಿಂದ ಇಲ್ಲಿ ದೇವಕಿನ ವೇದಗಳಿಗೆ ಹೋಲಿಸ್ತಿದ್ದಾರೆ. ಮತ್ತೆ ಸಾರನ ಕೃಷ್ಣನಿಗೆ ಹೋಲಿಸ್ತಾ ಇದ್ದಾರೆ. ಅಂತ ದೇವಕಿ ಪುತ್ರನಾಗಿ ಮಥುರದಲ್ಲಿ ಕೃಷ್ಣ ಇದ್ರು. ದೇವಕಿ ಚೆನ್ನಾಗಿದ್ದಾರ ಅಂತ ಕೇಳ್ತಾರೆ. ಮತ್ತೆ ಇಲ್ಲಿ ಅನಿರುದ್ಧ ಅವ್ರ ಬಗ್ಗೆ ಕೇಳ್ತಾರೆ. ಇಲ್ಲಿ ಕೃಷ್ಣನ ಮಗ ಪ್ರದ್ಯುಮ್ನ ಮಗ ಅನಿರುದ್ಧ ಆಗಿರ್ತಾರೆ. ಅಂದ್ರೆ ಇಲ್ಲಿ ನಾವು ನೋಡಿರ್ಬೋದು ಯಾವ ರೀತಿ 4 ತತ್ವಗಳಿದಾವಲ್ಲ, ವಾಸುದೇವ, ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ ಅಂತ 4 ತತ್ವಗಳು, 4 ಚತುರ್ಯುಗ ಇರ್ತೈತಲ್ಲ, ಆ 4 ಚತುರ್ಯುಗ ಅಂಶನು ಯದುಕುಲದಲ್ಲೇ ಹುಟ್ಟಿರ್ತೈತೆ. ಇಲ್ಲಿ ಭಗವಾನ್ ಶ್ರೀರಾಮರ ಅವರ ಮೂಲ ಅವತಾರ ಬಂದ್ಬಿಟ್ಟು ವಾಸುದೇವ ಅಂದ್ರೆ ಕೃಷ್ಣ ಆಗಿರ್ತಾರೆ. ಮತ್ತೆ ಸಂಕರ್ಷಣ ಬಂದ್ಬಿಟ್ಟು ಬಲರಾಮ, ಪ್ರದ್ಯುಮ್ನ ಮತ್ತೆ ಅನಿರುದ್ಧ. ಈ ಅನಿರುದ್ಧ ಅವರು ಬುದ್ಧಿಯ ನಿಯಂತ್ರಕರಾಗಿರ್ತಾರೆ. ಅವರು ಚೆನ್ನಾಗಿದ್ದಾರ ಅಂತ ಕೇಳ್ತಾರೆ. ಮತ್ತೆ ಋತ್ವಿಕಾ, ಚಾರುದ್ವೇಷ, ಗದ ಮತ್ತೆ ಸತ್ಯಭಾಮಾಸುತ ಇವರೆಲ್ಲ ಹೇಗಿದ್ದಾರೆ ಅಂತ ಕೇಳ್ತಾರೆ. ಮುಂದೆ ಅವರು ವಿದುರ ಅವರು ಯುಧಿಷ್ಠಿರ ಮಹಾರಾಜರ ಬಗ್ಗೆ ಹೇಳ್ತಾರೆ. ಅಂದ್ರೆ ಯುಧಿಷ್ಠಿರ ಮಹಾರಾಜರು ವಿಜಯ ಅಚ್ಯುತ ಅವರ ರಕ್ಷಣೆಯನ್ನ ಪಡ್ಕೊಂಡಿದ್ರು. ಇಲ್ಲಿ ವಿಜಯ ಅಂದ್ರೆ ಅರ್ಜುನ, ಅಚ್ಯುತ ಅಂತ ಅಂದ್ರೆ ಕೃಷ್ಣ. ಇವರಿಬ್ರು ಯುಧಿಷ್ಠಿರ ಮಹಾರಾಜರು ಕೃಷ್ಣ ಮತ್ತೆ ಅರ್ಜುನನ ರಕ್ಷಣೆಯಲ್ಲಿದ್ರು. ನೋಡಿರ್ಬೋದು ಹಿಂದೆ ದುರ್ಯೋಧನ ಎಷ್ಟು ದ್ವೇಷ ಮಾಡ್ತಿದ್ರಲ್ವಾ ಯುಧಿಷ್ಠಿರ ಮಹಾರಾಜರನ್ನ, ತುಂಬಾ ದ್ವೇಷ ಅನ್ನೋದನ್ನ ಮಾಡ್ತಿದ್ರು. ಅವಾಗ ಕೃಷ್ಣ ಮತ್ತೆ ಅರ್ಜುನರ ರಕ್ಷಣೆಯಿಂದ ಅವರು ಧರ್ಮವನ್ನ ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗ್ತೈತೆ. ಅವರು ಹೇಗಿದ್ದಾರೆ ಅಂತ ಕೇಳ್ತಾರೆ. ಮತ್ತೆ ಭೀಮನ್ ಬಗ್ಗೆ ಕೇಳ್ತಾರೆ. ಭೀಮ ಒಂದು ರಥ ತಗೊಂಡಿದ್ನಲ್ಲ, ಕೌರವರ್ನೆಲ್ಲಾನು ಕೊಲ್ತೀನಿ ಅಂತ, ಅದನ್ನ ಆ ರಥನ ಅವರು ಆ ದ್ವೇಷ ತೀರಿಸ್ಕೊಂಡ್ರ ಅಂತ ಕೇಳ್ತಾರೆ. ಮತ್ತೆ ಅರ್ಜುನ್ ಬಗ್ಗೆ ಕೇಳ್ತಾರೆ. ಒಂದ್ಸಾರಿ ಶಿವ ಅವರು ಕಾಡ್ನಲ್ಲಿ ಇದ್ದಾಗ ಬೇಡನ್ ರೀತಿ ಇದ್ದಾಗ ಅವಾಗ ಏನ್ ಮಾಡ್ತಾರೆ,
ಅರ್ಜುನ ಅವರು ಅವ್ರ ಮೇಲೆ ಯುದ್ಧ ಅನ್ನೋದನ್ನ ಮಾಡಿ ಸಂತೃಷ್ಟಿ ಅನ್ನೋದನ್ನ ಮಾಡಿರ್ತಾರೆ. ಆವಾಗ ಶಿವ ಅವರು ಅರ್ಜುನಂಗೆ ಗಾಂಡೀವ ಅನ್ನೋದನ್ನ ಕೊಟ್ಟಿರ್ತಾರೆ. ಅಂತ ಅರ್ಜುನ ಈಗ ಹೇಗಿದ್ದಾರೆ, ಚೆನ್ನಾಗಿದ್ದಾರಾ ಅಂತ ಕೇಳ್ತಾರೆ. ಮತ್ತೆ ಮುಂದೆ ನಕುಲ ಸಹದೇವ ಅವ್ರನ್ನ ಕೇಳ್ತಾರೆ. ಇಲ್ಲಿ ಯುದ್ಧದಲ್ಲಿ ಗೆದ್ದಿರ್ತಾರಲ್ಲ, ವಿಜಯ ಸಿಕ್ತಾಗ ನಕುಲ ಸಹದೇವ ಅವ್ರನ್ನೇನಾದ್ರು ಭೇದ ಭಾವ ತೋರಿಸ್ತಾ ಇದ್ದಾರ ಯುಧಿಷ್ಠಿರ ಮಹಾರಾಜ? ಯಾಕೆಂದ್ರೆ ಯುಧಿಷ್ಠಿರ ಮಹಾರಾಜರು, ಅರ್ಜುನ ಮತ್ತೆ ಭೀಮ ಅವರೆಲ್ಲ ಕುಂತಿ ಮಕ್ಳಾಗಿರ್ತಾರೆ. ಮತ್ತೆ ನಕುಲ ಸಹದೇವ ಅವ್ರ ಏನ್ ಇರ್ತಾರಲ್ಲ, ಅವ್ರಿಬ್ರು ಮಾಧವಿ ಮಕ್ಳಾಗಿರ್ತಾರೆ. ಕಷ್ಟದಲ್ಲಿದ್ದಾಗ ಇವ್ರ 5 ಜನ ಒಟ್ಟಿಗೆ ಇದ್ರು. ಈಗ ಅವರು ರಾಜ ಸಿಕ್ಕಿದ್ಮೇಲೆ ಇವರು ರಾಜ ಆದ್ಮೇಲೆ ಯುಧಿಷ್ಠಿರ ಮಹಾರಾಜರು ಅವ್ರಿಬ್ರಿಗೆ ಏನಾದ್ರು ಭೇದ ಭಾವನ ಏನಾದ್ರು ತೋರಿಸ್ತಿದ್ದಾರಾ, ಅಥವಾ ಎಲ್ಲರನ್ನು ಸಮಾನವಾಗಿ ನೋಡ್ತಿದ್ದಾರಾ ಅಂತ ವಿದುರ ಅವರು ಪ್ರಶ್ನೆ ಅನ್ನೋದನ್ನ ಮಾಡ್ತಾರೆ. ಮತ್ತೆ ಕೊನೆಯದಾಗಿ ಕುಂತಿ ಬಗ್ಗೆ ಕೇಳ್ತಾರೆ. ನಾವು ಶ್ಲೋಕ 1ರಲ್ಲಿ ನೋಡಿರ್ಬೋದು, ಭೀಷ್ಮ ಪಿತಾಮಹ ಅವರು ಕುಂತಿಗೆ ಹೇಳ್ತಾರೆ, ನಿಂಗೆ ಮಕ್ಳಿಂದಾನೇ ನಿನ್ಗೆ ಇಷ್ಟೊಂದು ಕಷ್ಟ ಅನ್ನೋದು ಬಂತು ಅಂತ ಹೇಳ್ತಾರೆ. ಮತ್ತೆ ಪಾಂಡು ಇರ್ತಾರಲ್ಲ, ಪಾಂಡು ಅವ್ರನ್ನ ಬಿಲ್ಲುನ್ನ ಹಿಡ್ಕೊಂಡು ಪಾಂಡು ಒಬ್ರೇ ಹೋಗಿ ಇಡೀ ಜಗತ್ತನ್ನೋದ್ನ ಅವರು ಗೆದ್ದಿರ್ತಾರೆ. ಆಗ ಭೀಷ್ಮ ಅವರಿಗೆ ತುಂಬಾನೇ ಖುಷಿ ಆಗಿರ್ತೈತೆ. ಯಾಕಂದ್ರೆ ಶಾಂತನು ಹೋದ್ಮೇಲೆ ಶಾಂತನು ಅವ್ರ ಮಕ್ಳು ವಿಚಿತ್ರ ಅವ್ರಾಗಿರ್ಬೋದು, ವಿಚಿತ್ರ ವೀರ್ಯ ಮತ್ತೆ ಚಿತ್ರಗದ ಅವ್ರು ಇರ್ತಾರಲ್ಲ, ಅವರು ಸಹ ತೀರ್ಕೊಂಡಾದಾಗ ಅವಾಗ ಅಲ್ಲಿ ರಾಜ್ಯದಲ್ಲಿ ಯಾರು ಇರ್ಲಿಲ್ಲ, ಎಲ್ಲ ಅಧರ್ಮ ರಾಜರೇ ಅವರೇ ಇರ್ತಾರೆ. ಅವಾಗ ಪಾಂಡು ರಾಜ ಆದ್ಮೇಲೆ ಎಲ್ಲಾ ರಾಜ್ಯವನ್ನ ಗೆದ್ಬಿಟ್ಟು ಕುರುವಂಶದ ಧ್ವಜನ ಎಲ್ಲ ಕಡೆ ಆರಿಸ್ತಾರೆ. ಅದಕ್ಕೆ ಪಾಂಡುನ ಏಕವೀರ ಅಂತ ಕರೀತಾರೆ. ಅವಾಗ ಭೀಷ್ಮ ಪಿತಾಮಹ ಅವರಿಗೆ ಪಾಂಡು ಅಂದ್ರೆ ತುಂಬಾನೇ ಇಷ್ಟ ಇರ್ತೈತೆ. ಮುಂದೆ ಅವರ ಬಗ್ಗೆ ವಿದುರ ಅವ್ರು ಹೇಳ್ತಾರೆ. ಮತ್ತೆ ಧೃತರಾಷ್ಟ್ರನ ಬಗ್ಗೆ ಕೇಳ್ತಾರೆ ವಿದುರ ಅವರು. ಅಂದ್ರೆ ಧೃತರಾಷ್ಟ್ರನ ಕ್ಷೇಮದ ಬಗ್ಗೆನು ಕೇಳೋದಿಲ್ಲ. ಯಾಕಂದ್ರೆ ಧೃತರಾಷ್ಟ್ರ ನರಕಕ್ಕೆ ಹೋಗ್ತಾರೆ ಅನ್ನೋದು ವಿದುರ ಅವರಿಗೆ ಗೊತ್ತಿರುತ್ತಿದೆ. ವಿದುರ ಅವರು ಉದ್ಧವನಿಗೆ ಹೇಳ್ತಾರೆ, ನಾನು ದುಃಖ ಪಡ್ತೀನಿ, ಯಾಕಂದ್ರೆ ನನ್ನ ನನ್ನ ಅಣ್ಣ ನರಕಕ್ಕೆ ಹೋಗ್ತಾನೆ. ನನ್ಗೆ ಅವನು ಅಂದ್ರೆ ನಾನು ಏನಿರ್ತಾರಲ್ಲ ನನ್ನ ಅಣ್ಣ ಇವರು ಧೃತರಾಷ್ಟ್ರ ಅವರ ಮಕ್ಕಳನ್ ಮಾತನ್ನ ಕೇಳ್ಕೊಂಡು ನನ್ನನ್ನ ಕಾಡಿಗೆ ಕಳ್ಸಿದ್ರು. ನಾನೆಲ್ಲ ಅಲ್ದಾಡ್ತಿದ್ದೆ. ಮತ್ತೆ ಕೃಷ್ಣ ಅವರು ಮನುಷ್ಯ ರೀತಿ ಇರ್ತಾರಷ್ಟೇ. ನನಗ್ ಗೊತ್ತು ಕೃಷ್ಣ ಅವರು ಸಾಕ್ಷಾತ್ ದೇವೋತ್ತಮ ಪರಮ ಪುರುಷ. ಅವ್ರನ್ನ ನಾನು ನೆನೆಸ್ಕೊಂಡು ಅವರ ಸ್ಮರಣೆಯಲ್ಲೇ ನಾನು ಪರ್ಯಟನೆ ಅನ್ನೋದನ್ನ ಮಾಡಿದೆ. ಇಲ್ಲಿ ನೋಡಿರ್ಬೋದು, ಕೃಷ್ಣ ಅವರು ದ್ರೌಪದಿಯ ವಸ್ತ್ರಾಹರಣ ಆಗ್ತೈತಲ್ಲ, ಅವಾಗ ಸುಮ್ನೆ ಇದ್ರು. ಯಾಕೆ ಅಂತಂದ್ರೆ ಒಂದ್ ಕಾಲ ಬರುತ್ತೆ, ಅವಾಗ ಎಲ್ರನ್ನು ಒಟ್ಟಿಗೆ ನಾನು ವಿನಾಶ ಮಾಡ್ತೀನಿ ಅಂತ ಕೃಷ್ಣ ಅವರು ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ರುನು ವಿನಾಶ ಅನ್ನೋದನ್ನ ಮಾಡ್ತಾರೆ. ಮತ್ತೆ ಶ್ಲೋಕ 44ರಲ್ಲಿ ಕೃಷ್ಣನ ಅಜಸ್ಯ ಜನ್ಮ ಅಂತ ಹೇಳ್ತಾ ಇದ್ರೆ, ಅಂದ್ರೆ ಭಗವಂತನ್ಗೆ ಆದಿ ಅಂತ್ಯ ಅನ್ನೋದಿರೋದಿಲ್ಲ. ಕೃಷ್ಣ ಆದ್ರೂ ಜನ್ಮ ಅನ್ನೋದನ್ನ ತಗೊಂತಾರೆ. ಯಾಕಂದ್ರೆ ಕರ್ಮಿಗಳನ್ನ ನಾಶ ಮಾಡೋದಿಕ್ಕೆ ಕೃಷ್ಣ ಅವ್ರು ಬರ್ತಾರೆ. ಕೃಷ್ಣನ್ಗೆ ಯಾವುದೇ ಕರ್ಮ ಅನ್ನೋದು ಇರೋದೇ ಇಲ್ಲ, ಆದ್ರೂ ಅವರು ಕರ್ಮ ಅನ್ನೋದನ್ನ ಮಾಡ್ತಾರೆ. ಇಲ್ಲಿ ಕರ್ಮಣ್ಯ ಕರ್ತೃ ಅಂತೈತೆ. ಅಂದ್ರೆ ಈ ಸೃಷ್ಟಿಲಿ ಯಾವುದೇ ಕರ್ಮ ಫಲ ಅನ್ನೋದು ಕೃಷ್ಣನ್ಗಿರೋದಿಲ್ಲ. ಅವ್ರು ಕಾರ್ಯ ಅನ್ನೋದು ಅವರು ಮಾಡ್ಬೇಕಾಗಿಲ್ಲ. ಆದ್ರೆ ಅವರು ಜನರಿಗೆ ಉದಾಹರಣೆನ ಕೊಡೋದಿಕ್ಕೋಸ್ಕರ ಅವರು ಕಾರ್ಯ ಅನ್ನೋದನ್ನ ಮಾಡ್ತಾರೆ. ಮತ್ತೆ ಕೊನೆಯ ಶ್ಲೋಕದಲ್ಲಿ ಹೇಳ್ತಾರೆ, ಎಲ್ಲಾ ಲೋಕಪಾಲಕರು ಏನಿರ್ತಾರಲ್ಲ ಅವರೆಲ್ಲ ಕೃಷ್ಣನಿಗೆ ಶರಣಾಗಿದ್ದಾರೆ. ಅವರು ಕೃಷ್ಣ ರಕ್ಷಣೆ ಅನ್ನೋದನ್ನ ಕೃಷ್ಣ ಅವ್ರನ್ನ ರಕ್ಷಣೆ ಅನ್ನೋದನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ನೋಡಿರ್ಬೋದು, ಭಾಗವತದ ಶ್ಲೋಕದಲ್ಲಿ ಪವಿತ್ರಾಣಾಯ ಸಾಧುನಾ ವಿನಾಶಾಯ ದುಷ್ಕೃತ ಧರ್ಮ ಸಂಸ್ಥಾಪನಾಶಾಯ ಸಂಭಮಾಮಿ ಯುಗೆ ಯುಗೆ ಅಂತ ಯದುಕುಲದಲ್ಲಿ ಭಗವಂತನ ಯದುಕುಲದಲ್ಲಿ ಜನ್ಮ ಅನ್ನೋದು ಇರೋದೇ ಇಲ್ಲ. ಆದ್ರೂ ಭಗವಂತ ಜನ್ಮ ಅನ್ನೋದನ್ನ ತಗೊಂಡು ಭಕ್ತರ ರಕ್ಷಣೆ ಮಾಡೋದಕ್ಕೆ ಬರ್ತಾರೆ. ಅದ್ರಿಂದ ವಿದುರ ಅವ್ರು ಹೇಳ್ತಾರೆ ಉದ್ಧವನ್ಗೆ, ದಯವಿಟ್ಟು ನನಗೆ ಕೃಷ್ಣನ್ ಬಗ್ಗೆ ಹೇಳ್ತೀಯಾ ಅಂತ ಕೇಳಿದಾಗ ಆಗ ವಿದುರ ಅವರು ತುಂಬಾ ಆಗ ವಿದುರ ಅವರು ವಿದುರನ್ ಮಾತನ್ನ ಉದ್ಧವ ಅವರು ಕೇಳಿದ ತಕ್ಷಣ
ತುಂಬಾ ಭಾವೋದ್ಭುತವಾಗಿ ಕೃಷ್ಣನ ಸ್ಮರಣೆ ಅನ್ನೋದನ್ನ ಮಾಡ್ತಾರೆ. ಅಂದ್ರೆ ನಾವು ಸ್ಕಂದ 3 ಅಧ್ಯಾಯ 2ನಲ್ಲಿ ಕೃಷ್ಣನ ಸ್ಮರಣೆಯನ್ನ ನೋಡಿರ್ಬೋದು. ಆ ಅಧ್ಯಾಯ 2ರಲ್ಲಿ ಮೊದ್ಲು ಉದ್ಧವ್ ಅವರು ಕೃಷ್ಣನ ಸ್ಮರಣೆ ಮತ್ತೆ ವೃಂದಾವನದ ಸ್ಮರಣೆನೆ ಮಾಡ್ತಾರೆ. ಮತ್ತೆ ವೃಂದಾವನದ ಆಚೆ ನಡೆದ ಲೀಲೆಗಳನ್ನ ಸ್ಮರಣೆ ಅನ್ನೋದನ್ನ ಮಾಡ್ತಾರೆ. ನಾವು ಕೃಷ್ಣನ ಸ್ಮರಣೆ ಅನ್ನೋ ಅಧ್ಯಾಯದಲ್ಲಿ ನೆಕ್ಸ್ಟ್ ನೋಡಿರ್ಬೋದು. ಹರೇ ಕೃಷ್ಣ ಎಲ್ಲರಿಗೂ. ಎಲ್ರಿಗೂ ದಂಡವಾತ್ ಪ್ರಣಾಮಗಳು. ನನ್ಗೆ ಇಷ್ಟೊತ್ತು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನನಗೆ ಇದ್ರಲ್ಲಿ ಏನಾದ್ರೂ ತಪ್ಪಾಗಿ ಹೇಳಿದ್ರೆ ಅದು ನನ್ನ ಅಜ್ಞಾನದಿಂದ ಆಗಿರ್ತೈತೆ. ಮತ್ತೆ ಇದ್ರಲ್ಲಿ ಏನಾದ್ರೂ ನಾನು ಹೇಳಿದ್ದು ನಿಮ್ಗೆ ಒಂದಾದ್ರೂ ಅಂದ್ರೆ ಇಷ್ಟ ಆಗಿತ್ತು ಅಂತ ಅನ್ಸಿದ್ರೆ ಅದು ನನ್ನ ಗುರುಗಳಾದ ಸುನಾಥ್ ಪ್ರಭುಗಳಿಗೆ ಸೇರ್ತೈತೆ. ಮತ್ತೆ ನನ್ಗೆ ಈ ಅವಕಾಶ ಮಾಡಿಕೊಟ್ರಲ್ಲ ಲತಾ ಮಾತಾಜಿ, ಪ್ರಮೋದ್ ಪ್ರಭು ಅವರಿಗೆ ನಾನು ವಂದನೆ ಅನ್ನೋದನ್ನ ಹೇಳ್ತೀನಿ. ಮತ್ತೆ ಈ PPT ಮಾಡಿಕೊಟ್ಟಿದ್ದ ಶೇಷಾದ್ರಿ ಪ್ರಭು ಮತ್ತೆ ನನ್ನ ಮಗಳು ತೃಪ್ತಿ ಅವ್ರಿಗೂ ನಾನು ಧನ್ಯವಾದ ಅನ್ನೋದನ್ನ ಹೇಳ್ತೀನಿ. ಹರೇ ಕೃಷ್ಣ ಪ್ರಭು. ಮತ್ತೆ ನಾನು ಇಷ್ಟು ಮಾತು ಸ್ವಲ್ಪ ಕರೆಂಟ್ ಹೋಗಿ ಮೇಲ್ ಬಂದೆ. ಇಷ್ಟು ನನ್ನ ಮಾತನ್ನ ಇಷ್ಟೊತ್ತರ್ಗು ಕೇಳಿಸ್ಕೊಂಡೆ ನಿಮ್ಗೆಲ್ರಿಗೂ ನಾನು ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರೊಂದಿಗೆ ಜೈ. ನಿಮ್ಗೆಲ್ರಿಗೂ ಧನ್ಯವಾದ ಹೇಳ್ತೀನಿ, ದಂಡವಾದ ಪ್ರಣಾಮಗಳು ಹೇಳ್ತೀನಿ ಪ್ರಭು. ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ಪ್ರಭು. ಹರೇ ಕೃಷ್ಣ ಪ್ರಭು. ದಂಡವಾದ ಪ್ರಣಾಮಗಳು. ಹರೇ ಕೃಷ್ಣ ಮನುಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಇದು ಲಕ್ಷ್ಮೀ ನರಸಿಂಹ ದೇವರು. ಓಕೆ, ನಾನು ನಮ್ಮ ಗಾಂಧರ್ವಿಕ ಗಿರಿಧಾರಿ ಇಸ್ಕಾನ್ HBR ಟೆಂಪಲ್. ಹರೇ ಕೃಷ್ಣ. ಮಾತಾಜಿಯವರು ಬಹಳ ಸೊಗಸಾಗಿ ಇವತ್ತಿನ ಒಂದು ಅಧಿವೇಶನ ನಡೆಸ್ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಒಂದ್ ಬಾರಿ ಹರೇ ಕೃಷ್ಣ ಹೇಳ್ತಾ ಸೊ ಧನ್ಯವಾದಗಳನ್ನ ಸಲ್ಲಿಸೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಸೊ ಮೊದಲನೇದಾಗಿ ಸ್ವಲ್ಪ ಅನೌನ್ಸ್ಮೆಂಟ್ಸ್ ಇದೆ, ಅದಾದ ನಂತರ ಮಾತಾಜಿ ಅವ್ರ ಬಳಿ ಪ್ರಶ್ನೋತ್ತರಗಳನ್ನ ತಗೊಳ್ಳೋಣ. ಸೊ ಸುಮಾರು 8 ವರ್ಷಗಳ ನಂತರ ಇಸ್ಕಾನ್ HBR ಟೆಂಪಲ್ ಕಡೆಯಿಂದ ಪಾಣಿಹಟ್ಟಿ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಸೊ ಇದು 28ನೇ ತಾರೀಕು, ಈ ತಿಂಗಳ 28ನೇ ತಾರೀಕು ಭಾನುವಾರ, 4ನೇ ಒಂದು ಭಾನುವಾರ ಇರುತ್ತೆ. ಸೊ ಆವಾಗ ಈ ಒಂದು ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಪ್ರಹ್ಲಾದ ಮಹಾಚಕ್ರದ ಕಡೆಯಿಂದ ಯಾರೆಲ್ಲ ಭಕ್ತರು ಬರ್ತೀರಾ, ಸೊ ನೀವು ಬರ್ಲಿಕ್ಕೆ ಇಚ್ಛೆ ಇರುವಂತವ್ರು ನಿಮ್ಮ ಹೆಸರನ್ನ ತಿಳಿಸ್ಬೋದು. ಸೊ ನಿಮಗೆ ಒಂದು ವೋಟಿಂಗ್ ಪೋಲ್ ಸಹ ಬರುತ್ತೆ. ಸೊ ಅದರಲ್ಲಿ ನೀವು ತಿಳಿಸಿದ್ರೆ ಅದಾದ್ಮೇಲೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಅನ್ನು ಮುಂದೆ ತಿಳಿಸಲಾಗುತ್ತೆ, ಯಾವ ರೀತಿಯಾಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ 2 ರೀತಿಯಾಗಿ ನಾವು ಹೋಗ್ಬೋದು. ಒಂದು ಟೆಂಪಲ್ ಕಡೆಯಿಂದ ಬಸ್ನ ವ್ಯವಸ್ಥೆ ಇರುತ್ತೆ. ಸೊ ಅದಕ್ಕೆ ಬೇರೆ ಫೀಸ್ ಇರುತ್ತೆ. ನಾವು ಓನ್ ಆಗಿ ಹೋದ್ರೆ ಅದಕ್ಕೆ ಬೇರೆ ಫೀಸ್ ಇರುತ್ತೆ, ಅದ್ ಮುಂದೆ ತಿಳಿಸ್ತೀವಿ. ಓಕೆ, ಫೀಸ್ ವಿವರನ್ನು ಹೇಳ್ಬಿಡ್ತೀನಿ. ಅಂದ್ರೆ 199. ಓಕೆ, ಸೊ ಟೆಂಪಲ್ ಕಡೆಯಿಂದ ಹೋಗ್ತೀವಿ ನಾವು ಬಸ್ ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ 1099 ರೂಪಾಯಿ ಇರುತ್ತೆ, ಅಂದ್ರೆ 1100 ರೂಪಾಯಿ. ಓನ್ ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ ಹೋಗುವಂತವ್ರಿಗೆ 600 ರೂಪಾಯಿ ಇರುತ್ತೆ ರಿಜಿಸ್ಟ್ರೇಷನ್ ಫೀಸು. ಸೊ ಇದು ತುಂಬಾ ವಿಶೇಷವಾದಂತ ಒಂದು ಅವಕಾಶ ಎಲ್ರಿಗೂ. ಇದರಲ್ಲಿ ಪ್ರಹ್ಲಾದ ಮಹಾಚಕ್ರದ ಕಡೆಯಿಂದ ಮಾತ್ರ ಅಲ್ಲ, ಎಲ್ಲಾ ಈ ಒಂದು ಇಸ್ಕಾನ್ HBR ಟೆಂಪಲ್ ಅಲ್ಲಿ ಯಾವ್ಯಾವ್ದೆಲ್ಲ ಮಹಾಚಕ್ರಗಳಿದೆ, ಅಲ್ಲಿ ಯಾವ್ಯಾವ ಸರ್ಕಲ್ಸ್ ಇದಾವೆ, ಎಲ್ಲಾ ಭಕ್ತರು ಸಹ ಬರ್ತಾರೆ. ಮತ್ತೆ ಉತ್ತಮವಾದ ಒಂದು ಕೀರ್ತನೆಯನ್ನ ನೋಡ್ಬೋದು. ಚೈತನ್ಯ ಮಹಾಪ್ರಭುಗಳ ಆದಿಯಾಗಿ ಪಂಚತತ್ವ ಅಂದ್ರೆ ಗೌರನಿತಾಯ್ ಇಬ್ಬರ ಒಂದು ಸ್ನಾನ ಆಗುತ್ತಲ್ಲಿ, ಚಿಡಾದಹಿ ಉತ್ಸವ ಇರುತ್ತೆ. ಸೊ ಈ ರೀತಿಯಾಗಿ ನಾನು ಆಕ್ಚುಲಿ ನೋಡಿಲ್ಲ ಇದನ್ನ. ಸೊ ನಾವು ಕೃಷ್ಣ ಪ್ರಜ್ಞೆಗೆ ಬರಕ್ ಮೊದ್ಲೇ ಆಗಿದ್ದು ಈ ರೀತಿಯಾಗಿ ಸ್ನಾನ ಯಾತ್ರೆ. ಸೊ ಅದಾದ ನಂತರ ನಾವು ಯಾವಾಗ್ಲೂ ಈ ರೀತಿಯಾದಂತ ಯಾತ್ರೆನಲ್ಲಿ ಭಾಗವಹಿಸಿಲ್ಲ. ಸೊ ಯಾರಿಗೆಲ್ಲ ಆಸಕ್ತಿ ಇದೆ, ನೀವು ಜಸ್ಟ್ ಅಲ್ಲಿ ನಾನ್ ಬರ್ತೀನಿ ಅನ್ನೋದನ್ನ ಸೂಚಿಸ್ಬೇಕು. ಸೊ ಅದಾದ್ಮೇಲೆ ಮಹಾಚಕ್ರದಿಂದ, ನಮ್ಮ ಪ್ರಹ್ಲಾದ್ ಮಹಾಚಕ್ರದಿಂದ ಎಷ್ಟು ಜನ ಭಕ್ತರು ಬರ್ತಿದ್ದಾರೆ ಅದನ್ನ ನೋಡ್ಕೊಂಡು ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಂತರ ರಿಜಿಸ್ಟ್ರೇಷನ್ ಆಗುತ್ತಿರುತ್ತೆ. ಓಕೆ, ಸೊ ಎರಡನೇದು ಬಂದು ಆ ಇವತ್ತು ಯಾರೆಲ್ಲ ಬರ್ತ್ಡೇ ಮತ್ತೆ ಆನಿವರ್ಸರಿನ ಆಚರಣೆ ಮಾಡ್ಕೊಳ್ತಿದ್ದಾರೆ ಅವರಿಗೆಲ್ರಿಗೂ ಸಹ ಭಗವಂತ
ಅನುಗ್ರಹವನ್ನು ಮಾಡ್ಲಿ ಅಂತ ಹೇಳ್ತಾ ಅವ್ರಿಗೋಸ್ಕರ ಒಂದ್ ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಹ್ಮ್ ಮತ್ತೆ ಇನ್ನೇನು, ಭಗವದ್ಗೀತಾ ಅಧಿವೇಶನ ಹತ್ರ ಬರ್ತಾ ಇದೆ. ಜೂನ್ ಮಂತ್ 15ನೇ ತಾರೀಕಿಂದ ಅಧಿವೇಶನಗಳು ಪ್ರಾರಂಭ ಆಗುತ್ತೆ. ಸೊ ಸೊ ಆದಷ್ಟು ನಾನು ನೋಡಿದೆ ನಿನ್ನೆ, ನಾವು ಬಲದೇವ ಚಕ್ರದ ಕಡೆಯಿಂದ ಡೀಟೇಲ್ಸ್ ಹಾಕಿದ್ವಿ. ಕೆಲವೊಂದು ಸರ್ಕಲ್ಗಳಲ್ಲಿ ಇನ್ನು ನೂರನ್ನು ಸಹ ದಾಟಿಲ್ಲ ಆ ಸಂಖ್ಯೆಗಳು. ಸೊ ಇನ್ನೂ ಸಮಯ ಇದೆ, ಇನ್ನು ಒಂದು ವಾರ ಸಮಯ ಇದೆ. ದಯವಿಟ್ಟು ಎಲ್ಲರೂ ಸಹ ಉತ್ಸಾಹದಿಂದ ಹರೇ ಕೃಷ್ಣ ಮಹಾಮಂತ್ರ ಹೇಳಿಸ್ಬೇಕು ಹೆಚ್ಚು ಹೆಚ್ಚು ಭಕ್ತರ ಜೊತೆನಲ್ಲಿ. ಮತ್ತೆ ಆಮ್, ಅವ್ರಿಗೆ ಭಗವದ್ಗೀತಾ ಅಧಿವೇಶನಕ್ಕೆ ಜಾಯಿನ್ ಮಾಡಿಸ್ಬೇಕಂತ ಬೇಡ್ಕೊಳ್ತೀವಿ. ಓಕೆ. ಅದಾದ ನಂತರ ಸೊ ಇದು ಪುರುಷೋತ್ತಮ ಮಂತ್ ಆಗಿರೋದ್ರಿಂದ ಹಲವಾರು ಸತ್ಸಂಗಗಳು ಸಹ ನಡೀತಾ ಇದೆ. ಬೇರೆ ಬೇರೆ ಕಡೆನಲ್ಲಿ ಇನ್ವಿಟೇಷನ್ಸ್ ಅನ್ನೋದು ಬಂದಿದೆ. ಇವತ್ತು ತುಮಕೂರಲ್ಲಿ ಸತ್ಸಂಗ ನಡೀತಾ ಇದೆ. ಯಾರಿಗೆಲ್ಲ ಸಾಧ್ಯ ಆಗುತ್ತೆ ಅವರೆಲ್ಲರೂ ಸಹ ಭಾಗವಹಿಸಿ ಈ ಒಂದು ಪವಿತ್ರವಾದಂತ ಮಾಸದಲ್ಲಿ ಭಕ್ತರ ಒಂದು ಸಾಂಗತ್ಯವನ್ನು ಪಡ್ಕೋಬೇಕಂತ ಬೇಡ್ಕೊಳ್ತೀವಿ. ಓಕೆ. ಮತ್ತೆ ಇವತ್ತು ಯಾರಿಗೆಲ್ಲ ಭಕ್ತರಲ್ಲಿ ಅನಾರೋಗ್ಯ ಪೀಡಿತರಾಗಿದ್ದಾರೆ, ಮತ್ತೆ ದೈಹಿಕ ಮತ್ತೆ ಮಾನಸಿಕ ತೊಂದರೆಯಲ್ಲಿ ಬಳಲ್ತಾ ಇದ್ದಾರೆ, ಅವರೆಲ್ಲರೂ ಸಹ ಗುಣಮುಖರಾಗಿ ಭಗವಂತನ ಭಕ್ತಿ ಸೇವೆಗೆ ಬರೋ ರೀತಿಯಾಗಿ ಆಗ್ಲಿ ಅಂತ ಒಂದ್ ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಧನ್ಯವಾದಗಳು. ನಿಖಿಲ್ ಪ್ರಭು ಏನು ಹ್ಯಾಂಡ್ ರೈಸ್ ಮಾಡಿದ್ರಿ ಪ್ರಭು? ಹರೇ ಕೃಷ್ಣ ಪ್ರಭು. ಅದೇ ಸತ್ಸಂಗಕ್ಕೆ ಹೇಳೋಕ್ ಮಾಡ್ತಾರೆ ಪ್ರಭುಗಳು ಆಲ್ರೆಡಿ ಆಲ್ಮೋಸ್ಟ್ ರೀಚ್ ಆಗ್ತಾ ಇದೀವಿ. ಸೊ ಯಾರೆಲ್ಲ ಇನ್ನು ನಿಧಾನ ಲೇಟ್ ಅನ್ಕೊಳೋದ್ ಬೇಡ, ಬೇಗ ಬರ್ಲಿ ಅಂತ ಹ್ಯಾಂಡ್ ರೈಸ್ ಮಾಡ್ತಾರೆ ಪ್ರಭು. ಎಸ್ ಪ್ರಭು. ಪ್ರಭುಗಳು ಇನ್ನೇನೋ ಆಲ್ರೆಡಿ ತುಮಕೂರು ರೀಚ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಆದಷ್ಟು ಬೇಗ ಭಕ್ತರೆಲ್ಲರೂ ಸೇವೆಗೆ ಹೋಗಿ ಒಂದು ಸಾಂಗತ್ಯ ಪಡ್ಕೋಬೇಕಂತ ಬೇಡ್ಕೊಳ್ತೇವೆ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ಓಕೆ. ಹರೇ ಕೃಷ್ಣ. ಲತಾ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದ್ರಿ. ಹರೇ ಕೃಷ್ಣ ಪ್ರಭು. ಮಾತಾಜಿ ತುಂಬಾ ಚೆನ್ನಾಗಿ ಕ್ಲಾಸ್ ಅದ್ಭುತವಾಗಿ ಕೊಟ್ರು ಪ್ರಭು. ಖುಷಿ ಆಯ್ತು. ಮಹಾಭಾರತ ಯುಧಿಷ್ಠಿರ ಮಹಾರಾಜರು ವಿದುರ ಎಲ್ಲ ಕಣ್ಮುಂದೆನೆ ಕಾಣ್ತಾ ಇತ್ತು ಅನ್ನೋ ರೀತಿಯಲ್ಲೇ ಮಾತಾಜಿ ತುಂಬಾ ಚೆನ್ನಾಗಿ ಅರ್ಥೈಸ್ಕೊಟ್ಟಿದ್ದಾರೆ. ಮಾತಾಜಿ ಬಗ್ಗೆ ನೀವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರಿ. ಸುಧೀರ್ ಸಿಂಗ್ ಪ್ರಭು ಅವರ ಒಂದು ಅಂತ್ಯ ಅಲ್ಲಿ ಕಡೆಯಲ್ಲಿ ಅವರು ಆ ಸೇವೆ ಮಾಡಿದಾಗ ನನಗೂ ತುಂಬಾ ಖುಷಿ ಆಯ್ತು ಪ್ರಭು. ನಿಜ ಆ ಟೈಮಲ್ಲಿ ಗುರುಗಳು ಹೇಳ್ದಂಗೆ ಅವ್ರು ನಡ್ಸ್ಕೊತಾ ಇರ್ತಾರೆ ಪ್ರಭು. ಅದು ನನಗೆ ಅನ್ಸಿದೆ. ತುಂಬಾ ಹತ್ತಿರದಲ್ಲೇ ನೋಡಿದೀನಿ. ಮಾತಾಜಿ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿ ಸೇವೆಯಲ್ಲಿ ಪಾಲ್ಗೊಳ್ತಾರೆ. ಎಲ್ಲೇ ಒಂದು ಸೇವೆ ಇದ್ರೂನು ಸತ್ಸಂಗಕ್ಕೆ ಜಾಯಿನ್ ಆಗ್ತಾರೆ ಪ್ರಭು. ಗೊತ್ತಾದ ತಕ್ಷಣ ಅವ್ರು ಜಾಯಿನ್ ಆಗಿ ಗುರು ಸೇವೆ ಭಕ್ತರ ಸೇವೆ ಮಾಡ್ತಾ ಇರ್ತಾರೆ. ಮಾತಾಜಿ ನಮ್ಗೂ ಅದೇ ರೀತಿಲಿ ಬ್ಲೆಸ್ಸಿಂಗ್ ಮಾಡಿ ಮಾತಾಜಿ. ಕ್ಷಮಿಸಿ ಮಾತಾಜಿ, ಯಾಕಂದ್ರೆ ನೀವೆಲ್ಲ ವೈಷ್ಣವರು, ಶುದ್ಧ ವೈಷ್ಣವರು. ನಾವ್ ನಿಮ್ದೆಲ್ಲ ಬ್ಲೆಸ್ಸಿಂಗ್ ತಗೋಬೇಕು ಮಾತಾಜಿ. ಗುರುಗಳ ಹಿರಿಯ ವೈಷ್ಣವರದ ಬ್ಲೆಸ್ಸಿಂಗ್ ಕೇಳೋಣ ಮಾತಾಜಿ. ನಾನಂತೂ ಅಷ್ಟು ಅರ್ಹತೆನೇ ಇಲ್ಲ, ನಾನಿನ್ನು ಏನೂ ಇಲ್ಲ. ಹಾಗಾಗಿ ನಾನು ಹೆಚ್ಚು ಭಕ್ತಿ ಮಾಡಂಗೆ ಆಗ್ಲಿ. ಮತ್ತೆ ನಿಮ್ಗೆ ನಾವು ಗುರುಗಳ್ದ ಆಶೀರ್ವಾದ ಇರ್ಲಿ. ಎಲ್ಲ ವೈಷ್ಣವರ ಕೃಷ್ಣ ಗಂಧರ್ವ ಗಿರಿದಾಗಿರ್ಬೋದು, ನಮ್ಮ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಕ್ಲಾಸ್ ಮೂಡಿ ಬಂದಿದೆ ಮಾತಾಜಿ. ಹರಿ ಬೋಲ್ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಬೇರೆ ಬೇರೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೇಕಂತ ಬೇಡ್ಕೊಳ್ತೀವಿ. ಹೀಗ್ ಬಂತು. ಹರೇ ಕೃಷ್ಣ. ಸೊ ಒಂದು ಕಾಲ್ ಬಂದಿತ್ತು. ಓಕೆ. ಸೊ ಬೇರೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೇಕಂತ ಬೇಡ್ಕೊಳ್ತೀವಿ. ಹರೇ ಕೃಷ್ಣ. ಸರಸ್ವತಿ ಮಾತಾಜಿ ಸಾಧ್ಯ ಆದ್ರೆ ವಿಡಿಯೋ ಆನ್ ಮಾಡಿ ನಿಮ್ ಪ್ರಶ್ನೆ ಕೇಳಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ದಂಡವತ್ ಪ್ರಣಾಮಗಳು ಪ್ರಭು. ಇವತ್ತು ನಮ್ಮ ಮಕ್ಕಳಿಬ್ರು ಹಾಸ್ಟೆಲ್ಗೆ ಹೋಗ್ತಿದ್ದಾರೆ ಪ್ರಭು. ಅದಕ್ಕೋಸ್ಕರ ಒಂದ್ಸಲ ಹರೇ ಕೃಷ್ಣ ಮಾಮಂತ್ರ ಹೇಳಿಸ್ಬೇಕಿತ್ತು ಪ್ರಭು. ದೀಪ್ತಿ ಮತ್ತೆ ಎಲ್ಲಿ ಮಾತಾಜಿ? ಹಾಸ್ಟೆಲ್ಗೆ ಹೋಗ್ತಿದಾರಾ ಆಸ್ಟ್ರೇಲಿಯಾಗ ಹೋಗ್ತಿದಾರಾ ಮಾತಾಜಿ?
ಹಾಸ್ಟೆಲಿಗೆ ಹೋಗ್ತಿದ್ದಾರೆ ಪ್ರಭು. ಓಕೆ, ನನಗೆ ಅದು ಸರಿಯಾಗಿ ಕೇಳಿಸಿಲ್ಲ, ಅದಕ್ಕೆ ಏನು ಓದ್ತಿದ್ದಾರೆ ಮಾತಾಜಿ? ಪ್ರಭು ಇವಾಗ 6th ಸ್ಟ್ಯಾಂಡರ್ಡ್ ಪ್ರಭು. ಅವರಿಗೆ ಗೌರ್ಮೆಂಟ್ ಇಂದ ಸೀಟ್ ಆಗಿತ್ತು, ಕಾಂಪಿಟೇಟಿವ್ ಎಕ್ಸಾಮ್ ಬರ್ದಿದ್ರು. ಅದೇ ಇವತ್ ಕಳಿಸ್ತಾ ಇದೀವಿ ಪ್ರಭು. ಹೆಸರು ಮಾತಾಜಿ? ಯುಕ್ತಿ ಮತ್ತೆ ಧೃತಿ ಅಂತ ಹೇಳಿ. ಯುಕ್ತಿ ಮಾತಾಜಿ ಮತ್ತೆ ಧೃತಿ ಮಾತಾಜಿ ಅವ್ರಿಗೆ ಸೊ ಹಾಸ್ಟೆಲ್ಗೆ ಹೋಗ್ತಿದ್ದಾರೆ. ಸೊ ಹಾಸ್ಟೆಲ್ ಅಂತಾರ ಗುರುಕುಲ ಅಂತಾನೆ ಕನ್ಸಿಡರ್ ಮಾಡೋಣ, ತಾಯಿಯ ಒಂದು ಪ್ರೀತಿಯಿಂದ. ಮತ್ತೆ ವಿಶೇಷವಾಗಿ ಒಂದ್ಸಲ ವ್ಯಾಮೋಹದಲ್ಲಿ ವರ್ತಿಸ್ತಿರ್ತಾರೆ ಮಾತಾಜಿ. ಅದರಿಂದ ಹೋದಾಗ ಇನ್ನೂ ಹೆಚ್ಚಿನ ರಕ್ಷಣೆ ಅನ್ನೋದು ಸಿಗುತ್ತೆ ಅವ್ರಿಗೆ. ಯಾಕಂದ್ರೆ ಸಮಾಜದಲ್ಲಿ ತಾಯಿ ಕೈ ಬಿಟ್ ಅಂದ್ರೆ ಅವ್ರು ಇಲ್ದೇ ಇದ್ದಾಗ ಅವ್ರು ತುಂಬಾ ಚಾಲೆಂಜಸ್ ಫೇಸ್ ಮಾಡಿ ಒಳ್ಳೇದ್ ಕಲಿಯೋದಿರುತ್ತೆ. ಸೊ ಹಾಗಾಗಿ ಆ ರೀತಿಯಾಗಿ ಅವರು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ಲಿ, ಮತ್ತೆ ಭಗವಂತನ ಭಕ್ತಿ ಸೇವೆನಲ್ಲೂ ಸಹ ವಿಶೇಷವಾದ ಆಕರ್ಷಣೆಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಅವ್ರಿಗೋಸ್ಕರ ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಗಂಗಾಜೀವನ್ ಪ್ರಭು. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ರಿ. ತುಂಬಾ ಸಂತೋಷ ಆಯ್ತು ಮಾತಾಜಿ. ಹರೇ ಕೃಷ್ಣ ಹೇಳಿ. ಪ್ರಶ್ನೆ ಏನಿಲ್ಲ. ಮಾತಾಜಿಗಳು ತುಂಬಾ ಅದ್ಭುತವಾದ ಒಂದು ವಿಚಾರವನ್ನ ತೆಗೆದುಕೊಂಡು ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ತುಂಬಾ ಪಾಯಿಂಟ್ಗಳಿದೆ. ಸೊ ಎಲ್ಲ ಭಕ್ತರು ಇದನ್ನ ನಾವು ಅಳವಡಿಸ್ಕೊಳ್ಬೇಕು. ಸೊ ಮೊದಲನೇದಾಗಿ ಮಾತಾಜಿಗೆ ತುಂಬಾ ಧನ್ಯವಾದಗಳು. ಸೊ ಅಳವಡಿಸ್ಕೊಳ್ಳೋದು ತುಂಬಾ ವಿಚಾರಗಳಿದೆ. ಕೇವಲ ನಾವು ಎಲ್ಲರೂ ಪ್ರಭುಗಳು ಹೇಳ್ತಾರೆ, ನೀವೆಲ್ಲ ಹೇಳಿದಿರಿ, ಎಲ್ಲರೂ ಹೇಳ್ತಾರೆ. ಸೊ ವಿಚಾರವನ್ನ ಕೇಳಿ ಹೀಗೆ ಬಿಟ್ರೆ ಅದರಿಂದ ಪ್ರಯೋಜನ ಏನೂ ಇಲ್ಲ. ಅದನ್ನ ನಾವು ಅಳವಡಿಸ್ಕೊಳ್ಬೇಕು. ಆಗ ಅದರಿಂದ ಏನನ್ನ ಪರಿಣಾಮ ಸಿಗತ್ತೆ. ಸೊ ಇಲ್ಲೆಲ್ಲ ಉನ್ನತವಾಗಿರ್ತಕ್ಕಂಥ ಭಕ್ತರೇ ಇದ್ದೀರಿ, ಹೇಳುವ ಅವಶ್ಯಕತೆ ಇಲ್ಲ. ಆದ್ರೂ ನನಗೇನು ಅನ್ಸಿದೆ ಅದನ್ನ ಒಂದು 2 ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಭಗವಂತ ನೋಡೋದು ಏನನ್ನ ಐಶ್ವರ್ಯವನ್ನ ನೋಡೋದಿಲ್ಲ. ವಿದುರನ ಒಂದು ವಿಚಾರವಾಗಿ ತೆಗೆದುಕೊಂಡಾಗ ಆ ಶುದ್ಧ ಭಾವವನ್ನ ನೋಡ್ತಾನೆ. ಅದನ್ನ ನಾವು ಸಹ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಸೊ ವಿದುರ ದ್ವಾರಕೆ ಬಿಟ್ಟು ಹೋಗ್ಲಿಕ್ಕೆ ಅನೇಕ ಅಂದ್ರೆ ದ್ವಾರಕೆಗೆ ಯಾಕೆ ಹೋಗ್ಲಿಲ್ಲ? ಸೊ ಆ ವಿಚಾರವನ್ನ ನಾವು ಈ ಮಾತಾಜಿ ಹೇಳಿದ ಪ್ರಕಾರ ನಾವು ಅಶುದ್ಧವಾಗಿದ್ದಾಗ ನಾವು ಒಂದು ಶುದ್ಧವಾದ ಭಕ್ತರ ಜೊತೆಯಲ್ಲಿ ಅಥವಾ ಒಂದು ಶುದ್ಧವಾದ ಜಾಗಕ್ಕೆ ಹೋಗಬಾರದು ಅಂತ ನೀತಿಯನ್ನು ನಮಗೆ ಇಲ್ಲಿ ತೋರ್ಸಾಗಿದೆ. ಸೊ ಅದು ಅರಗಿನ ಮನೆಯಲ್ಲಿ ಹೋಗ್ಬೇಕಾದ್ರೆ ವಿದುರ ಏನು ಹೇಳಿದ ಸೂಕ್ಷ್ಮತೆ, ಆ ಸೂಕ್ಷ್ಮತೆಯನ್ನ ನಾವು ಭಕ್ತಿನಲ್ಲಿ ಅರ್ಥೈಸ್ಕೊಳ್ಬೇಕು. ಸೊ ಹೇಗೆ ಕಾಡಿನಲ್ಲಿ ಅಂದ್ರೆ ಕಾಡಿಗೆ ಬೆಂಕಿ ಇಟ್ಟಬೇಕಾದ್ರೆ ನಾವು ಒಂದು ಸುರಂಗ ಮಾರ್ಗವನ್ನು ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ನಾವು ಆ ಬೆಂಕಿಯಲ್ಲಿ ಉಳ್ಕೊಳ್ಬೇಕು ಅಂತಂದ್ರೆ ನಾವು ಸುರಂಗ ಮಾರ್ಗದಿಂದ ಸೇವ್ ಆಗ್ಬೇಕು ಅನ್ನೋ ಒಂದು ಕಾರಣದಿಂದ, ಅದರಿಂದ ನಾವು ಈ ಭೌತಿಕದ ಒಂದು ಬೆಂಕಿಯಿಂದ ನಾವು ಹೇಗೆ ಸೇಫ್ ಆಗ್ಬೇಕು ಅಂದ್ರೆ ನಾವು ಈ ರೀತಿಯಾದ ಭಕ್ತಿ ಎಂಬ ಸುರಂಗದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗತ್ತೆ. ಸೊ ಆಗ ದ್ರೌಪದಿಗೆ ಮಾನಭಂಗ ಆಗ್ಬೇಕಾದಾಗ ಏನು ಕಾರಣ? ಸೊ ನಾವು ಮಾಡಿರ್ತಕ್ಕಂಥ ಅನೇಕವಾದ ಹಿಂದಿನ ಕರ್ಮಗಳಿರ್ಬೋದು ಅಥವಾ ಭಗವಂತನ ಲೀಲೆ ಇರ್ಬೋದು, ಅದನ್ನ ನಾವು ನಮ್ಮ ಬರ್ತಕ್ಕಂಥ ಕಷ್ಟಗಳನ್ನ ನಾವು ಹೋಲಿಸ್ಕೋಬೇಕು. ಕಷ್ಟ ಬಂತು, ನಾನು ಭಕ್ತಿಯನ್ನು ಬಿಟ್ಟು ಹೋಗ್ತೀನಿ ಅಂತಂದ್ರೆ ಅದು ನಮ್ಮ ದೌರ್ಭಾಗ್ಯವಾಗುತ್ತೆ. ಆಮೇಲೆ ನೆಕ್ಸ್ಟ್ ಧರ್ಮರಾಯನ ಮನಸ್ಥಿತಿ. ದುರ್ಯೋಧನನು ಅವ್ರಿಗೆ ಟೀಸ್ ಮಾಡ್ಬೇಕು, ಅವರನ್ನ ಅಣಗಿಸ್ಬೇಕು, ಅವರನ್ನ ಅಂದ್ರೆ ನಾವು ಅಷ್ಟೇನೆ ಬೇರೆಯವರು ನಮಗಿಂತ ಕಡಿಮೆ ಇದ್ದವರಿಗೆ ನಾವೇನ್ ಮಾಡ್ತೀವಿ? ಸೊ ನಮ್ಮ ಐಶ್ವರ್ಯವನ್ನ ಪ್ರದರ್ಶನ ಮಾಡಿ ಅವರಿಗೆ ಚುಚ್ಚುವ ರೀತಿಯಲ್ಲಿ ನಡ್ಕೊಳ್ತೀವಿ. ಅದನ್ನ ನಾವು ಭಕ್ತಿನಲ್ಲಿ ಅದನ್ನ ದೂರ ಮಾಡ್ಕೊಳ್ಬೇಕು. ಸೊ ಹೇಗೆ ಧರ್ಮರಾಯ ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೇಳಿದ ಅರ್ಜುನ ಮತ್ತೆ ಭೀಮರಿಗೆ. ಸೊ ಅವರು ನಮ್ಮ ವಂಶದವರು. ಸೊ ಹಾಗಾಗಿ ನಮ್ಮ ಭಕ್ತರು ಎಲ್ಲರೂ ಒಂದೇ. ಅವರ ಮನಸ್ಥಿತಿನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು, ಅವರನ್ನೆಲ್ಲ ನಾವು ಆ ಒಂದು ಸಂರಕ್ಷಣೆ ಮಾಡ್ಕೊಳ್ಳುವ ಮನಸ್ಥಿತಿಯನ್ನು ನಾವು ಗಳಿಸ್ಕೊಳ್ಬೇಕು ಅಂತ ಒಂದು ತಿಳ್ಕೊಂಡ್ವಿ. ಸೊ ಮತ್ತೆ ಭಗವಂತ ಒಂದು ಸಮಸ್ಯೆ ಬಂದಾಗ ಅಣ್ಣ ತಮ್ಮಂದರಲ್ಲಿರ್ಬೋದು, ಭಕ್ತರಲ್ಲಿರ್ಬೋದು, ಆ ಶಾಂತಿ ದೂತರಾಗಿ ಬಂದಾಗ ಅವರಿಗೆ ಹೇಗೆ ನಾವು ಅವ್ರಿಗೆ ಗೌರವಿಸ್ಬೇಕು, ಅವರನ್ನ ನಾವು ವಿನಿಮಯ ಮಾಡ್ಕೊಳ್ಬೇಕು ಅನ್ನೋದನ್ನ ಒಂದು ನೀತಿಯನ್ನ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಇದು ವಿದುರ ನೀತಿ ನಮ್ಮನ್ನ ಭಗವಂತನ ಕಡೆಗೆ ಕರ್ಕೊಂಡು ಹೋಗುತ್ತೆ. ಆದ್ರೆ ಈ ಶಕುನಿಯ ನೀತಿ ಏನನ್ ಮಾಡುತ್ತೆ? ನಮ್ಮನ್ನ ಭಕ್ತಿಯಿಂದ ಪತನ ಹೊಂದಲಿಕ್ಕೆ ನಮಗೆ ಕಾರಣವಾಗುತ್ತೆ. ಸೊ ದುರ್ಯೋಧನನಿಗೆ ಹೇಳಿದ್ರು, ಅವನು ಹುಟ್ಟಬೇಕಾದ್ರೇನೆ ಸೊ ಇವನು ನಮಗೆ ಕುರುವಂಶದ ಒಂದು ಕಂಟಕನಾಗ್ತಾನೆ, ಇವನನ್ನ ತ್ಯಜಿಸಿ ಬಿಡು ಅಂತ ದುರ್ಯೋಧನನಿಗೆ ಹೇಳಿದಾಗ ಧೃತರಾಷ್ಟ್ರನಿಗೆ ಅವರು ತನ್ನ ವ್ಯಾಮೋಹದಿಂದ ಬಂಧಿತರಾದ್ರು. ಸೊ ಅದನ್ನ ಕೇಳಲಿಲ್ಲ. ವಿದುರ ಹೇಳಿದ್ರು, ಬೇರೆಯವರೆಲ್ಲ ಹೇಳಿದ್ರು ಸಹ ಕೇಳಲಿಲ್ಲ. ಹಾಗಾಗಿ ನಾವು ಸಹ ಭಕ್ತಿಗೆ ಏನೆಲ್ಲ ಅಡಕವಾಗತ್ತೆ, ತೊಂದರೆ ಆಗತ್ತೆ, ಅದನ್ನು ನಾವು ದೂರ ಮಾಡ್ಕೊಳ್ಬೇಕು.
ಸೊ ಈ ರೀತಿಯಾದ ಅನೇಕವಾದ ಒಂದು ವಿಚಾರಗಳು ಇದರಲ್ಲಿ ನಮಗೆ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲವನ್ನು ಸಹ ನಾವು ಮನನ ಮಾಡಿಕೊಂಡು ಜೀವನದಲ್ಲಿ ಭಕ್ತಿನಲ್ಲಿ ಅಳವಡಿಸ್ಕೊಂಡಾಗ ನಾವು ಪರಿಶುದ್ಧವಾಗಲಿಕ್ಕೆ ಕಾರಣವಾಗುತ್ತೆ. ಸೊ ಎಲ್ಲರಿಗೂ ತುಂಬಾ ಧನ್ಯವಾದ. ಹರೇ ಕೃಷ್ಣ. ಬಹಳ ಧನ್ಯವಾದಗಳು ಪ್ರಭು. ಅರೆ ಪ್ರಭುಗಳು ನೋಡ್ಬೋದು, ಮಾತಾಜಿಯವ್ರ ಕ್ಲಾಸ್ ಎಲ್ಲ ನೀಟಾಗಿ ಅವರು ನೋಟ್ಸ್ ಮಾಡಿಕೊಂಡು ಸಮರೈಸ್ ಮಾಡಿದ್ದಾರೆ. ಬಹಳ ಧನ್ಯವಾದಗಳು ಪ್ರಭು. ಸೊ ಸೊ ಈ ರೀತಿಯಾಗಿ ನಾವು ಸಹ ಒಂದು ಆತ್ಮಾವಲೋಕನವನ್ನು ಮಾಡ್ಕೋಬೇಕು. ಒಂದು ಕ್ಲಾಸ್ ಕೇಳಿದಾಗ ಏನ್ ಇಂಪಾರ್ಟೆಂಟ್ಸ್ ನಾವು ಪಾಯಿಂಟ್ಸ್ ನ ಜೀವನದಲ್ಲಿ ಅಳವಡಿಸ್ಕೋಬಹುದು, ನಾನೇನ್ ಅಳವಡಿಸ್ಕೋಬಹುದು ಅನ್ನೋದನ್ನ ಯಾವಾಗ್ಲೂ ಸಹ ನಾವು ನೋಡ್ತಾ ಇರ್ಬೇಕು. ಆವಾಗ್ಲೇ ಭಕ್ತಿನಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗೋದು. ಮಾತಾಜಿಯವರು ತುಂಬಾ ಹಲವಾರು ವಿಚಾರಗಳನ್ನ ಹೇಳಿದ್ದಾರೆ. ಅದರಲ್ಲಿ ಒಂದೇ ಒಂದು ಅಂಶ ನಾನು ಜೀವನದಲ್ಲಿ ತೊಡಗಿಸಿದ್ರೆ ಸಾಕು, ನಾವು ಜೀವನದಲ್ಲಿ ಉದ್ಧಾರ ಆಗ್ಬೋದು. ಅಂದ್ರೆ ಕೃಷ್ಣ ಭಕ್ತಿನಲ್ಲಿ ಮುಂದುವರಿತಾ ಹೋಗ್ಬೋದು. ತುಂಬಾ ತುಂಬಾ ಹಲವಾರು ವಿಚಾರಗಳು, ವಿಶೇಷವಾಗಿ ನನ್ಗೆ ಸೊ ಈ ಲೀಲೆಗಳನ್ನ ಕೆಲವೊಂದ್ಸಲ ಕೇಳಿದ್ದೀನಿ. ಆದ್ರೆ ಹಲವಾರು ವಿಚಾರಗಳು ವಿದುರ ಸೊ ಯಾವ ರೀತಿಯಾಗಿದ್ರು ಡಿಟ್ಯಾಚ್ಡ್ ಆಗಿ ಅವ್ರ ಜೀವನದಲ್ಲಿ. ಸೊ ಎಷ್ಟೆಲ್ಲಾ ಕಷ್ಟಗಳು ಬಂತು, ಸೊ ಎಷ್ಟೆಲ್ಲಾ ಕಷ್ಟ ಬಂದ್ರೂ ಆ ರಾಜ್ಯಕ್ಕೆ, ತನ್ನ ಅಣ್ಣನಿಗೆ, ಸೊ ಎಲ್ರಿಗೂ ಒಳ್ಳೇದ್ ಮಾಡ್ಬೇಕು ಅಂತಾನೆ ಅವರು ಬಯಸ್ತಾ ಇದ್ರು. ಸೊ ಅದೇ ರೀತಿಯಾಗಿ ನಮಗೂ ಅಷ್ಟೇ ಜೀವನದಲ್ಲಿ ಬಹಳ ಕಷ್ಟಗಳು ಬರುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ನಮ್ ಕಷ್ಟದಲ್ಲೇ ಮುಳುಗೋಗ್ತೀವಿ. ನಮ್ಮನ್ನ ನಾವು ಆಲೋಚನೆ ಮಾಡ್ಕೊಳ್ಳೋದೇ ಕಷ್ಟ ಆಗೋಗುತ್ತೆ. ಸೊ ಆದ್ರೆ ಅದ್ರ ಮಧ್ಯದಲ್ಲೂ ಸಹ ಭಕ್ತಿ ಮಾಡ್ತಾ ಇರೋರ್ಗ್ ಮಾತ್ರ ಅನುಕಂಪ ಅಂತ ಬರುತ್ತೆ. ನೋಡ್ಬೋದು ಅವ್ರಿಗೆ ಎಷ್ಟು ನೋವು ಉಂಟಾಗಿರ್ಬೋದು. ಆ ಒಂದು ರಾಜ್ಯದ ಆಕ್ಚುಲಿ ಚಕ್ರವರ್ತಿ ಸಾಮ್ರಾಟನಾಗ್ಲಿಕ್ಕೆ ಅರ್ಹತೆ ಇದ್ದಂತ ಒಬ್ಬ ವ್ಯಕ್ತಿ ವಿದುರ ಅಲ್ವಾ. ಸೊ ಆಕ್ಚುಲಿ ಮೋಸ್ಟ್ ಕ್ವಾಲಿಫೈಡ್ ಪರ್ಸನ್ ಅವರೇ ಇರ್ತಾರೆ ಆಕ್ಚುಲಿ. ಆದ್ರೆ ಅಲ್ಲಿ ಅವರ ಒಂದು ಏನು ರಾಜನೀತಿ, ಆ ಕಾಲದಲ್ಲಿ ಇದ್ದಂತ ರಾಜನೀತಿಯ ಪ್ರಕಾರವಾಗಿ ಸೊ ಪಾಂಡು ರಾಜರಿಗೆ ಇದು ಸಿಗುತ್ತೆ, ಅಧಿಕಾರ ಸಿಗುತ್ತೆ. ಅದಾದ ನಂತರ ಧೃತರಾಷ್ಟ್ರ ಅದನ್ನ ಮೋಸದಿಂದ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಅದಾದ್ಮೇಲೆ ಅವ್ರ ಮಗನಿಗೆ ಪಟ್ಟಾಭಿಷೇಕ, ಅಂದ್ರೆ ಅವರು ಆ ಒಂದು ರಾಜ್ಯವನ್ನ ಆಳ್ತಿರ್ತಾರೆ. ಅಂತವ್ರ ಕೈನಲ್ಲಿ ಅಂದ್ರೆ ಆ ಒಂದು ಅವಹೇಳನಕರ ವಾಕ್ಯವನ್ನ ಕೇಳಿದಾಗ್ಲೂ ಸಹ ಅವ್ರು ಯಾವ ರೀತಿಯಾಗಿ ಮನಸ್ಥಿತಿ ಇರುತ್ತೆ ಅಂತ, ಅಯ್ಯೋ ಭಗವಂತ ನನ್ಗೆ ಒಳ್ಳೇದ್ ಮಾಡ್ಬಿಟ್ರು ಇವಾಗ. ಸೊ ಈ ದುರ್ಯೋಧನ ನನ್ಗೆ ಇಷ್ಟೊಂದು ಬೈಲಿಲ್ಲ ಅಂದ್ರೆ ನಾನು ಹೋಗಕ್ಕೆ ಆಗ್ತಿರ್ಲಿಲ್ಲ. ಮನೆ ಬಿಟ್ಟು ಹೋಗಕ್ಕೆ ಒಂದು ಕಾರಣ ಬೇಕಲ್ಲ. ಯಾಕಂದ್ರೆ ಅಲ್ಲಿ ಅವರು ಯಾವ ರೀತಿಯಾಗಿ ಬದ್ಧವಾಗಿರ್ತಾರೆ ಅಂದ್ರೆ, ಒಬ್ಬ ಮುಖ್ಯ ಮಂತ್ರಿ ಆಗಿರ್ತಾರೆ ಅಲ್ಲಿ. ಮಂತ್ರಿ ಆದವ್ರಿಗೆ ಆ ರಾಜ್ಯದ ಸಂಪೂರ್ಣ ಜವಾಬ್ದಾರಿ ಇರುತ್ತೆ. ಧರ್ಮದ ಹಾದಿನಲ್ಲಿ ಕರ್ಕೊ ಹೋಗ್ಬೇಕು. ಧರ್ಮದ ಹಾದಿನಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಅಲ್ಲಿ ಧರ್ಮಿಗಳು ಸೀಟಲ್ಲಿ ಕುತ್ಕೊಂಡಿಲ್ಲ. ಸೊ ತುಂಬಾ ಕಷ್ಟವಾದಂತ ಒಂದು ಕರ್ತವ್ಯ ಅದು. ಸೊ ಹೌದು, ಅಧರ್ಮಿನ ರಾಜ್ಯದಲ್ಲಿ ಕೂರ್ಸಿ, ಏನ್ ಹೇಳ್ತೀವಿ, ಸಿಂಹಾಸನದಲ್ಲಿ ಕೂರ್ಸಿ ಆ ಇಡೀ ರಾಜ್ಯವನ್ನ ಧರ್ಮದ ಹಾದಿನಲ್ಲಿ ತಕೊಂಡು ಹೋಗೋದು ತುಂಬಾ ಕಷ್ಟದ ಸಂಗತಿ. ಸೊ ಸದ್ಯ ಇವಾಗ ನನ್ಗೆ ಭಗವಂತ ಕೃಪೆ ತೋರಿಸಿದ್ರು ಅಂತ ಏನ್ ಮಾಡ್ತಾರೆ, ಅಲ್ಲೇ ಮನೆ ತೊರೆದು ಬಂದ್ಬಿಡ್ತಾರೆ ತೀರ್ಥಯಾತ್ರೆಗೆ ಬಂದು. ಸೊ ಹಲವಾರು ತಪಸ್ಯವನ್ನ ಮಾಡಿ ಭಗವಂತನ ಒಂದು ಪ್ರೀತಿಯನ್ನ ಗಳಿಸ್ಕೊಂಡು ಅದಾನಂತರ ಬಂದು ರಿಟರ್ನ್ ಈ ಒಂದು ತಮ್ಮ ರಾಜ್ಯಕ್ಕೆ ಬರ್ಬೇಕಾದ್ರೆ ಅವ್ರ ಮನಸ್ಥಿತಿ ಯಾವ ರೀತಿಯಾಗಿತ್ತು, ಸೊ ಯಾವ ರೀತಿಯಾಗಿ ಸೊ ಅವರು ತಮ್ಮ ಅಣ್ಣನಿಗೂ ಸಹ ಒಳ್ಳೇದ್ ಅಷ್ಟೊಂದೆಲ್ಲಾ ಏನ್ ಹೇಳ್ತೀವಿ ತೊಂದರೆಯನ್ನ ಕೊಟ್ಟಿರ್ತಕ್ಕಂಥವ್ರಿಗೂ ಸಹ ಒಳ್ಳೇದನ್ನೇ ಬಯಸುವಂತ ಮನಸ್ಥಿತಿ ಹೇಗ್ ಬಂತು. ಈ ರೀತಿಯಾಗಿ ಹಲವಾರು ವಿಚಾರಗಳು. ತುಂಬಾ ಆಕ್ಚುಲಿ ಮಾತಾಡಿ ಹೇಳಿದ್ದು ಪ್ಯಾಕ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಒಂದು 5-6 ಸೆಷನ್ ಮಾಡ್ಬೋದು. ಅಷ್ಟನ್ನು ಸಹ ಮಾತಾಜಿಯವರು ಚೆನ್ನಾಗಿ ಕವರ್ ಮಾಡಿದ್ದಾರೆ. ಸೊ ಮಾತಾಜಿಯವರು ಇದೇ ರೀತಿಯಾಗಿ ಭಗವಂತನ ಗುಣಗಾನ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹರೇ ಕೃಷ್ಣ. ಗಂಗಾ ಜೀವನ್ ಪ್ರಭು, ನಿಮ್ಗೂ ಸಹ ಧನ್ಯವಾದಗಳು. ಎಲ್ಲ ಇದನ್ನ ಸಮ್ಮರೈಸ್ ಮಾಡಿದಿರಾ. ಹರೇ ಕೃಷ್ಣ ಪ್ರಭು. ಕ್ಷಮೆ ಇರ್ಲಿ ವರಲಕ್ಷ್ಮಿ ಪ್ರಭು. ಮಾತಾಜಿ. ಪ್ರಭು ಕ್ಷಮೆ ಇರ್ಲಿ ಪ್ರಭು. ಯಾಕಂದ್ರೆ ಹಾ. ನನ್ಗೆ ಗಂಗಾ ಜೀವನ್ ಪ್ರಭು ಆನ್ರೇಜ್ ಮಾಡಿದ್ರೆ ಪ್ರಭುಗಳು ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಏನೋ ಒಂದು ಕುತೂಹಲ ಪ್ರಭು ನನ್ಗೆ. ಪ್ರಭುಯಿಂದ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಕೊಡ್ತಾರೆ ಅನ್ನೋ ಖುಷಿನೇ ಆಗುತ್ತೆ ಪ್ರಭು. ಪ್ರಭುಗೆ ನಾನು ಧನ್ಯವಾದ ತಿಳಿಸ್ತೇನೆ ಪ್ರಭು. ಹರೇ ಕೃಷ್ಣ ಪ್ರಭು. ತುಂಬಾ ತುಂಬಾ ಧನ್ಯವಾದಗಳು ಪ್ರಭು. ಎಸ್ ಮಾತಾಜಿ, ಎಸ್ ಮಾತಾಜಿ. ಹೌದು, ಹರೇ ಕೃಷ್ಣ. ಹರೇ ಕೃಷ್ಣ. ವರಲಕ್ಷ್ಮಿ ಮಾತಾಜಿ, ಸಾಧ್ಯ ಆದ್ರೆ ವಿಡಿಯೋ ಆನ್ ಮಾಡ್ಕೊಳ್ಳಿ. Yes. ಹರೇ ಕೃಷ್ಣ ಪ್ರಭು. ನಿಮ್ ಪ್ರಶ್ನೆ ಕೇಳಿ ಮಾತಾಜಿ. ಪ್ರಶ್ನೆ ಇಲ್ಲ ಪ್ರಭು. ಮಾತಾಜಿ ಚೆನ್ನಾಗಿ ಸೆಷನ್ ತಿಳಿಸ್ಕೊಟ್ರು ಪ್ರಭು. ಸ್ವಲ್ಪ ಎಮೋಷನ್ ಆಗ್ತಾ ಇದ್ರು. ಅವ್ರ ಜಾಗದಲ್ಲಿ ನಾವಿದ್ರೆ ಇನ್ನೂ ಜಾಸ್ತಿ ಇದಾಗ್ತಿವಿ. ಆದ್ರೆ ಏನಾದ್ರೂ ಆಗ್ಲಿ ಒಂದ್ ಇಂಟ್ರೆಸ್ಟ್ ಆಗಿ ತಗೊಂತಾರೆ ಪ್ರಭು. ಪುರಿಗೆ ಹೋದಾಗೂ ಅಷ್ಟೇ, ಅಲ್ಲಾರ್ನಾಥ್ ಬಸ್ಸಲ್ಲಿ ನಾವು ಪ್ರಯಾಣ ಮಾಡೋವಾಗ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಒಂದ್ ಬಸ್ ಎಲ್ರಿಗೂನು ಒಂದು ಎಕ್ಸ್ಪ್ಲನೇಷನ್ ಎಲ್ಲ ಚೆನ್ನಾಗಿ ಕೊಟ್ರು. ಅವಾಗಿಂದ ನೋಡಿದ್ದೆ ನಾನು ಮಾತಾಜಿನ. ತುಂಬಾ ಚೆನ್ನಾಗಿ ಸೆಷನ್ ಚೆನ್ನಾಗಿ ಮಾಡಿದ್ದಾರೆ ಪ್ರಭು.
ಧನ್ಯವಾದ ಮಾತಾಜಿ. ಮಾತಾಜಿ ಅದು ಕಾಪಿ ಪೇಸ್ಟ್ ಮಾತಾಜಿ. ಗುರುಗಳು ಹಲಾರ್ನಾಥನ್ ಕತೆ ಹೇಳಿದ್ರು, ಅದನ್ನ ನಾನಲ್ಲಿ ಪ್ರಭುಗಳು ಬಂದಿರ್ಲಿಲ್ಲ, ಹಂಗಾಗಿ ನಾನು ಅದನ್ನ ಕಾಪಿ ಪೇಸ್ಟ್ ಮಾಡಿದೆ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ನಂಗೆ ಸ್ವಲ್ಪ ಇಲ್ಲಿ ಕರೆಂಟ್ ಹೋಗ್ಬಿಟ್ಟು ಮಾತಾಜಿ, ಟೆರೆಸ್ ಮೇಲೆ ಹೋದೆ, ಸ್ವಲ್ಪ ನರ್ವಸ್ ಆಯ್ತು. ಅದು ಹೇಗೆ ಅಂತ ಇದಾಗ್ಲಿಲ್ಲ. ಕ್ಷಮಿಸಿ ಮಾತಾಜಿ, ಏನಾದ್ರು ತಪ್ಪಾಗಿ ಹೇಳಿದ್ರೆ. ನೀವ್ ಆತರ ಮಾಡಿರೋದೇ ನಮ್ಗೆ ಒಂಥರ ಖುಷಿ ಆಗ್ತದೆ, ನಾವಿನ್ನೂ ಜಾಸ್ತಿ ಇದಾಗ್ಬಿಡ್ತೀವಿ ಅಂತ. ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಕೃಷ್ಣ ಪ್ರಭು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ವರಲಕ್ಷ್ಮಿ ಮಾತಾಜಿ. ನೆಕ್ಸ್ಟ್ ರಾಮಯ್ಯ ಪ್ರಭು. ಹರೇ ಕೃಷ್ಣ, ನಿಮ್ ಪ್ರಶ್ನೆ ಕೇಳ್ಬೋದು ಪ್ರಭು. ಹರೇ ಸಾಧ್ಯವಾದ್ರೆ ಕೃಷ್ಣ. ವಿಡಿಯೋ ಹರೇ ಆನ್ ಕೃಷ್ಣ ಮಾಡ್ಕೊಳ್ಳಿ. ಪ್ರಭು. ಹರೇ ಕೃಷ್ಣ ಹೇಳಿ. ಪ್ರಭು ನನ್ನ ಕ್ವಶನ್ ಏನಂದ್ರೆ, ಇವಾಗ ಇದು ಮಾತಾಜಿ ಅವರು ವಿದುರ ಅವರ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ನಾನ್ ನಿಮ್ಗೆ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ ಪ್ರಭು, ಮಾತಾಜಿಗಿಂತ ನಿಮ್ಗೆ ಕೇಳ್ತಾ ಇದ್ದೀನಿ. ವಿದುರ ಅನ್ನೋ ಒಂದು ಪದಕ್ಕೆ ಅರ್ಥ ಗೊತ್ತಾಗ್ಬೇಕು ಪ್ರಭು ನನ್ಗೆ. ಹರೇ ಕೃಷ್ಣ ಪ್ರಭು, ಮಾತಾಜಿ ಅವ್ರ ಸೆಷನ್ ಪ್ರಭು, ಹಂಗ್ ನಾನ್ ಹೆಂಗ್ ಉತ್ತರ ಕೊಡಕ್ಕಾಗತ್ತೆ? ಸರಿ ಆಯ್ತು ಪ್ರಭು, ನಮ್ ಮಾತಾಜಿ ಹೇಳಿದ್ರು ಪರವಾಗಿಲ್ಲ, ನೀವ್ ಹೇಳಿದ್ರು ಪರವಾಗಿಲ್ಲ. ವಿದುರ ಅನ್ನುವ ಪದಕ್ಕೆ ಅರ್ಥ ಬೇಕು, ಯಾಕೆಂದ್ರೆ ಇದು ನನ್ಗೆ ಕನ್ಫ್ಯೂಸ್ ಆಗಿದೆ. ಏನಂದ್ರೆ ನಾನು ಸಣ್ಣ ಒಂದು ವಿವರಣೆ ಹೇಳ್ಬಿಡ್ತೀನಿ. ನಾನು ನಿಮ್ಮಷ್ಟೆಲ್ಲ ತಿಳಿದಿರೋನಲ್ಲ, ನಿಮ್ಮಂತ ಪುಣ್ಯಾತ್ಮರು ಹೇಳಿರೋದನ್ನ ಸ್ವಲ್ಪ ಕೇಳಿ ಹೇಳ್ತಾ ಇದ್ದೀನಿ ಪ್ರಭು. ವಿದುರ ಅಂತ ಅಂದ್ರೆ ನನಗೆ ತಿಳ್ಕೊಂಡಂಗೆ ಹೇಳ್ದಂಗೆ ಅಂದ್ರೆ ಹೆಂಡತಿ ಇಲ್ದೇ ಇರೋರು ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಮಾತಾಜಿ ಅವರು ವಿದುರನ್ನ ಹೆಂಡತಿ ವಿದುರಾಣಿ ಶ್ರೀಕೃಷ್ಣ ಪರಮಾತ್ಮನಿಗೆ ಬಾಳೆಹಣ್ಣನ್ನ ಸುಲಿದು ಹಣ್ಣನ್ನು ಬಿಸಾಕ್ಬಿಟ್ಟು ಸಿಪ್ಪೆಯನ್ನು ಕೊಡ್ತಾ ಇದ್ರು ಅಂತ ಹೇಳಿದ್ರು. ಇದು ಭಾಗವತಮಲ್ಲಿದೆ, ಸ್ಕಂದದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದ್ ನನ್ಗೆ ಗೊತ್ತಿಲ್ಲ ಪ್ರಭು. ಅದು ವಿದುರ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ, ವಿದುರ ಅನ್ನೋ ಪದಕ್ಕೆ ಅರ್ಥ ಬೇಕು ನನಗೆ ಅಂತ. ವಿದುರ ಅಂದ್ರೇನೆ ಹೆಂಡತಿ ಇಲ್ದಿರೋನು ಅಂತ ಹೇಳ್ತಾರೆ, ಅದು ಹೇಳಿ ಪ್ರಭು ಪ್ಲೀಸ್. ಪ್ರಭು ನನ್ಗೆ ಅದೇ ನೀವ್ ಹೇಳಿದ್ದಕ್ಕೆ ಪ್ರಭು ಮನಪ್ರಭು ಕ್ಷಮಿಸಿ, ನಿಮ್ಮನ್ ಕೇಳ್ತಾರೆ. ಆದ್ರೆ ಒಂದೇ ಒಂದ್ ನಾನು ಇಲ್ಲೇ ಹೇಳ್ತೀನಿ. ಪ್ರಭು ವಿದುರ ಬೇರೆ, ವಿಧವಾ ಬೇರೆ ಪ್ರಭು, ಕ್ಷಮಿಸಿ. ಅದು ವಿಧವಾ ಅಂದ್ರೆ ಅದೇ ಇವಾಗ ಕ್ಷಮಿಸು ಕೃಷ್ಣ. ವಿಧವಾ ಅಂತಾರಲ್ಲ, ಅಂದ್ರೆ ಹೆಂಡತಿ ಇಲ್ದೇ ಇರೋರ್ಗೆ ವಿಧವಾ ಅಂತಾರೆ, ಮತ್ತೆ ಗಂಡ ಇಲ್ದವ್ರಿಗೆ ವಿಧವೆ ಅಂತ ಹೇಳ್ತಾರೆ. ಇದು ವಿದುರ ಪ್ರಭು. ವೇದವ್ಯಾಸರು ಇರ್ತಾರಲ್ಲ, ಅವರ ಮಗ ಪ್ರಭು ವಿದುರ ಅವರು. ಇದು ಬೇರೆ. ಇದು ಹೆಸರು ಮಾತಾಜಿ, ಅದು ಹೆಸರು ಯಾವ ತರ ಬಂತು ಅಂತ ಗೊತ್ತಾಗ್ಲಿಲ್ಲ ನನಗೆ ಪ್ರಭು. ಲತಾ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮೋಸ್ಟ್ಲಿ ಅವ್ರ ಆನ್ಸರ್ ಹೇಳ್ಬೋದು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಲತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಪ್ರಭು, ನೀವ್ ಕೇಳ್ದಂಗೆ ವಿದುರ ಅರ್ಥ ಬಂದು ಸಂಸ್ಕೃತದಲ್ಲಿ ತುಂಬಾ ಬುದ್ಧಿವಂತ ಅಂತ ಪ್ರಭು. ವೈಸ್ ಅಂಡ್ ಇಂಟೆಲಿಜೆಂಟ್, ತುಂಬಾ ಬುದ್ಧಿವಂತರು. ನೀವ್ ಹೇಳ್ತಾ ಇದ್ದು ವಿದುರ, ಅದು ಮಹಾಪ್ರಾಣದ, ಇದು ಅಲ್ಪ ಪ್ರಾಣದ ವಿದುರ, ಇದು ವಿದುರ ಅಲ್ಲ. ಸೊ ವಿದುರ ಅಂದ್ರೆ, ವಿದುರನ ನೀತಿಯಲ್ಲಿ ವಿದುರ ಅಂದ್ರೆ ತುಂಬಾ ಜಾಣ ಅಂತ ಪ್ರಭು. ವೈಸ್ ಅಂಡ್ ಇಂಟೆಲಿಜೆಂಟ್ ಹೆಸರು ವಿದುರ ಪ್ರಭು. ಹರೇ ಕೃಷ್ಣ ಪ್ರಭು, ಕ್ಷಮೆ ಇರಲಿ. ಮಾತಾಜಿ ಇನ್ನೊಂದು ಅಲ್ಲಿ ಕೃಷ್ಣ ಪರಮಾತ್ಮರು ವಿದುರನಿಗೆ, ಅಂದ್ರೆ ವಿದುರರು ಆ ಒಂದು ಹಸ್ತಿನಾವತಿಯನ್ನು ಬಿಟ್ಟು ಕಾಡಿಗೆ ಬಂದು ಸೇರ್ಕೊಳ್ತಾರೆ. ಆ ಬಂದು ಸೇರ್ಕೊಂಡಾಗ ಅಲ್ಲಿ ಪರಮಾತ್ಮನೇ, ದೇವೋತ್ತಮ ಪರಮ ಪುರುಷ ಕೃಷ್ಣನೇ ಎಲ್ಲವನ್ನು ಸೃಷ್ಟಿಕರ್ತನೇ ಅವನು ತಿಳ್ಕೊಂಡು ಎಲ್ಲವನ್ನು ಅವರು ಕೃಷ್ಣನಿಗೆ ಪರಮಾತ್ಮನಿಗೆ ಅರ್ಪಿಸ್ಕೊಂಡು ಗೋಮಾತೆಯ ಕ್ಷೀರ ಬಿಟ್ಟು ಬೇರೆ ಏನನ್ನು ಅಲ್ಲಿ ಕೃಷ್ಣ ಪರಮಾತ್ಮರು ಬಂದಾಗ ಅವ್ರು ಹೇಳ್ತಾರಲ್ಲಿ, ವಿದುರ ಕೇವಲ ಅಂದ್ರೆ ಕಾಮ ಕ್ರೋಧಾದಿಗಳಿಗೆ ಎಡೆಮಾಡಿಕೊಡದಂತ ಆಹಾರವನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರವದಿಂದಲೇ ನೀನು ಪ್ರಾಣವನ್ನು ಧರಿಸಿರುವೆ, ನೀನು ಸಾಮಾನ್ಯನ ವಿದುರ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲಿ ಪರಮಾತ್ಮರು. ಅದು ನಾವು ಕಥೆಯಲ್ಲಿ ನಾನು ವಿದುರನ್ ಪಾತ್ರ ಮಾಡಿದ್ದೀನಿ, ಹಾಗಾಗಿ ಪರಮಾತ್ಮರು ನಾವು ಸಂವಾದದಲ್ಲಿ ಇದೆಲ್ಲ ಮಾತಾಡ್ತೀವಿ ಮಾತಾಜಿ. ಅದಕ್ಕೋಸ್ಕರ ನಾನು ಕೇಳ್ತೀನಿ, ಯಾಕೆಂದ್ರೆ ನಾನು ಅಲ್ಪ, ನನ್ಗಿನ್ನೂ ಏನು ಗೊತ್ತಿಲ್ಲ. ದೊಡ್ಡವ್ರು ಏನು ಹೇಳಿದ್ರು ಅಂತ ನಾನು ಅದನ್ನ ಕೇಳ್ಕೊಂಡಿದ್ದೆ ಅಷ್ಟೇ. ಅದು ಅದಕ್ಕೆ ನಾನು ಅಲ್ಲಿ ಇದನ್ನ ಅರ್ಥೈಸ್ತಾರೆ, ಅಂದ್ರೆ ಕಾಮ ಕ್ರೋಧಾದಿಗಳಿಗೆ ಎಡೆಮಾಡಿಕೊಡದಂತ ಆಹಾರಗಳನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಪ್ರಾಣವನ್ನು ಉದ್ಧರಿಸಿರುವೆ ಅಂತ. ಅಂದ್ರೆ 40 ವರ್ಷಗಳಿಂದ ಕೇವಲ ಗೋಮಾತೆಯ ಕ್ಷೀರವೊಂದಲ್ಲೇ ನೀನು ಪ್ರಾಣವನ್ನು ಉದ್ಧರಿಸಿರುವೆ, ನೀನೇನು ಸಾಮಾನ್ಯನ ವಿದುರ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಪರಮಾತ್ಮನಲ್ಲಿ. ಅದು ನನ್ಗೆ ಅದು ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಅದಕ್ಕೆ ವಿಧವಾ ಅಂದ್ರೆ ಏನು, ವಿದುರ ಅಂದ್ರೆ ಏನು, ಅಂದ್ರೆ ನೀವ್ ಹೇಳ್ದಾಗೆ ಒತ್ತಕ್ಷರ ಬಂದಾಗ ಏನ್ ಬರುತ್ತೆ, ಅಲ್ಪ ಪ್ರಾಣ ಮಹಾಪ್ರಾಣ ಬರುತ್ತೆ. ಅಲ್ಪ ಪ್ರಾಣ ಮಹಾಪ್ರಾಣಗಳು ಆತರ ಬಂದಾಗ ಏನ್ ಬರುತ್ತೆ, ನನ್ಗೆ ಅದು ಅರ್ಥ ಆಗಿಲ್ಲ ಮಾತಾಜಿ. ಅದಕ್ಕೋಸ್ಕರ ನಾನು ಇದನ್ನ ಕೇಳ್ದೆ ಮಾತಾಜಿ. ತೊಂದ್ರೆ ಇಲ್ಲ ಪ್ರಭು. ಸರಿ, ಧನ್ಯವಾದ ಪ್ರಭು, ಧನ್ಯವಾದ ಪ್ರಭು.
ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ. ಹರೇ ಧನ್ಯವಾದಗಳು. ಕೃಷ್ಣ, ಹರೇ ಕೃಷ್ಣ. ಧನ್ಯವಾದ. ಪ್ರಭುಗಳಿಗೆ ಏನ್ ಗೊತ್ತಿದೆ ಅದನ್ನು ಸಹ ತಿಳಿಸಿದ್ದಾರೆ. ಅವರು ಇದನ್ನ ತುಂಬಾ ಈ ಒಂದು ಏನ್ ಹೇಳ್ತೀವಿ ನಾಟಕಗಳು, ಪೌರಾಣಿಕ ನಾಟಕಗಳನ್ನ ಪ್ರಭುಗಳು ಮಾಡ್ತಿರ್ತಾರೆ, ಹಲವಾರು ಪಾತ್ರಗಳನ್ನೆಲ್ಲ ಮಾಡಿದ್ದಾರೆ. ಸೊ ಅದರ ಒಂದು ಸುಕೃತಿಯ ಪ್ರಭಾವದಿಂದನೇ ಏನು ಭಗವದ್ಗೀತೆ ಎಲ್ಲ ಕೇಳಿಸ್ಕೊಂಡು ಭಕ್ತಿ ಮಾರ್ಗದಲ್ಲಿ ಪ್ರಭುಗಳು ಬರ್ತಿದ್ದಾರೆ. ಹರೇ ಕೃಷ್ಣ, ಧನ್ಯವಾದಗಳು ಪ್ರಭು. ಸೊ ನಾನ್ ಕೇಳಿರೋ ಹಾಗನು ವಿದುರ ಅಂತ ಹೇಳಿದ್ರೆ, ವಿದುರ ಅನ್ನೋದ್ರ ಮೀನಿಂಗ್ ಬಂದು ಆ, ತುಂಬಾ ಜ್ಞಾನಿ ಅನ್ನುವಂತ ಒಂದು ಅರ್ಥವನ್ನ ಕೊಡುತ್ತೆ. ಸೊ ಆದ್ರೆ ಈ ಹೆಂಡತಿ ಇಲ್ದೇ ಇರೋರು ಅಂತ ಮೀನಿಂಗ್ ನಾನು ಕೇಳಿ ಶಾಕ್ ಆಗ್ತಾ ಇತ್ತು. ಸೊ ಹಾಗಾಗಿ ಇವಾಗ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಓಕೆ, ಹರೇ ಕೃಷ್ಣ. ಸೊ ಇನ್ನೇನು ಪ್ರಶ್ನೆಗಳಿಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ವಿರಾಮವನ್ನು ಕೊಡೋಣ. ನಾಗಮಣಿ ಮಾತಾಜಿ ಅವ್ರದ್ದೇ ಕೊನೆಯ ಪ್ರಶ್ನೆ ಆಗಿರುತ್ತೆ. ಹರೇ ಕೃಷ್ಣ, ಹೇಳಿ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ ಮಂಜುಳಾ ಮಾತಾಜಿ, ತುಂಬಾ ಅದ್ಭುತವಾಗಿತ್ತು ಕ್ಲಾಸು. ವಿದುರ ಅಂದ್ರೆ ಜ್ಞಾನಿ ಅಂತ ನಾನು ಕೇಳಿದ್ದೀನಿ ಪ್ರಭು ಯಾವ್ದೋ ಸೆಷನ್ ಅಲ್ಲಿ. ಅದ್ ಹೇಳಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ರು ಮಾತಾಜಿ. ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥೈಸ್ಕೊಟ್ರಿ. ಧನ್ಯವಾದ ಮಾತಾಜಿ, ದಂಡವತ್ ಪ್ರಣಾಮಗಳು. ಮಾತಾಜಿ ಹರೇ ಧನ್ಯವಾದಗಳು. ಕೃಷ್ಣ. ಓಕೆ, ಸೊ ಎಲ್ರಿಗೂ ಬಹಳ ಧನ್ಯವಾದಗಳು. ಸೊ ಇವತ್ತು ಭಾನುವಾರ ಇದೆ. ಸೊ ಆದ್ರೂ ಸಹ ಎಲ್ಲ ಭಕ್ತರು ಬೆಳಿಗ್ಗೆ ಎದ್ದು ಪ್ರಭುಪಾದರ ಜಪದಿಂದ ಹಿಡಿದು ಇಲ್ಲಿ ತನಕ ಶಾಂತ ಚಿತ್ತದಿಂದ ಈ ಒಂದು ವಿಶೇಷ ಅಧಿವೇಶನ ಕೇಳಿರ್ತಕ್ಕಂಥ ಎಲ್ಲಾ ಭಕ್ತರಿಗೂ ಸಹ ಧನ್ಯವಾದಗಳು. ಮತ್ತೆ ಮಾತಾಜಿಯವ್ರಿಗೂ ಸಹ ಒಂದು ಬಾರಿ. ಸೊ ಇದೇ ರೀತಿಯಾಗಿ ಭಗವಂತನ ಗುಣಗಾನ ಮಾಡ್ತಾ ಇರ್ಲಿ ಅಂತ ಅವ್ರಿಗೋಸ್ಕರನು ಒಂದ್ ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ, ರಾಧಾ ಮಾಧವ್ ಕಿ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜಯ, ನಿತಾಯ್ ಗೌರ್ ಪ್ರೇಮಾನಂದೇ. ಹರಿ ಹರಿ ಬೋಲ್. ಹರೇ ಕೃಷ್ಣ. ಎಲ್ರು ಒಂದ್ ಬಾರಿ ಹರೇ ಕೃಷ್ಣ ಅಂತ ಹೇಳ್ತಾ ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ, ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಲತಾ ಮಾತಾಜಿ ಹರೇ ಕೃಷ್ಣ. ಉಮೇಶ್ ಪ್ರಭು ಹರೇ ಪ್ರಭು, ಕೃಷ್ಣ. ಹರೇ ಕಿರಣ್ ಕೃಷ್ಣ ಪ್ರಭು ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಹರೇ ಕೃಷ್ಣ. ರಾಮಯ್ಯ ಪ್ರಭು ಹರೇ ಕೃಷ್ಣ. ಗಂಗಾಜೀವನ್ ಪ್ರಭು ಹರೇ ಕೃಷ್ಣ. ನಿಖಿಲ್ ಪ್ರಭು ಹರೇ ಕೃಷ್ಣ. ಗಿರಿಜಾ ಮಾತಾಜಿ ಹರೇ ಕೃಷ್ಣ. ಹೇಮಾಚಾರಿ ಪ್ರಭು ಹರೇ ಕೃಷ್ಣ. ನಾಗರಾಜ್ ಪ್ರಭು ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಹರೇ ಕಾಮಾಕ್ಷಿ ಕೃಷ್ಣ ಮಾತಾಜಿ ಹರೇ ಮಾತಾಜಿ. ಕೃಷ್ಣ. ಭಾಗ್ಯಮ್ಮ ಮಾತಾಜಿ ಹರೇ ಕೃಷ್ಣ. ಗಾಯತ್ರಿ ಹರೇ ಮಾತಾಜಿ ಕೃಷ್ಣ ಹರೇ ಕೃಷ್ಣ. ಪ್ರಭು, ಹರೇ ಕೃಷ್ಣ ಗೀತಾ ಮಾತಾಜಿ. ಮಾತಾಜಿ ಪ್ರಭು, ಹರೇ ಕೃಷ್ಣ ಮಾತಾಜಿ. ಎಲ್ರಿಗೂ ಹರೇ ಕೃಷ್ಣ. ಸೊ ಈ ದಿನ ಶುಭವಾಗಿರ್ಲಿ ಅಂತ ಹೇಳ್ತಾ ಇಲ್ಲಿಗೆ ಅಧಿವೇಶನಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇವೆ. ಹರೇ ಕೃಷ್ಣ. ಸರಸ್ವತಿ ಮಾತಾಜಿ ಹರೇ ಕೃಷ್ಣ.